ತುಂಬಾ ಕೋಪ ಗುರುಜಿ, ಅವಳಿಗೂ ಕೋಪ ಇವನಿಗೂ ಕೋಪ. ಹ್ಮ್ ಆಮೇಲೆ ಕುಡಿಯೋದು ಈ ಅನುಮಾನ ಅನ್ನೋ ಸ್ಟಾರ್ಟ್ ಆದ್ಮೇಲೆ ಜಾಸ್ತಿ ಮಾಡ್ಕೊಂಡ್ಬಿಟ್ಟ ಗುರುಜಿ. ಹ್ಮ್ ಬೆಳಗ್ಗೆ ಎಷ್ಟೊತ್ತು ಜ್ಞಾಪಕ ಬಂದ್ರೆ ರಾತ್ರಿ ಮಲಗಿರ್ತಾನೆ, 4 ಗಂಟೆಗೆ ಜ್ಞಾಪಕ ಬಂದ್ರೆ 4 ಗಂಟೆಗೆ ಹೋಗಿ ಬಾರಲ್ಲಿ ಕುತ್ಕೊಳ್ಳೋದು. ಹ್ಮ್ ಹಿಂಗ್ ಮಾಡ್ತಿದ್ದ. ನಾವು ಹೇಳೋಷ್ಟು ಹೇಳಿ ಇನ್ನೇನು ಮಾಡಕ್ ಆಗಲ್ಲ ಅಂತ ನಾವು ಬಿಟ್ಬಿಟ್ವಿ. ಹ್ಮ್ ಆಮೇಲೆ ಚೆನ್ನಾಗಿ ಒಂದಿನ ಚೆನ್ನಾಗಿ ಹೊಡೆದ್ಬಿಟ್ಟು ಪೊಲೀಸರಿಗೆ ಫೋನ್ ಮಾಡ್ಬಿಟ್ಟಿದ್ದಾಳೆ. ಇವನ್ನೇ ಹುಡ್ಗಿ ಹೊಡೆದಿರೋದು, ಈ ತರ ನನ್ನ ಹೊಡಿತಾ ಇದ್ದಾನೆ, ಟಾರ್ಚರ್ ಕೊಡ್ತಾ ಇದ್ದಾನೆ ಅಂತ. ಈ ಈ ಈ ಹುಡುಗಿ ಆತನ ಹೆಂಗ್ ಹೊಡಿಯೋಕ್ ಸಾಧ್ಯ? ತುಂಬಾ ಗಟ್ಟಿ ಹುಡ್ಗಿ ಗುರುಜಿ. ಇವನು ಸ್ವಲ್ಪ ಕುಡ್ದು ಅಷ್ಟು ಶಕ್ತಿಯಿಂದ ಇರ್ಲಿಲ್ಲ ಗುರುಜಿ. ನಾವು ತೀರ್ಕೊಂಡ್ಬಿಟ್ಟ ಅಂತ ನಾನು ನನ್ನ ತಂಗಿ ಎಷ್ಟ್ ಹತ್ವಿ ಅಂದ್ರೆ ಗುರುಜಿ, ಇಷ್ಟೆಲ್ಲಾ ಮಾಡಿದ್ರು ನಾವ್ ಇಷ್ಟೆಲ್ಲಾ ಮಾಡಿ ಉಳ್ಸ್ಕೊಳಕ್ ಆಗ್ಲಿಲ್ವೇ? ನಮ್ ತಂದೆ ತರ ನಾವು ತಂದೆ ಇಲ್ದೆ ನಾವ್ ಅನ್ಭೋಗ್ಸಿದ್ನೋವೆ ಆ ಮಗು ತಂದೆ ಇಲ್ದೆ ಅನ್ಭೋಗ್ಸಂಗ್ ಆಯ್ತೆ ಅಂತ ತುಂಬಾ ನೋವ್ಪಟ್ವಿ ಗುರುಜಿ, ನಾನು ನನ್ನ ತಂಗಿ. ಹ್ಮ್ ಆಮೇಲೆ ಈ ವಿಚಾರ ಗೊತ್ತಾದ್ಮೇಲೆ ನಮಗೂ ಮನ್ಸು ಹೊಡೆದೋಯ್ತು ಗುರುಜಿ. ಇವನಿದ್ದು ಪ್ರಯೋಜನ ಇಲ್ಲ, ಹೋಗಿದ್ದೆ ಒಳ್ಳೇದಾಯ್ತು ಅನ್ನೋ ಅಷ್ಟು ಅನ್ಕೊಂಡ್ಬಿಟ್ವಿ ಗುರುಜಿ. ನನ್ ತಮ್ಮ ಸ್ವಲ್ಪ ಮುದ್ದಾಗಿ ಬೆಳೆಸಿದ್ದಕ್ಕೆ ಒಂದ್ ಸ್ವಲ್ಪ ಅಂದ್ರೆ ಹುಡುಗರ ಜೊತೆ ಒಂದ್ ಸ್ವಲ್ಪ ಅಂದ್ರೆ ಕುಡಿಯೋದು, ಜೂಜಾಟ ಹ್ಮ್ ಎಲ್ಲ ಕಲ್ತ್ಕೊಂಡಿದ್ದ. ನಾವು ಹೇಳೋಷ್ಟು ಹೇಳಿದ್ವಿ, ಎಷ್ಟ್ ಹೇಳಿದ್ರು ತಿಳ್ಕೊಳ್ಳಿಲ್ಲ. ಹ್ಮ್ ಆಮೇಲೆ ಮದ್ವೆ ಮಾಡಿದ್ರೆ ಸರಿ ಹೋಗ್ತಾನೆ ಅಂತ ಎಲ್ಲೆಲ್ಲೋ ಹುಡುಕಿದ್ವಿ, ಎಲ್ಲೂ ಸಿಕ್ಲಿಲ್ಲ. ಆಮೇಲೆ ಅವನು ದೂರ ಹೋಗಿ ಮಾಡ್ಕೊಂಡ್ ಬಂದ್ವಿ. ಹ್ಮ್ ಒಳ್ಳೆ ಹುಡುಗಿ ಸಿಕ್ಕಿದ್ದಿದ್ರೆ ಸ್ವಲ್ಪ ಸಂಸಾರ ಕೈಯಲ್ಲಿ ಇಟ್ಕೊಂಡು ಹೋಗ್ತಿದ್ಲೋ ಏನೋ ಗುರುಜಿ. ಹ್ಮ್ ಆ ಹುಡುಗಿ ಓದಿದಾಳೆ, ವಿದ್ಯಾವಂತೆ, ಅಂದ್ರೆ ಕೆಲ್ಸ ಏನೋ ಮಾಡಲ್ಲ. ಹ್ಮ್ ಹ್ಮ್ ಆ ಹುಡುಗಿಗೆ ಫಸ್ಟೇ ಇವನು ಹೇಳಿದ್ದ, ನನ್ಗೆ ಈ ತರ ಅಂದ್ರೆ ಕುಡಿಯೋ ಚಟ ಇದೆ ಅಂತ ಫಸ್ಟೇ ಹೇಳಿದ್ದ. ಓಕೆ. ಆ ಹುಡುಗಿ ದೂರದಿಂದ ಅಂದ್ರೆ ಯಾವ ತರ ಅದು ದೂರದಿಂದ ತಂದು? ಅಂದ್ರೆ ನಾವು ಬೆಂಗಳೂರು ಪಕ್ಕ. ಓಕೆ, ಬೆಂಗಳೂರು ಪಕ್ಕ ನಾವು ಈ ಕಡೆ ಇದೀವಿ. ಇದು ಚಿಕ್ಕಬಳ್ಳಾಪುರ ಸೈಡ್ ಗುರುಜಿ. ಆಯ್ತವ. ಆ ಕಡೆಯಿಂದ ಮಾಡ್ಕೊಂಡಿದ್ವಿ. ಹ್ಮ್ ಅಲ್ಲಿ ಮಾಡ್ಕೊಂಡ್ಮೇಲೆ ಅವನು ಹೇಳಿದ್ದ ಫಸ್ಟೇ, ಮೋಸ ಅಂತೂ ಏನ್ ಮಾಡ್ಲಿಲ್ಲ. ಈ ತರ ನನ್ಗೆ ಈ ತರ ಅವಾಗವಾಗ ಕುಡಿಯೋ ಚಟ ಇದೆ ಅಂತ ಹೇಳಿ ಒಪ್ಕೊಂಡೆ ಮಾಡ್ಕೊಂಡಿದ್ದು. ಅವಾಗವಾಗ ಅವಾಗವಾಗ ಕುಡಿತಾ ಇದ್ದೀನಿ ಅಂತ ಹೇಳಿ ಹುಡುಗಿಗೆ ಮಾಡ್ಕೊಂಡಿದ್ದು. ಆಮೇಲೆ ಸರಿ ಚೆನ್ನಾಗೇ ಇದ್ದ. ಹೆಂಡ್ತಿನ ಎಷ್ಟ್ ಚೆನ್ನಾಗಿ ಅಂದ್ರೆ ಅಕ್ಕ ತಂಗಿ ಅಮ್ಮ ಅನ್ನೋ ಭಾವನೆ ಎಷ್ಟು ಕಷ್ಟಪಟ್ಟು ಸಾಕಿದ್ರು ಒಬ್ರ ಮೇಲೂ ಆಸೆ ಇರ್ಲಿಲ್ಲ ಗುರುಜಿ. ಹೆಂಡತಿ ಮೇಲೆ ತುಂಬಾ ಇಷ್ಟ, ಕೇಳಿದ್ದೆಲ್ಲ ಕೊಡ್ಸೋದು ಎಲ್ಲ ಚೆನ್ನಾಗ್. ಅವರು ಅಲ್ಲಿ ತವ್ರ ಮನೆಯಲ್ಲಿ ಬಡವ್ರೆ, ಓದ್ತಿದ್ರು ಅಷ್ಟೇ. ಇವನು ತುಂಬಾ ಚೆನ್ನಾಗ್ ನೋಡ್ಕೊಂಡಿದ್ದ ಗುರುಜಿ. ತುಂಬಾ ಚೆನ್ನಾಗಿ ಅಂದ್ರೆ ನಾವೂನು ಅಷ್ಟು ಅನುಕೂಲವಾಗಿ ನಮ್ ಗಂಡಂದ್ರ ಮನೇಲಿ ನಾನಾಗ್ಲಿ ನನ್ನ ತಂಗಿ ಆಗ್ಲಿ ಇರ್ಲಿಲ್ಲ. ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದ ಅವನು. ನೋಡ್ಕೊಂಡಿದ್ರು. ಎಲ್ಲ ನಮ್ಮಮ್ಮ ಎಲ್ಲಾನು ಅನುಸರಿಸ್ಕೊಂಡು ಹೋಗ್ತಾ ಇದ್ರು. ಆದ್ರೂ ಹೆಂಡತಿ ಮತ್ತು ಕೇಳ್ಕೊಂಡು ಅನ್ನೋದಕ್ಕಿಂತ ಅವನಿಗೆ ಇರ್ಲಿಲ್ಲ ಗುರುಜಿ. ಅಮ್ಮ ಅವನಿಗೆ ಮರ್ಯಾದೆ ಕೊಡ್ಬೇಕು ಅನ್ನೋದು ಇದ್ದೇ ಇರ್ಲಿಲ್ಲ. ತಾತ ತೀರ್ಕೊಂಡ್ರು, ಆಮೇಲೆ ಅಜ್ಜಿನೂ ತೀರ್ಕೊಂಡ್ರು. ಇವನಿಗೆ ಮದ್ವೆ ಮಾಡೋ ಹೊತ್ತಿಗೆ ಅಜ್ಜಿ ಇದ್ರು. ಆಮೇಲೆ ಅಜ್ಜಿ ಸ್ವಲ್ಪ ಮೆತ್ತಗಾದ್ರು ಅಂತ ಮಗನ ಮನೆಗೆ ನಾನು ಹೋಗ್ಬಿಡ್ತೀನಮ್ಮ, ನಿಮ್ಗೆ ಯಾಕೆ ತೊಂದ್ರೆ, ಅವರು ಚೆನ್ನಾಗಿದ್ದಾರೆ, ಅಲ್ಲೆಲ್ಲ ಬಿಟ್ಟು ಬಂದು ನಿಮಗ್ ತೊಂದ್ರೆ ಕೊಡಕ್ ಇಷ್ಟ ಇಲ್ಲ ಅಂತ ಅಜ್ಜಿ ಒಂದು ಸಾಯಕ್ ಮುಂಚೆ 1 ವರ್ಷ ಆಗಿತ್ತು ಗುರುಜಿ ಹೋಗಿ ಅಲ್ಲಿಗೆ ಹೋಗಿದ್ರು. ಆಮೇಲೆ ಒಂದ್ ಮಗು ಆಯ್ತು ನನ್ನ ತಮ್ಮನಿಗೆ. ಮಗು ಆದ್ಮೇಲೆ ಚೆನ್ನಾಗೇ ಇದ್ರು ಗುರುಜಿ. ಅಂದ್ರೆ ಆ ಹುಡ್ಗಿ ಹೆಂಗಂದ್ರೆ ಗುರುಜಿ, ಇವಾಗ ತೋಟ ಒಂದ್ ಸ್ವಲ್ಪ ಇವನ್ ಮಾಡ್ತಿದ್ದ, ಒಂದ್ ಸ್ವಲ್ಪ ಗುತ್ತಿಗೆ ಕೊಟ್ರೆ 1 ಲಕ್ಷ ರೂಪಾಯಿ ತೋಟದವ್ರು ಗುತ್ತಿಗೆ ಕಾಸು ಅಂತ ಕೊಟ್ರೆ ಗುರುಜಿ, 50,000 ತಗೊಂಡು ಇವನು ಫ್ರೆಂಡ್ಸ್ನ ಕರ್ಕೊಂಡು ಈ ಕಡೆ ದೇವಸ್ಥಾನ ಅನ್ಕೊಂಡ್ ಟ್ರಿಪ್ ಹೋಗ್ಬಿಟ್ರೆ, ಇನ್ನೊಂದ್ 50,000 ತಗೊಂಡು ಈ ಹುಡ್ಗಿ ತವ್ರ ಮನೆ ಕಡೆ ಹೋಗೋದು. ಹೋಗೋದು. ನಮ್ ಸಂಸಾರ ಉಳಿಸ್ಕೊಬೇಕು, ಬೆಳಿಬೇಕು, ಇಲ್ಲ ಗಂಡನ್ ಸ್ವಲ್ಪ ನಾನು ನನ್ನ ನಿಟ್ಟಲ್ಲಿ ಆದ್ರೆ ಬುದ್ಧಿವಾದ ಹೇಳ್ಕೊಂಡು ನನ್ ಜೊತೆಲಿ ಇಟ್ಕೊಬೇಕು ಅನ್ನೋದು ಆ ಹುಡ್ಗಿಗ್ ಇರ್ಲಿಲ್ಲ. ಅದು ಒಂದ್ಸಲ ನಾವೂನು ಹೇಳೋಷ್ಟು ಹೇಳಿದ್ವಿ, ನಮ್ಮ ಅಮ್ಮನ್ನು ಒಂದ್ ಸ್ವಲ್ಪ ದೂರ ಮಾಡ್ಬಿಟ್ರು ಗುರುಜಿ. ಮಗುನು
ನಮ್ಮ ಅಮ್ಮನ ಕೊಡ್ಬೇಡ ಅನ್ನೋ ಅಷ್ಟು ಮಾಡ್ಬಿಟ್ಟ ಅವನು. ಹ್ಮ್ ನಮ್ಮ ಅಮ್ಮನ ಕೈಗೆ ಮಗುನ್ ಕೊಡ್ಬೇಡ ಅಂತ ಹೇಳಿದ್ದು ಅದೆಲ್ಲ ನಮಗ್ ನೋವಾಯ್ತು. ಹ್ಮ್ ಆಮೇಲೆ ಸರಿ ಅಂತ ನಾವೂನು ಸುಮಾರಾಗಿ ಇದ್ರು ಇಲ್ದೆ ಅಂದ್ರೆ ಜೊತೆಲಿ ಚೆನ್ನಾಗಿದ್ರು ಚೆನ್ನಾಗಿಲ್ದೇ ಇರೋ ತರ, ಅಂದ್ರೆ ಏನು ಅಂದ್ರೆ ಏನು ಅನ್ನೋ ತರ ನಮ್ ಪಾಡಿಗೆ ನಾವ್ ಇದ್ಬಿಟ್ವಿ. ಅಮ್ಮನ ಹತ್ರ ಫೋನಲ್ಲೇ ಮಾತಾಡ್ಕೊಂಡು ಇದ್ ಮಾಡ್ಕೊಂಡು ಅಮ್ಮನೇ ಎಲ್ಲಾ ಸಂಸಾರ ಎಲ್ಲ ಅಮ್ಮನೇ ನೋಡ್ಕೊಂತ ಇದ್ದಿದ್ದು. ಎಷ್ಟು ದುಡ್ಡು ಬಂದ್ರು ಅವನೇನು ಮನೆಗ್ ತಂದಾಕ್ತಾ ಇರ್ಲಿಲ್ಲ. ಆದ್ರೂನು ಅಮ್ಮನಿಗೆ ಹುಷಾರಿಲ್ಲ ಅಂತ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದ್ರೂನು ನಮ್ಮ ಯಜಮಾನ್ರು ನೋಡ್ಕೊಂತಿದ್ರು. ಹಾಸ್ಪಿಟ್ಲ್ಗೆ ಹೋಗಿ ನಾವು ನೋಡ್ಕೊಂತಿದ್ವಿ. ಅವನು 8 ದಿನ ಹಾಸ್ಪಿಟ್ಲಲ್ಲಿ ಅಮ್ಮ ಸೀರಿಯಸ್ ಅಂತ ಇದ್ರೂನು ಹೋಗ್ಬೇಕು ನಮ್ಮ ಅಮ್ಮನ್ ನೋಡ್ಬೇಕು ಅಂತ ಅಂದೋನಲ್ಲ. ಅಮ್ಮನ್ಗೆ ಹರ್ನಿಯಾ ಆಯ್ತು ಗುರುಜಿ. ಸರಿ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಹೋದ್ವಿ. ಹಾಸ್ಪಿಟ್ಲಲ್ಲಿ ನಾಳೆ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡ್ ಹೋಗ್ಬೋದು ಅಂತ ಹೇಳಿದ್ರು. ಸರಿ ಕರ್ಕೊಂಡ್ ಹೋಗ್ಬೋದು ಅಂತ ಇವತ್ತು ಸೋಮವಾರ ಹೇಳಿದ್ರು. ಮಂಗಳವಾರ ನಾಳಿದ್ ಕರ್ಕೊಂಡ್ ಹೋಗೋಣ ಅನ್ನೋ ಹೊತ್ತಿಗೆ ಅಮ್ಮನ್ಗೆ ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ಬಿಟ್ರು ಗುರುಜಿ. ಈ ಬೇರೆ ಹಾಸ್ಪಿಟ್ಲಿಗೆ ದೊಡ್ಡ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ. ನಾವ್ ಇದ್ ಕಡೆ ಆಗಲ್ಲ ಅಂದ್ರು ಅಂತ ದೊಡ್ಡ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋ ಹೊತ್ತಿಗೆ ಅಮ್ಮ ತೀರ್ಕೊಂಡ್ಬಿಟ್ರು. ಅಮ್ಮ ತೀರ್ಕೊಂಡ್ಮೇಲೆ ನನ್ ತಂಗಿಗೆ ಒಂದ್ ಸ್ವಲ್ಪ ಡಿಪ್ರೆಷನ್ ಆಗಿ ಅಮ್ಮ ಇಲ್ಲಿ ಗಂಡನ ಮನೆಯಿಂದ ಕರ್ಕೊಂಬಂದು 1 ವರ್ಷ ಆಗಿತ್ತು ಗುರುಜಿ. ನಮ್ಮ ಅಮ್ಮನ ಜೊತೆ ಇಟ್ಕೊಂಡಿದ್ರು 2 ಮಕ್ಳು ತಂಗಿಗೆ. ಅಂದ್ರೆ ಡಿಪ್ರೆಷನ್ಗೆ ಕೌನ್ಸಿಲಿಂಗ್ಗೆ ಗಂಡ ಹೆಂಡತಿ ಇಬ್ರು ಬರ್ಬೇಕು ಅಂದ್ರೆ ಅವರು ಕಳಿಸ್ತೀರಾ, ಒಂದ್ ಸ್ವಲ್ಪ ಅವ್ರು ಮನಸ್ತಾಪ ಮಾಡ್ಕೊಂಡ್ ಸಂಬಂಧದಲ್ಲೇ ಕೊಟ್ಟಿದ್ವಿ. ಅವ್ರೊಂದ್ ಸ್ವಲ್ಪ ಮನಸ್ತಾಪ ಮಾಡ್ಕೊಂಡಿದ್ರು. ಅಂದ್ರೆ ಗಂಡ ಬರೋದು ಹೋಗೋದು ಮಾಡ್ತಾ ಇದ್ದ. ಸರಿ ಆಮೇಲೆ ಅಮ್ಮ ತೀರ್ಕೊಂಡ್ಬಿಟ್ರು. ಅಮ್ಮ ತೀರ್ಕೊಂಡ್ಮೇಲೆ ಅವನು ಬಾಯಿಗೆ ಬಂದಂಗೆ ನನ್ ತಂಗಿನ ಬೈಕೊಂಡ್ ಕುತ್ಕೊಂಡ. ಸರಿ ಅವರು ಕರ್ಕೊಂಡ್ ಹೋಗ್ಬೇಕು ಅಂತ ಅವ್ರೇನು ಅನ್ಲಿಲ್ಲ. ಸರಿ ಅಂತ ನಾನ್ ನಮ್ಮ ಮನೆಗ್ ಕರ್ಕೊಂಡ್ಬಂದು ಆ ಹುಡ್ಗಿ ಇಲ್ಲ ಸಾಯ್ಬೇಕು ಅವನಂತಿರೋ ಮಾತಿಗೆ ಇಲ್ಲ ಸಾಯ್ಬೇಕು ಗಂಡನ ಮನೆಯವ್ರು ಕರೀತಿಲ್ಲ, ತಪ್ಪೇನು ಇಲ್ಲ ಅಂತ ತಪ್ಪೇನು ಮಾಡ್ಲಿಲ್ಲ. ಆದ್ರೂ ಮನಸ್ತಾಪ ಮಾಡ್ಕೊಂಡ್ ಅವರು ಹಂಗ್ ಮಾಡಿದ್ರು. ಸರಿ ನಾನ್ ಬಂದೆ 1-2 ತಿಂಗಳು ನಮ್ಮ ಮನೇಲಿ ಇದ್ಲು ಗುರುಜಿ. ಆಮೇಲೆ ನಮ್ ಸೋದ್ರ ಮಾವ ಒಬ್ರು ನಮ್ ದೊಡ್ಡಪ್ಪನ ಮಗ ಎಲ್ಲ ಹೋಗಿ ಕರ್ಕೊಂಡ್ ಹೋಗಿ ಬಿಟ್ಬಿಟ್ಟು ಬಂದ್ರು ಅವ್ರ ಮನೆಗೆ, ಗಂಡನ ಮನೆಗೆ. ಆ ಹುಡ್ಗಿ ಜೀವನ ಸರಿ ಹೋಯ್ತು. ಆ ಹುಡ್ಗಿ ತೋಟದಲ್ಲಿ ಕೆಲಸ ಮಾಡ್ಕೊಂಡು ಇರೋದ್ರಲ್ಲಿ ನೆಮ್ಮದಿಯಾಗಿದ್ವಿ ಇದ್ದಾಳೆ ಗುರುಜಿ. ನಾನು ಅಷ್ಟೇ ಇರೋದ್ರಲ್ಲಿ ನಮ್ಗೆ ತೃಪ್ತಿಯಾಗಿದ್ದೀವಿ ಗುರುಜಿ. ಇವನ್ ತಮ್ಮ ಏನದ ಅಂದ್ರೆ ಗುರುಜಿ, ಗಂಡ ಹೆಂಡತಿ ಯಾವಾಗೂ ದುಡ್ಡಿದ್ರೆ ಯಾವಾಗ್ಲೂ ಅಂದ್ರೆ ವಾರಕ್ಕೆ 2 ಸಲ ಟ್ರಿಪ್ ಹೋಗೋದು, 2-3 ಸಲ ಪಿಕ್ಚರ್ಗೆ ಹೋಗೋದು, ದಿನಕ್ಕೊಂದ್ಸಲನಾದ್ರೂ ಹೋಟ್ಲ್ ಊಟಕ್ಕೆ ಹೋಗೋದು. 1-2 ಸಲ ಇವನ್ಗೋಸ್ಕರ ಜಮೀನ್ ಮಾರಿ ಇದ್ ಮಾಡಿದ್ವಿ ಗುರುಜಿ. ನಮ್ಮ ಅಮ್ಮನ್ಗೆ ಇಷ್ಟ ಇಲ್ಲ ಅಂದ್ರೂನು ಇನ್ನೇನ್ ಮಾಡೋದು ಅಂತ ನನಗೆ ದೂರ ಮದ್ವೆ ಮಾಡ್ಕೊಟ್ಬಿಟ್ಟಿದ್ದೀರಾ, ಕಾರ್ ಬೇಕು, ಆಮೇಲೆ ಇದು ಬೋರ್ ಹಾಕ್ಬೇಕು, ನನಗೆ ದುಡ್ಡು ಬೇಕು ಅಂತ ಹಠ ಮಾಡಿ ಇದ್ ಮಾಡ್ದ. ಸರಿ ಅನ್ಬಿಟ್ಟು ನಾವು ಜಮೀನ್ ಮಾರಕ್ ನಮ್ಮ ಅಮ್ಮನ್ ಒಪ್ಸಿ ಮಾರಿ ಕೊಟ್ವಿ ಗುರುಜಿ. ದುಡ್ಡು ಕೊಟ್ರು 1 ರೂಪಾಯಿ ನಮ್ಮ ಅಮ್ಮನ್ ಕೊಟ್ಟಿಲ್ಲ ಗುರುಜಿ. ಅವನು ಎಲ್ಲ ಹೆಂಡತಿ ಕೊಟ್ಟ. ಅವಳು ಬುದ್ಧಿವಂತ ಎಲ್ಲ ಗುರುಜಿ. ದುಡ್ಡನ್ನ ಏನ್ ಮಾಡಿದ್ಲು ಅಂತ ಗೊತ್ತಿಲ್ಲ, ಅವನಿಗೆ ಗೊತ್ತಿಲ್ಲ. ಅಂದ್ರೆ ಕುಡಿತಿದ್ನಲ್ವಾ ಗುರುಜಿ, ದುಡ್ಡು ಏನಾಯ್ತು ಅನ್ನೋದು ಅವ್ನಿಗೆ ಜ್ಞಾಪಕನೇ ಇಲ್ಲ. ಏನಾಯ್ತು ಅನ್ನೋದು ಒಂದ್ ಸ್ವಲ್ಪ ಬೋರ್ ಹಾಕ್ದ, 1 ಕಾರ್ ತಗೊಂಡ. ಅದು ಕಾರು EMI ಕಟ್ಟೋ ತರ ತಗೊಂಡ್ಬಿಟ್ಟು ಅದು ಕಾರು ತಗೊಂಡೋದ್ರು ಗುರುಜಿ. ಅವರು EMI ಕಟ್ದಿರ ಅದು ತಗೊಂಡೋದ್ರು. ಆಮೇಲೆ ಸರಿ ಯಾವ್ದೋ ಏನೋ ಮಾಡ್ಕೊಳ್ಳಿ ಅನ್ಬಿಟ್ಟು ನಮ್ ಪಾಡಿಗೆ ನಾವ್ ಇದ್ವಿ. ಅಮ್ಮ ತೀರ್ಕೊಂಡ್ರು. ಅಮ್ಮ ತೀರ್ಕೊಂಡ್ಮೇಲೆ ಮತ್ತೆ ಒಂದ್ ಸ್ವಲ್ಪ ರೋಡ್ಗೆ ಹೋಯ್ತು ಗುರುಜಿ. ಅಮ್ಮ ತೀರ್ಕೊಂಡ್ಮೇಲೆ ನಾವು ಅವ್ರಿಗೆ ಕಾಂಟ್ಯಾಕ್ಟೇ ಇಲ್ಲ ಗುರುಜಿ. ಚೆನ್ನಾಗಿದ್ದಾರ ಏನು ಅಂತ ಬೇರೆಯವ್ರನ್ನ ಅಂದ್ರೆ ನಮ್ ದೊಡ್ಡಪ್ಪವ್ರನ್ನ ಕೇಳ್ಕೊಂತಿದ್ವಿ, ಚೆನ್ನಾಗಿದ್ದಾರ, ಇವಾಗ ಪರವಾಗಿಲ್ವಾ, ಗಂಡ ಹೆಂಡತಿ ಜಗಳ ಏನ್ ಮಾಡ್ಕೊಳಲ್ವಾ ಅಂತ ಕೇಳ್ಕೊಂತಿದ್ವಿ ಅಷ್ಟೇ ನಾವು. ಆಮೇಲೆ ಸರಿ ಚೆನ್ನಾಗಿದ್ದಾರೆ ಅಂತ ಹೇಳ್ತಿದ್ರು ಅವರು. ಏನೋ ಅವ್ರ ಪಾಡ್ಗ ಅವ್ರು ಚೆನ್ನಾಗಿ ಇದ್ಕೊಳ್ಳಿ ಅಂತ ನಾವು ಇದ್ವಿ. ಏನಂದ್ರೆ ಗುರುಜಿ, ದುಡ್ಡಿದ್ದಾಗ ಅಂತ ಗಂಡನೇ ಇಲ್ಲ ಅಂತ ಇದ್ ಮಾಡ್ತಾಳ ಹುಡ್ಗಿ.
ದುಡ್ಡು ಇಲ್ಲ ಅಂದ್ರೆ ಗುರುಜಿ ಆ ಹುಡ್ಗಿ ಸುಮ್ನೆ ನಾನು ಒಂದ್ ಹೆಣ್ಣಾಗಿ ಒಬ್ಬ ಹೆಣ್ಮೇಲೆ ಸುಳ್ಳು ಹೇಳೋದಲ್ಲ ಗುರುಜಿ. ಕಣ್ಣು ಬಿಡೋದು ಆಮೇಲೆ ನಡೆಯೋದು ಅದೆಲ್ಲ ನೋಡಿದ್ರೆ ಇಂಥವ್ರು ಇರ್ತಾರ, ಇಷ್ಟು ಇದ್ ಮಾಡ್ಕೊಳ್ಳೋರು, ಕೋಪ ಮಾಡ್ಕೊಳ್ಳೋರು ಅಂತ ಅನ್ಸುತ್ತೆ. ಒಂದ್ ಸ್ವಲ್ಪ ನಾನೇ ನಂದೇ ನಡಿಬೇಕು ಅನ್ನೋ ತರ ಹುಡ್ಗಿ ಮೈಂಡು. ಏನಾದ್ರೂ ಮಾಡ್ಕೊಳ್ಳಿ ಅಂತ ನಾವು ಕಾಂಟ್ಯಾಕ್ಟ್ ಅಲ್ಲಿ ಇಲ್ದಿರ ಇದ್ವಿ. ಆಮೇಲೆ ಈ ರೋಡ್ಗೆ ಒಂದ್ ಸ್ವಲ್ಪ ಜಮೀನ್ ಹೋದಾಗ ಬಂದು ತಪ್ಪಾಯ್ತು ನಂದು ಅಂತ ಕೇಳ್ಕೊಂಡ ಗುರುಜಿ ನಮ್ಮ ಮನೆಗೆ. ದೀಪಾವಳಿ ಹಬ್ಬ ತೀರದ್ ಮಾರನೇ ದಿನ ಬಂದ, ತಪ್ಪಾಯ್ತು ನಾನು ಕುಡಿಯೋದ್ ಬಿಟ್ಬಿಟ್ಟಿದೀನಿ. ಆಲ್ರೆಡಿ ಬಿಟ್ಟಿದ್ದ ಗುರುಜಿ. ಒಂದ್ಸಲ ಇದಾಗಿತ್ತು, ಕಿಡ್ನಿ ಸ್ಟೋನ್ಸ್ ಆಪರೇಷನ್ ಆಗಿತ್ತು ಗುರುಜಿ. ನಾವ್ ಆವಾಗ್ಲೂ ಹೋಗ್ಲಿಲ್ಲ ಗುರುಜಿ ನೋಡಕ್ಕೆ, ಇವ್ ಸವಾಸನೆ ಬೇಡ ಅಂತ ಇದ್ಬಿಟ್ಟಿದ್ವಿ. ಅಮ್ಮ ಹಾಸ್ಪಿಟ್ಲಲ್ಲಿ ಇದ್ದಾಗ ಇವ್ನ್ ನೋಡ್ಲಿಲ್ಲ ಮಾಡ್ಲಿಲ್ಲ, ಎಲ್ಲ ನಾವೇ ಮಾಡ್ಕೊ ಬಂದ್ವಿ. ಹಂಗಂತ ಅಮ್ಮನಿಗೆ ಇದು ಕಾರ್ಯ ಮಾಡೋವಾಗ ಒಂದ್ ಸ್ವಲ್ಪ ಅದೇ ಬಿಸಾಕೋ ತರ ಮಾಡ್ದ ಗುರುಜಿ. ಅರಿಶಿನ ಕುಂಕುಮ ತೆಂಗಿನಕಾಯಿ ಎಲ್ಲ ಪೂಜೆ ಮಾಡಿ ಇಡೋದು ಬಿಸಾಕೋ ತರ ಕಾಟಾಚಾರಕ್ ಮಾಡ್ದ ಗುರುಜಿ. ಅಮ್ಮ ನಮ್ಮ ಹತ್ರ ಹೇಳಿದ್ರು ಗುರುಜಿ, ನಾನು ಬರ್ದಿಟ್ಬಿಡ್ತೀನಿ ಅಂದ್ರೆ ಅಮ್ಮನ್ಗೆ ಇಷ್ಟ ಬೇಗ ಹೋಗ್ಬಿಡ್ತೀನಿ ಅನ್ನೋದು ಗೊತ್ತಿರ್ಲಿಲ್ಲ. ಬರ್ದಿಟ್ಬಿಟ್ಟಿರ್ತೀನಿ, ಅವನ ಕೈಯಲ್ಲಿ ನಾನು ಇದು ಮಾಡ್ಕೊಳಲ್ಲ ಕಾರ್ಯನ. ಅವನ್ ಮಾಡೋದ್ ನನ್ಗೆ ಇಷ್ಟ ಇಲ್ಲ ಅಂತ ಅಷ್ಟ್ ನೋವು ಕೊಟ್ಬಿಟ್ಟಿದ್ದ ಗುರುಜಿ ಅಮ್ಮನ್ಗೆ. ಆದ್ರೂ ನಾವು ಒಂದ್ ಸ್ವಲ್ಪ ಅಮ್ಮ ಹಿಂಗ್ ಅಂದಿದ್ರು ಅಂದ್ವಿ. ಆದ್ರೆ ದೊಡ್ಡವರೆಲ್ಲ ಆತರ ಮಾಡ್ಬಾರ್ದಮ್ಮ ಅಂದ್ರು. ಸರಿ ಆಯ್ತು ಅಂತ ಬಿಟ್ವಿ. ಅವನ್ ಆತರ ಮಾಡ್ದ ಪೂಜೆ. ನಮ್ಗ ನೋವೆಲ್ಲ ಇತ್ತು. ನಾವು ಆ ತಿಥಿ ಮುಗಿಸ್ಕೊಂಡ್ ಬಂದ್ಮೇಲೆ ಹೋಗ್ಲೇ ಇಲ್ಲ ಗುರುಜಿ. ಆಮೇಲೆ ಇವನ್ ಬಂದು ಕೇಳ್ಕೊಂಡ ಅಂತ ಒಂದ್ ಅವಕಾಶ ಕೊಡ್ಬೇಕಲ್ವಾ ಗುರುಜಿ. ನಿಮ್ ಕಾಲಕ್ ಬೀಳ್ತೀನಿ, ನಮ್ ಭಾವನ್ ಕರಿ ಕಾಲಗ್ ಮುಗೀತು ಹೇಳ್ತೀನಿ, ಸರಿ ಏನಾದ್ರೂ ಮಾಡಿ ನಾವ್ ಚೆನ್ನಾಗ್ ಆಗೋಣ ಅಂತ ಕೇಳ್ಕೊಂಡ. ಸರಿ ಅಂತ ಆಯ್ತು, ನಮ್ ಮನೆ ತನಕ ಬಂದಿದ್ದಾನೆ ಅಂತ ಹೇಳಿ ರೋಡ್ ದುಡ್ಗೆ ಅಂತ ಸೈನ್ ಹಾಕದ್ವಿ. ನಮ್ಗೊಂಚೂರು ಕೊಟ್ಟ. ಅವ್ನ್ ಚೆನ್ನಾಗಿರ್ಲಿ ಅಂತ ನಾವು ಮತ್ತೆ ಹೋಗೋದು ಬರೋದು ಅಂದ್ರೆ ಅಪರೂಪಕ್ಕೆ ಹೋಗ್ತಾ ಇದ್ವಿ ಬರ್ತಾ ಇದ್ವಿ. 1 ವರ್ಷ ಕೊಡ್ತಿರ್ಲಿಲ್ಲ ಗುರುಜಿ. ತೋಟ ಅಂತ ಮಾಡ್ದ, ಒಂದ್ 5.5 ಲಕ್ಷ ಹಾಕಿ ಬೆಳೆ ಹಾಕಿದ್ದ. ಅದು ಲಾಸ್ ಆಗೋಯ್ತು ಗುರುಜಿ. ಅದು ಲಾಸ್ ಆಯ್ತು ಅನ್ನೋ ಇದಕ್ಕೆ ಮತ್ತೆ ಕುಡಿಯೋದು ಸ್ಟಾರ್ಟ್ ಮಾಡ್ಬಿಟ್ಟ ಗುರುಜಿ. ಮತ್ತೆ ಕುಡಿಯೋದು ಸ್ಟಾರ್ಟ್ ಮಾಡ್ಬಿಟ್ಟ. ಸರಿ ನಾವು ಹೋಗಿ ಎಷ್ಟು ಬುದ್ಧಿ ಹೇಳ್ ಬಂದ್ವಿ, ನಾನು ನನ್ ತಂಗಿ ಹೋಗೋದು ಬುದ್ಧಿ ಹೇಳ್ ಬರೋದು. ಸರಿ ಇವ್ರು ಅದೇ ದುಡ್ಡು ಇಲ್ಲ, ದುಡ್ಡು ಖಾಲಿ ಆಗೋಯ್ತು. ಕಿತ್ತಾಟ ಗುರುಜಿ, ಯಾವಾಗ್ಲೂ ಕಿತ್ತಾಟ. ಆ ಹುಡ್ಗಿ ಹಿಂಗ್ ಮಾಡ್ತಾನೆ ಹಂಗ್ ಮಾಡ್ತಾನೆ ಅಂತ ಫೋನ್ ಮಾಡೋದು. ಸರಿ ಫೋನ್ ಮಾಡ್ತಾ ಇದ್ರೆ ನಾವು ಯಾವತ್ತೂನು ನನ್ ತಮ್ಮನ್ನ ವಹಿಸ್ಕೊಳ್ಳೇ ಇಲ್ಲ ಗುರುಜಿ. ಆ ಹುಡ್ಗಿನ್ ಬಿಟ್ಕೊಡ್ದೆ ಆ ಹುಡ್ಗಿ ಪರವಾಗೆ ನಾವು ಇವನ್ನೇ ಬೈದು ಬುದ್ಧಿ ಹೇಳಿ ಬರ್ತಾ ಇದ್ವಿ ಗುರುಜಿ. ಅಷ್ಟು ಇದ್ ಮಾಡ್ಕೊಂಡಿದ್ವಿ. ಆಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂತ ಮಾಡಿಸ್ತಾ ಗುರುಜಿ. ಆಮೇಲೆ ಪೂಜೆಗೆ ಹೋದ್ವಿ. ಪೂಜೆ ಎಲ್ಲ ಚೆನ್ನಾಗಾಯ್ತು. ಅವತ್ ರಾತ್ರಿ ಇವನು ಕೊಟ್ಟಿದ್ದು ದುಡ್ಡು ಈ ತರ ಏನೋ ಚೀಟಿ ಇದೆ ನನ್ಗೆ ಬೇಕೀಗ ಕೊಡು ಅಂತ ಹೆಂಡತಿ ತಗೊಂಡಿದ್ನಂತೆ, ಇಂಥ ಡೇಟ್ ಕೊಡ್ತೀನಿ ಅಂತ. ಇವನು ಈ ತರ ಚೀಟಿ ಇದೆ, ಆ ದುಡ್ಡು ಕೊಡಮ್ಮ ಅಂತ ಕೇಳಿದ್ದಕ್ಕೆ ನಾವಿದೀವಿ, ಇನ್ನೊಂದು 3 ಜನ ಮಧ್ಯಾಹ್ನ ಬರಕ್ಕಾಗ್ಲಿಲ್ಲ ಅಂತ ರಾತ್ರಿ ಬಂದಿದ್ದಾರೆ, ಅವ್ರಿಗೆ ಊಟ ಇಟ್ಟಿದೀವಿ. ಎಷ್ಟು ಜೋರ್ ಮಾಡಿದ್ಲು ಅಂದ್ರೆ ಗುರುಜಿ ನಮ್ಮ ಎದುರುಗಡೆ. ನಾವಿಲ್ದಾಗ ಇನ್ನೆಷ್ಟು ಜೋರ್ ಮಾಡ್ಬೋದು ಈ ಹುಡ್ಗಿ ಅಂತ ನಮ್ಗೆ ಅವತ್ತು ಗೊತ್ತಾಯ್ತು ಗುರುಜಿ ಇವಳು ನಿಜ ಸ್ವರೂಪ. ನಾವ್ ಅಲ್ಲ ಅಲ್ಲಿ ತನಕ ನಾವು ಅವಳ ಮಾತನ್ನೇ ನಂಬ್ಕೊಂಡ್ಬಿಟ್ಟಿದ್ವಿ, ಅವಳು ಹೇಳೋದೇ ನಿಜ ಅಂತ. ಸರಿ ಒಂದ್ ಗಂಡ್ ಮಗು ಗುರುಜಿ, ಎಷ್ಟೋ ಹೇಳಿದ್ವಿ ಗುರುಜಿ, ಆ ಮಗು ಮುಖ ನೋಡಿ ಇಬ್ರು ಕಿತ್ತಾಡ್ಬೇಡ್ರಿ, ಅವನ್ ಭವಿಷ್ಯ ಹಾಳಾಗುತ್ತೆ ಅಂತ. ಕೇಳಲಿಲ್ಲ ಗುರುಜಿ. ಇವ್ನು ಟ್ರಿಪ್ ಹೋಗೋದು ಅದು ಮಾಡ್ತಾ ಇದ್ದ. ಇವನ್ಗೆ ಒಂದ್ ಸ್ವಲ್ಪ ಏನೋ ಒಂದು ಅನುಮಾನ ಅನ್ನೋದು ಬಂತು ಗುರುಜಿ ಹೆಂಡತಿ ಮೇಲೆ. ಅನುಮಾನ ಅನ್ನೋದು ಬಂತು. ಅದು ಓಪನ್ ಆಗಿ ನಮ್ಮ ಹತ್ರ ಹೇಳಿದ್ರೆ ಅವಳು ಕೇವಲವಾಗ್ಬಿಡ್ತಾಳೆ ಅಂತ ಕಡೆಗೂ ಬಾಯ್ ಬಿಟ್ಟಿಲ್ಲ ಗುರುಜಿ. ನಿಮ್ಗೆ ಹೇಳಕ್ ಆಗಲ್ಲ ಅದನ್ನ ಅಂತಾನೆ ಇದ್ದ. ಸರಿ ಈ ಹುಡ್ಗಿ ಬೇರೆ ಒಂದ್ ಫೋನ್ ಇಟ್ಕೊಂಡು ಮಾತಾಡೋದು ಅದೆಲ್ಲ ಮಾಡ್ತಿದ್ಲಂತೆ. ಏನಕ್ಕೆ ಈ ತರ ಅಂದ್ರೆ ಆ ಹುಡ್ಗ ಬರ್ತಾನಲ್ವಾ ಮಗು ಟ್ಯೂಷನ್ ಹೇಳ್ಕೊಡೋದಕ್ಕೆ, ಅವ್ರಮ್ಮ ಅವನಿಗೆ ಆನ್ಲೈನ್ ಕ್ಲಾಸು ಅದು ಇದು ಇರುತ್ತೆ, ನನಗೆ ಗೊತ್ತಾಗಲ್ಲ ಹೇಳ್ಕೊಡು ಅಂತ ತಂದ್ಕೊಟ್ಟಿದ್ದಾಳೆ ಅಂತ ಹೇಳಿದಾಳೆ. ಸರಿ ಆಯ್ತು ಅಂತ ಇವನು ನಂಬ್ಕೊಂಡು ಹೋಗ್ತಾ ಇದ್ರು ಗುರುಜಿ. ಆಮೇಲೆ ಎಷ್ಟು ಇದಾಯ್ತು ಅಂದ್ರೆ ಗುರುಜಿ, ದುಡ್ಡು ಇಲ್ದಿರ ತುಂಬಾ ಅಂದ್ರೆ ತುಂಬಾ ಹೊಡಿಯೋದು ಗುರುಜಿ. ಆ ಹುಡ್ಗಿ ಇವ್ನ್ ಹೊಡಿಯೋದು, ಇವ್ನು ಆ ಹುಡ್ಗಿನ ಹೊಡಿಯೋದು. ಈ ತರ ಕಿತ್ತಾಟ ಹೊಡೆದ್ಲಾಟ ಯಾವಾಗ್ಲೂನು ಇದೇ ಮಾಡ್ತಾ ಇದ್ರು.
ಸರಿ ನಾವು ಏನ್ ಮಾಡಕ್ಕೂ ಆಗಲ್ಲ, ಎಷ್ಟ್ ಹೇಳಿದ್ರು ಆ ಹುಡ್ಗಿನೂ ಕೇಳಲ್ಲ ಇವನು ಕೇಳಲ್ಲ, ಏನಪ್ಪ ಮಾಡೋದು ಅನ್ಕೊಂಡು ಇದ್ವಿ. ಸರಿ ತುಂಬಾ ಕೋಪ ಗುರುಜಿ, ಅವಳಿಗೂ ಕೋಪ ಇವನ್ಗೂ ಕೋಪ. ಆಮೇಲೆ ಕುಡಿಯೋದು ಈ ಅನುಮಾನ ಅನ್ನೋ ಸ್ಟಾರ್ಟ್ ಆದ್ಮೇಲೆ ಜಾಸ್ತಿ ಮಾಡ್ಕೊಂಡ್ಬಿಟ್ಟ ಗುರುಜಿ. ಊಟ ಬೆಳಗ್ಗೆ ಎಷ್ಟೊತ್ತು ಜ್ಞಾಪಕ ಬಂದ್ರೆ ರಾತ್ರಿ ಮಲಗಿರ್ತಾನೆ, 4 ಗಂಟೆಗೆ ಜ್ಞಾಪಕ ಬಂದ್ರೆ 4 ಗಂಟೆಗೆ ಹೋಗಿ ಬಾರಲ್ಲಿ ಕುತ್ಕೊಳ್ಳೋದು. ಹಿಂಗ್ ಮಾಡ್ತಿದ್ದ. ನಾವು ಹೇಳೋಷ್ಟು ಹೇಳಿ ಇನ್ನೇನು ಮಾಡಕ್ ಆಗಲ್ಲ ಅಂತ ನಾವು ಬಿಟ್ಬಿಟ್ವಿ. ಆಮೇಲೆ ಚೆನ್ನಾಗಿ ಒಂದಿನ ಚೆನ್ನಾಗಿ ಹೊಡೆದ್ಬಿಟ್ಟು ಪೊಲೀಸರಿಗೆ ಫೋನ್ ಮಾಡ್ಬಿಟ್ಟಿದ್ದಾಳೆ. ಇವನ್ನೇ ಹುಡ್ಗಿ ಹೊಡೆದಿರೋದು, ಈ ತರ ನನ್ನ ಹೊಡಿತಾ ಇದ್ದಾನೆ, ಟಾರ್ಚರ್ ಕೊಡ್ತಾ ಇದ್ದಾನೆ ಅಂತ. ಈ ಹುಡುಗಿ ಆತನ ಹೆಂಗ್ ಹೊಡಿಯಕ್ ಸಾಧ್ಯ? ತುಂಬಾ ಗಟ್ಟಿ ಹುಡ್ಗಿ ಗುರುಜಿ. ಇವನು ಸ್ವಲ್ಪ ಕುಡ್ದು ಅಷ್ಟು ಶಕ್ತಿಯಿಂದ ಇರ್ಲಿಲ್ಲ ಗುರುಜಿ. ಓ, ಎಲ್ಲ ಸೋತೋಗ್ಬಿಟ್ಟಿದ್ದ. ಸೋತೋಗಿದ್ದ ಗುರುಜಿ. ಎಷ್ಟು ಗಟ್ಮುಟ್ಟಾಗಿದ್ದಾಳೆ ಅಂದ್ರೆ ಗುಂಡ್ಕಲ್ ತರ ಇದ್ದಾಳೆ ಗುರುಜಿ. ಚೆನ್ನಾಗಿ ಹೊಡೆದು ಮುಖ ಎಲ್ಲ ಗಿಂಡ್ ಕಳ್ಸ್ಬಿಟ್ಟಿದ್ಲು. ಸರಿ ನಮ್ ದೊಡ್ಡಪ್ಪ ಕರ್ಕೊಂಡ್ ಬಂದ್ರು ಗುರುಜಿ, ನಮ್ ಮನೆಗ್ ಕರ್ಕೊಂಡ್ ಬಂದ್ರು ಇಲ್ಲಿಗೆ. ನೋಡ್ಬಿಟ್ಟು ಹೊಟ್ಟೆ ಉರ್ದೋಯ್ತು, ಎಷ್ಟಾದ್ರೂ ತಪ್ಪಿರ್ಲಿ ಈ ಕೆಲ್ಸ ಮಾಡ್ಬಾರ್ದು ಅಂತ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂದ್ರೆ ಇವನು ಭಯ ಪಡ್ತಾನೆ ಗುರುಜಿ. ಅಲ್ಲಿ ಹೊಡೆದ್ರೆ ನನ್ನನ್ನ ಅದು ಇದು ಅಂತ ಭಯ ಪಡ್ತಾನೆ. ಬೇಡ ಬೇಡ ಅಂತಂದ. ಎಷ್ಟೋ ಹೇಳಿ ನೋಡ್ದೆ ಭಯ ಪಟ್ಕೊಂಡ್ ಸುಮ್ಮನಾದ. ಆಮೇಲೆ ಸರಿ ಅವಳೇ ಹೋಗಿ ನನಗೆ ಹಿಂಸೆ ಕೊಟ್ಟ ಅಂತ ಕೊಟ್ಟಿದ್ಲು ಗುರುಜಿ. ಆಮೇಲೆ ನಮ್ಗೆ ಪರಿಚಯ ಇರೋರ್ ಕೈಯಲ್ಲಿ ಫೋನ್ ಮಾಡಿಸಿ ರಾಜಿ ಮಾಡಿಸಿ ಆಮೇಲೆ ಇದ್ ಮಾಡಿದ್ವಿ ಗುರುಜಿ, ಚೆನ್ನಾಗ್ ಹೋಗ್ರಿ ಇನ್ಮೇಲೆ ಅಂತ. ಎಷ್ಟ್ ಹೇಳಿದ್ರು ಅಷ್ಟೇ ಗುರುಜಿ, ನಾವ್ ಹೇಳ್ ಬರ್ತೀವಿ, ತಿರ್ಗಿ ಮಾರನೇ ದಿನ ಹಂಗೆ ಹಿಂಗೆ ಆಯ್ತು ಗುರುಜಿ. ಅವಳಿಗೆ ಏನಾಗಿತ್ತೋ ಏನೋ ಗೊತ್ತಿಲ್ಲ ಗುರುಜಿ. ಮನೆಗೆ ಹೋದ್ರೆ ಒಂದ್ ಲೋಟ ನೀರ್ ಕುಡಿಯಕ್ಕೂ ಆಗದೆ ಇರೋ ಅಷ್ಟು ಹಾಳು ಮಾಡಿ ಇಟ್ಬಿಟ್ಟಿದ್ಲು ಗುರುಜಿ. ಕಷ್ಟಪಟ್ಟು ನಾವು ಮನೆ ಕಟ್ಸಿದ್ವಿ ಗುರುಜಿ. ಅಂದ್ರೆ ನೀರ್ ಕುಡಿಯಕ್ಕೆ ಯಾರಿಗೆ? ನಿಮ್ಗೂ ಅವ್ರಿಗ? ಅಲ್ಲ ಗುರುಜಿ, ಮನೆ ಒಳಗಡೆ ಯಾರಾದ್ರೂ ಹೋದ್ರೆ ಎಷ್ಟು ಅಸಹ್ಯವಾಗಿತ್ತು. ಇಟ್ಕೊಂಡಿದ್ಲು ಮನೆ ಅಂದ್ರೆ 1 ವರ್ಷ ಆಗಿತ್ತೇನೋ, ಪರ್ಕೆ ಹಾಕಿ ಅನ್ನೋ ತರ ಇಟ್ಕೊಂಡಿದ್ಲು ಗುರುಜಿ. ಶುಚಿ ಇರ್ಲಿಲ್ಲ ಅಂತ? ಕ್ಲೀನ್ ಮಾಡೇ ಇರ್ಲಿಲ್ಲ ಗುರುಜಿ. ಆಮೇಲೆ ಸರಿ ಇವನ್ಗೆ ಹುಷಾರ್ ತಪ್ಪಾಯ್ತು ಗುರುಜಿ. ಆಮೇಲೆ ಸರಿ ಹಾಸ್ಪಿಟ್ಲ್ ಫೋನ್ ಮಾಡ್ದ. ನನಗೂ ಹುಷಾರಿಲ್ದಿರ ನಾನು ಹಾಸ್ಪಿಟ್ಲ್ಗೆ ಹೋಗಿದ್ದೆ, ಅಲ್ಲಿಗೆ ಫೋನ್ ಮಾಡ್ದ. ಆಮೇಲೆ ನಾನು ಅಲ್ಲಿಂದ ಬೆಂಗಳೂರಲ್ಲಿ ಹಾಸ್ಪಿಟ್ಲಲ್ಲಿ ಇದ್ದೆ, ಅಂದ್ರೆ ತೋರ್ಸ್ಕೊಂಬರಕ್ ಹೋಗಿದ್ದೆ. ನಮ್ಮ ಯಜಮಾನ್ರು ಫೋನ್ ಮಾಡಿ ಕರ್ಕೊಂಬಂದ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ವಿ. ಈ ತರ ಅವರು ಹಾಸ್ಪಿಟ್ಲಲ್ಲಿ ಲಿವರ್ ಹೋಗ್ಬಿಟ್ಟಿದೆ, ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕು ಅಂತ ಹೇಳಿದ್ರು ಗುರುಜಿ. ಆಮೇಲೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕು ಅಂದಾಗ ಅವನು ಒಪ್ಕೊಳ್ಳಿಲ್ಲ. ನಾವೂನು ತುಂಬಾ 32 ಲಕ್ಷ ಆಗುತ್ತೆ ಅಂದ್ರು. ಸರಿ ಏನ್ ಮಾಡೋದು ಅಂತ ನಾವು ಯೋಚನೆ ಮಾಡ್ತಿದ್ವಿ ಗುರುಜಿ. ಯೋಚನೆ ಮಾಡ್ತಿದ್ದಾಗ ಹಿಂಗೆ ಮಾಡಿಸ್ಕೊಂಡವ್ರು ಬಂದು, ಇಲ್ಲ ನಾನ್ ಮಾಡಿಸ್ಕೊಂಡಿದೀನಿ, ಚೆನ್ನಾಗ್ ಆಗ್ತೀಯಾ ಮಾಡಿಸ್ಕೊ ಅಂತ ಹೇಳಿದ್ರು ಅಂತ ಅವನು ಇಲ್ಲ ನಾನ್ ಮಾಡಿಸ್ಕೊಂತೀನಿ ಅಂತ ಹಠ ಮಾಡ್ದ ಗುರುಜಿ. ಏನೋ ಒಂಚೂರು ಜಮೀನಾದ್ರೂ ಮಾರೋದಾಗುತ್ತೆ ಅಂತ. ನಮ್ ದೊಡ್ಡಪ್ಪ ಅವರು ನಾನ್ ಕೊಡ್ತೀನಮ್ಮ ದುಡ್ಡು ಮಾಡ್ಸೋಣ ಅಂತ ಹೇಳಿದ್ರು ಗುರುಜಿ. ನಮ್ಮ ಅಪ್ಪನೂ ಚಿಕ್ಕ ವಯಸ್ಸಿಗೆ ನಾನು 7ನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ ತೀರ್ಕೊಂಡ್ಬಿಟ್ಟಿದ್ರು. ಆ ಮಗುಗೆ ತಂದೆ ಇಲ್ದೆ ಆಗ್ಬಾರ್ದು ಅಂತ ನಾವು ಸರಿ ಏನೋ ಮಾಡ್ಸಿದ್ರೆ ಚೆನ್ನಾಗ್ ಆಗ್ತಾನೆ ಅಂತಿದಾರಲ್ವಾ ಅಂತ ಮಾಡ್ಸಿದ್ವಿ ಗುರುಜಿ. ಆಪರೇಷನ್ ಮಾಡ್ಸಿದ್ರೆ ಗುರುಜಿ 1 ದಿನಾನೂ ಬಂದು ನನ್ ಗಂಡ ಅಂತ ನೋಡಕ್ ಬಂದಿಲ್ಲ ಗುರುಜಿ. ಅವಳು ಹಾಸ್ಪಿಟ್ಲಿಗೆ 1 ದಿನಾನು ಬಂದಿಲ್ಲ ಗುರುಜಿ. ಹಾಸ್ಪಿಟ್ಲಲ್ಲಿ ನಾನು ಒಂದಿನ ನಾನು ಸಾಯಂಕಾಲ ಹೋಗಿ ಬೆಳಗ್ಗೆ ನಾನ್ ಬರೋದು. ಇಲ್ಲಿ ಅಡ್ಗೆ ಮಾಡಕ್ ನಮ್ಮ ಮನೇಲಿ ಯಾರು ಇಲ್ಲ ಗುರುಜಿ, ಅತ್ತೆ ಮಾವ ತಿರ್ಕೊಂಡಿದ್ದಾರೆ. ಸರಿ ಮಗಳು ಹಾಸ್ಟೆಲಲ್ಲಿ ಮಗ ಇದ್ದ ಇಲ್ಲಿ. ಸರಿ ನಾನ್ ಸಾಯಂಕಾಲ ಹೋಗಿ ಬೆಳಗ್ಗೆ ಬರೋದು, ನನ್ನ ತಂಗಿ ಬೆಳಗ್ಗೆ ಹೋಗಿ ಸಾಯಂಕಾಲ ಬರೋದು ಗುರುಜಿ. ಅವಳಿಗೂ ಚಿಕ್ಕ ಮಗು, 5ನೇ ಕ್ಲಾಸ್ ಮಗ. ಈ ತರ ಒಬ್ಬೊಬ್ರು ಒಂದೊಂದ್ ದಿನ ಹಾಸ್ಪಿಟ್ಲಲ್ಲಿ ಇದ್ಕೊಂಡು ಓಡಾಡ್ಕೊಂಡು ನಮ್ ದೊಡ್ಡಪ್ಪ ದುಡ್ಡು ಕೊಟ್ರು ಗುರುಜಿ, ದೇವ್ರನ್ಗೆ ದುಡ್ಡು ಕೊಟ್ರು ಗುರುಜಿ. ಆಪರೇಷನ್ ಮಾಡ್ಸಿದ್ವಿ ಗುರುಜಿ. ಅಂದ್ರೆ ಉಪಕಾರ ಕೊಟ್ರ ಬಡ್ಡಿ ಕೊಟ್ರ? ಬಡ್ಡಿಗಿಲ್ಲ ಗುರುಜಿ. ನಾವು ಇದೆಲ್ಲ ಹುಷಾರಾದ್ಮೇಲೆ ಜಮೀನ್ ಮಾರಿ ನಾವು ಕೊಡ್ತೀವಿ ಅಂತ, ಅಂದ್ರೆ ನಾವ್ ಹಂಗ ಹೇಳಕ್ಕೂ ಮುಂಚೆ ನೀವು ಕೊಡೋದು ಬಿಡೋದು ಆಮೇಲೆ ನೋಡ್ಕೊಳೋಣ ಅಂತ ಪ್ರೀತಿಯಿಂದ ಕೊಟ್ರು ಗುರುಜಿ. ಪ್ರೀತಿಯಿಂದ ಕೊಟ್ರು. ಆಮೇಲೆ ಸರಿ ಕೊಟ್ಟಾಗ ನಾವು 40 ಲಕ್ಷ ಆಯ್ತು ಗುರುಜಿ. ಆಪರೇಷನ್ ಮಾಡಿಸ್ಕೊಂಡು 40 ದಿನ ಇದ್ದ ಗುರುಜಿ ಹಾಸ್ಪಿಟ್ಲಲ್ಲಿ.
ಬರೀ ಲಿವರ್ ಸಿಕ್ಕಿ ಆಪರೇಷನ್ ಎಲ್ಲ ಮುಗಿಯೋ ಹೊತ್ತಿಗೆ 40 ದಿನ ಆಯ್ತು ಗುರುಜಿ. 40 ದಿನಕ್ಕೆ 40 ಲಕ್ಷ. ಅಂದ್ರೆ ಆಪರೇಷನ್ ಮಾತ್ರ 32 ಲಕ್ಷ ಗುರುಜಿ. ಅದೇ ಒಟ್ಟಾರೆ ಖರ್ಚೆಲ್ಲ ಸೇರಿ ಹಿಂಗಾಯ್ತು. ಖರ್ಚೆಲ್ಲ ಸೇರಿ ಅದಕ್ಕೂ ಮುಂಚೆ ಅಡ್ಮಿಟ್ ಆಗಿದ್ ಬಿಲ್ ಎಲ್ಲ ಸೇರಿ 40 ಲಕ್ಷ ಆಯ್ತು ಗುರುಜಿ. ಆಮೇಲೆ ತುಂಬಾ ಸೂಕ್ಷ್ಮವಾಗಿ ನೋಡ್ಕೊಬೇಕು, ಅಂದ್ರೆ ಎಷ್ಟು ಕೇರ್ ಆಗಿ ನೋಡ್ಕೊಬೇಕು ಅಂದ್ರೆ ಅಷ್ಟು ಇದ್ರಾಗ ನೋಡ್ಕೊಬೇಕು ಅಂದ್ರು ಗುರುಜಿ. ಅವಾಗ ಯಾರ್ ಕರ್ಕೊಂಡ್ ಹೋಗ್ತಾರೆ, ಹೆಂಡತಿ ಹಾಸ್ಪಿಟ್ಲ್ಗೆ ಬಂದಿಲ್ಲ, ಸತ್ತೋಗ್ತಾನೆ ಅಂದ್ರು ನೋಡಕ್ಕೆ. ಇನ್ ಯಾರ್ ಕರ್ಕೊಂಡ್ ಹೋಗ್ತಾರೆ ಅಂತ ನಾನು ನಮ್ಮ ಮನೆಗ್ ಕರ್ಕೊಬಂದೆ ಗುರುಜಿ. ಕರ್ಕೊಬಂದೆ. ಸರಿ, ಕರ್ಕೊಬಂದು ಊಟ ತಿಂಡಿ ಎಲ್ಲ ತುಂಬಾ ನೀಟಾಗಿ ಮಾಡಿಡ್ಬೇಕು ಅಂತ ಹೇಳಿದ್ರು ಗುರುಜಿ. ಎಷ್ಟು ಕ್ಲೀನ್ ಆಗಿ ಇಡ್ಬೇಕು ಅಂದ್ರೆ ಅಷ್ಟು ಕ್ಲೀನ್ ಆಗಿ ಇಡ್ಬೇಕು, ತುಂಬಾ ಕೇರ್ ಇದ್ರೆ ಮಾತ್ರ ಕರ್ಕೊಂಡೋಗಿ, ಇಲ್ಲಾಂದ್ರೆ ಎಲ್ಲ ಅನುಕೂಲ ಇರುತ್ತೋ ಅಲ್ಲಿ ಇಡಿ ಅಂತ ಹೇಳಿದ್ರು ಗುರುಜಿ ಡಾಕ್ಟ್ರು. ನಾವು ಸರಿ ಅನ್ಬಿಟ್ಟು ನಾನು ಅಷ್ಟೇ ಮಗು ತರ 1 ತಿಂಗಳು ಎದೊಳಕ್ಕ, ಅಂದ್ರೆ ಒಂದ್ ಸ್ವಲ್ಪ ಲೇಟ್ ಆಗುತ್ತೆ ಅನ್ನೋ ತರ ಯೂರಿನ್ ಪಕ್ಕದಲ್ಲೇ ಕ್ಯಾನ್ ಇಟ್ಕೊಂಡ್ ಯೂರಿನ್ ಕ್ಯಾನಾಗ್ ಮಾಡ್ಕೊಂತಿದ್ದ ಗುರುಜಿ. ಮಗು ತರ ನೋಡ್ಕೊಂಡೆ ಗುರುಜಿ ನಾನು. ಸರಿ ನೋಡ್ಕೊಂಡೆ, ಚೆನ್ನಾಗಿ ಇದ್ದ. ಆಮೇಲೆ ಮತ್ತೆ ನನ್ನ ಹತ್ರ ಊರ್ಗ್ ಹೋಗಿ ಬರ್ತೀನಿ ಅಂತ ಹೇಳ್ದೆ ಗುರುಜಿ. ಅಂದ್ರೆ ಕಾರ್ ಓಡ್ಸೋನ್ ಆದ. 1 ತಿಂಗ್ಳಾಯ್ತು ಗುರುಜಿ. ಸುಮಾರಾಗಿದ್ದ. ಬ್ಲಡ್ ಟೆಸ್ಟ್ಗೆ ಅಂತ ಮನೆಗೆ ಬಂದು ಬ್ಲಡ್ ದಿನ 25,000 ಆಗ್ತಿತ್ತು ಗುರುಜಿ 1 ತಿಂಗಳಿಗೆ ಮಾತ್ರೆಗೆ. ಅದು ನಮ್ ದೊಡ್ಡಪ್ಪ ಅವರೇ ಕೊಡ್ತಿದ್ರು. ಆಮೇಲೆ ಸರಿ ಬ್ಲಡ್ ಟೆಸ್ಟ್ ಮನೆಗೆ ಬಂದು ತಗೊಂಡ್ ಹೋಗ್ತಿದ್ರು. ಆಮೇಲೆ ರಿಪೋರ್ಟ್ ಕಳಿಸ್ತಿದ್ರು. ಅವರು ಫೋನ್ ಮಾಡಿದಾಗ ಹಾಸ್ಪಿಟ್ಲಿಗೆ ವಾರಕ್ಕೆ 2 ಸಲ 3 ಸಲ ಕರ್ಕೊಂಡ್ ಹೋಗ್ತಿದ್ವಿ. ಹಿಂಗೆ ನೋಡ್ಕೊಂತಾ ಇದ್ವಿ ಗುರುಜಿ. 1-2 ತಿಂಗ್ಳಾಯ್ತು. 1 ತಿಂಗ್ಳಾದ್ಮೇಲೆ ಒಂದ್ಸಲ ಹೋಗಿ ಮಗುನ್ ನೋಡ್ಕೊಂಡ್ ಬರ್ತೀನಿ ಅಂದ. ಆಮೇಲೆ ಹೋಗಿ ಬಂದ ಗುರುಜಿ. ಸರಿ ಬೀಗ ಆಗಿತ್ತು ಮನೆ ಅಂತಂದ, ಬಂದ್ಬಿಟ್ಟೆ ನಾನು ಅಂದ. ಆಮೇಲೆ ಮತ್ತೆ ಇನ್ನೊಂದಿನ ಹೋದಾಗ ಅವಳು ಎಷ್ಟು ಇದ್ ಮಾಡಿದ್ರು ಬಾಗ್ಲೇ ತೆಗ್ದಿಲ್ವಂತೆ ಗುರುಜಿ. ಮನೆ ಒಳಗಡೆನೆ ಇದ್ದಾಳೆ, ಬಾಗ್ಲೇ ತೆಗ್ದಿಲ್ಲ. ಆಮೇಲೆ ಆಪರೇಷನ್ ಆಗಿ ನಿಮ್ ಮನೇಲಿ 1 ತಿಂಗಳಿದ್ದು ಇಲ್ಲೆಲ್ಲೂ ಅವ್ರ ಸಂಪರ್ಕಕ್ಕೆ ಬರ್ಲಿಲ್ವ ಅವರು? ಇಲ್ಲ ಗುರುಜಿ. ನಮ್ ದೊಡ್ಡಪ್ಪ ಅಂದ್ರೆ ನಮ್ ದೊಡ್ಡಪ್ಪನ ಮಗ ಅಣ್ಣ 2 ಸಲ ಮಗುನ್ ಕರ್ಕೊಂಡ್ ಬಂದಿದ್ರು ಗುರುಜಿ ಅವರು. ಅಲ್ಲ, ಆ ಹೆಣ್ಣು ಬಂದಿಲ್ಲ ಗುರುಜಿ. ಮಾತಾಡಿಲ್ವಾ? ಇಲ್ಲ ಗುರುಜಿ, ಫೋನು ಮಾಡ್ಲಿಲ್ಲ, ಬಂದು ಇಲ್ಲ ಗುರುಜಿ. ಬೇರೆಯವ್ರ ಹತ್ರ ಎಲ್ಲಾನು ನಾನ್ ಸಾಲ ಮಾಡ್ಕೊಟ್ಟಿದೀನಿ ದುಡ್ಡು ಆಪರೇಷನ್ ನನ್ ಗಂಡನ್ಗೆ ಅಂತ ಹೇಳಿದಾಳೆ ಗುರುಜಿ. 40 ಲಕ್ಷ ನಾನೇ ಕೊಟ್ಟಿದೀನಿ ಅಂತ. ಕೊಟ್ಟಿದೀನಿ ಅಂತ ಹೇಳ್ಕೊಂಡು ಅದೇ ಗುರುಜಿ. ಮನೆಗ್ ಕರ್ಕೊ ಬಂದ್ಮೇಲೆ ಕರೆಕ್ಟ್ ಆಗಿ ಬೆಳಗ್ಗೆ 7 ಗಂಟೆಗೆ ಕೊಡ್ಬೇಕು ಟ್ಯಾಬ್ಲೆಟ್, ತಿರ್ಗಿ ಸಾಯಂಕಾಲ 7 ಗಂಟೆಗೆ 1 ನಿಮಿಷನೂ ಹೆಚ್ಚು ಕಡಿಮೆ ಆಗದೆ ಕೊಡ್ಬೇಕಿತ್ತು ಗುರುಜಿ. ಆಯ್ತು, ನೀವು ಮುತುವರ್ಜಿ ಮಾಡಿದ್ರಿ. ಬಟ್ ಇಲ್ಲಿ ಹೆಂಡತಿ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳುವ ಮುಂಚೆ ಮಗುವನ್ನ ಆಗ ಕರ್ಕೊಂಡ್ಬಂದು ತೋರಿಸ್ಲಾಗ್ತಿತ್ತು. 2 ಸಲ ಕರ್ಕೊಬಂದು ತೋರ್ಸ್ಕೊಂಡು ಹೋಗಿದ್ರು ಗುರುಜಿ ನಮ್ಮಣ್ಣ. ಓಕೆ, ಈಗ ಹೆಂಡತಿ ನೋಡ್ಬೇಕು ಅಂತ ಹೋಗಿದ್ದು. ಹೆಂಡತಿ ನನ್ನನ್ನ ಸಾಕ್ತಾಳೆ ಅನ್ನೋ, ಅಂದ್ರೆ ಹೆಂಡತಿ ಮೇಲೆ ಆಸೆ ಆಗಿ ಇವ್ನು ಹೋದ ಗುರುಜಿ. ಹೋದ್ರೆ ಬಾಗಿಲು ತೆಗಿಲಿಲ್ವಂತೆ. ಆಮೇಲೆ ಸರಿ ಇನ್ನೊಂದ್ಸಲ ಹೋದ ಗುರುಜಿ. ಅವತ್ತು ವಾಪಸ್ ಬಂದ, ಮತ್ತೆ ಇನ್ನೊಂದ್ಸಲ ಹೋದ ಗುರುಜಿ. ನನ್ನ ಹತ್ರ ಇನ್ನ ಏನೋ ಒಂದು ಹೇಳ್ಬೇಕಲ್ವಾ ಗುರುಜಿ. ಹೆಂಡತಿನೇ ನೋಡಕ್ ಹೋಗ್ತೀನಿ ಅಂದ್ರೆ ಆಗಲ್ವಲ್ಲ. ಹಾಸ್ಪಿಟ್ಲಿಗೆ ಬಂದಿಲ್ಲ, ನೋಡ್ಲಿಲ್ಲ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಇದ್ ಮಾಡ್ಕೊಂಡು ಹೋದ. ನಾನು ಅಲ್ಲೇ ಮನೇಲಿ ಒಂದ್ ಸ್ವಲ್ಪ ಹೈಟ್ ಕುತ್ಕೊಳ್ಳೋ ವಾಶ್ರೂಮ್ ಸ್ವಲ್ಪ ಬೇಸಿನ್ ರಿಪೇರಿ ಆಗಿದೆ, ಅದ್ ಮಾಡಿಸ್ಕೊಂಡ್ರೆ ನಾನು ಅಲ್ಲೇ ಇರ್ಬೋದು, ನಾನು ಅಲ್ಲೇ ನಮ್ಮನೇಲೇ ಉಳ್ಕೊಳ್ತೀನಿ ಅನ್ನೋ ತರ ಅನ್ಕೊಂಡ್ ಹೋದ ಗುರುಜಿ. ಅಂದ್ರೆ ಮಾತ್ರ ಏನು ತಗೊಂಡ್ ಹೋಗಿರ್ಲಿಲ್ಲ, ಹಂಗೆ ಹೋದ ಗುರುಜಿ. ಅದ್ ರೆಡಿ ಮಾಡಿಸ್ಬಿಟ್ರೆ ಅಲ್ಲೇ ಇರ್ತೀನಿ ಅನ್ನೋ ತರ. ಅಲ್ಲಿ ಅವಳು ಇವನ್ನ ಒಡೆದು ಬೀಳ್ಸಿದಾಳೆ ಗುರುಜಿ, ಗಂಡನ್ನ. ಒಡೆದು ಬೀಳ್ಸಿದಾಳೆ ಗುರುಜಿ ಕೆಳಗಡೆಗೆ. ಬೀಳ್ಸಿ ಮತ್ತೆ ಪೊಲೀಸರಿಗೆ ಫೋನ್ ಮಾಡಿದಾಳೆ ಗುರುಜಿ. ಅವಳು ಏನಂದ್ರೆ ಗುರುಜಿ, ಇವನೇ ಎಲೆಕ್ಷನ್ ನಿಲ್ಸಿ ಮೆಂಬರ್ ಮಾಡಿದಾನ್ ಗುರುಜಿ. ಹೆಂಡ್ತಿನ ಅಂದ್ರೆ ಫಸ್ಟ್ 4 ವರ್ಷ ಆಗಿತ್ತು ಗುರುಜಿ ಮೆಂಬರ್ ಮಾಡಿ. 3 ವರ್ಷ ಆಗಿತ್ತು ಅವನಿಗೆ ಹುಷಾರ್ ತಪ್ಪ ಹೊತ್ತಿಗೆ. ಅಂದ್ರೆ ಪಂಚಾಯತಿ ಮಟ್ಟದಲ್ಲಿ? ಪಂಚಾಯತಿ ಮಟ್ಟದಲ್ಲಿ ಮೆಂಬರ್ ಆಗಿದ್ಲು ಗುರುಜಿ. ಅದು ಸ್ವಲ್ಪ ಪೊಲೀಸರಿಗೆ ಒಂದ್ ಸ್ವಲ್ಪ ಇದಿರುತ್ತಲ್ವಾ ಗುರುಜಿ ಮೆಂಬರು ಅಂದ್ರೆ. ಫೋನ್ ಮಾಡಿದಾಗ ಬಂದಿದ್ದಾರೆ ಅವ್ರ ಮನೆಗೆ. ಬಂದು ಅಂದ್ರೆ ಅಲ್ಲಿ ತನಕ ಫೋನ್ ಮಾಡೋದು, ಪೊಲೀಸರನ್ನ ಕರ್ಸೋದು ಅಂದ್ರೆ ಎಷ್ಟು ಸಲ ಮಾಡಿದಾಳೆ ಅಂದ್ರೆ ಇವನು ಎದ್ದು ಬಿದ್ದು ಪೊಲೀಸರು ಬೈಕೆ ಗುರುಜಿ ಹೊಡಿತಾರೆ ಅಂತ ಮನ್ಸಲ್ಲಿ ಇಟ್ಕೊಂಡು ಎಷ್ಟೊತ್ತಲ್ಲ ಅಂದ್ರೆ ಅಷ್ಟೊತ್ತಲ್ಲೆಲ್ಲ ಇವಳು ಕರ್ಸ್ದಾಗೆಲ್ಲ ಓಡ್ ಬಂದ್ಬಿಟ್ಟಿದ್ದಾನೆ ಗುರುಜಿ. ಯಾಕಂದ್ರೆ ತೋಡೋಗಿದ್ದಾನೆ.
ಭಯಕ್ಕೆ. ಆಮೇಲೆ ಸರಿ ಆವತ್ತು ಇವನ್ ಮನೆಯಲ್ಲೇ ಇದ್ನಂತೆ ಗುರುಜಿ, ಮನೇಲೆ ಇದಾನೆ ಬರ್ಲಿ ಅಂತ ಸರಿ ಬೀಳ್ಸಿದಾಳೆ ಮೆತ್ತಗೆ, ಯಾರೋ ಜೊತೆಲಿದ್ದ ಹುಡ್ಗ ಎಬ್ರಿಸಿ ಕೂರ್ಸಿದಾನೆ. ಸರಿ ಪೊಲೀಸರು ಬಂದ್ರಂತೆ ಗುರುಜಿ. ಆಮೇಲೆ ಈ ತರ ಸರ್ ನಾನು ಈ ತರ ಪೇಷಂಟು ಅಂತ ಹೇಳೋ ಹೊತ್ತಿಗೆ ಆಪರೇಷನ್ ಎಲ್ಲಮ್ಮ ಆಗಿರೋದು ಅಂದ್ರೂ ಅವಳು ಗೊತ್ತಿಲ್ಲ ಗುರುಜಿ ಎಲ್ಲಾಗಿದೆ ಆಪರೇಷನ್ ಅಂತ. ತಡ್ಬಡ್ಸದ್ಲಂತೆ ಗುರುಜಿ. ಆಮೇಲೆ ಸರಿ ಮನೆ ಯಾರ್ದು ಅಂತ ಕೇಳಿದ್ಲಂತೆ. ನಿಮ್ಮಪ್ಪಂದ ಅವರಪ್ಪಂದ ಅಂತ. ಅವರಪ್ಪಂದ ಅಂದ್ರೆ ಮತ್ತ ಅವ್ರ ಮನೆಗ್ ಸೇರ್ಸಿ ಮಾಡ್ಬಿಟ್ಲು ಗುರುಜಿ. ಅವ್ನು ಹುಷಾರಿಲ್ಲ ಇಷ್ಟೆಲ್ಲ ಬಾಧೆ ಬಿದ್ದು ಮನೆಗ್ ಹೋದ್ರೆ ಅವನ್ ಮನೇಲಿ ಅವ್ನಿಗೆ ಇರಕ್ ಬಿಡ್ಲಿಲ್ಲ ಗುರುಜಿ. ಅವ್ನ ಮನೆಗ್ ಹೋಗೋ ಹೊತ್ತಿಗೆ ಪೊಲೀಸರನ್ನ ಕರ್ಸೋದು, ಪೊಲೀಸರಿಗೆ ಫೋನ್ ಮಾಡೋದು, ಇವನ್ ಭಯ ಪಟ್ಟು ಓಡ್ ಬರೋದು. ಸರಿ ಆಗ ಪೊಲೀಸರು ಇವಳು ಇದೆಲ್ಲನೋ ಇವನ ಹುಷಾರಿಲ್ದೆ ಇರೋದು ಇದೆಲ್ಲ ನೋಡಿ ಆಮೇಲೆ ಆವತ್ತಿಂದ ಬಿಟ್ರು ಗುರುಜಿ ಪೊಲೀಸರು ಬರೋದು. ಇವಳ್ದೇ ತಪ್ಪು ಅನ್ನೋದು ಅವ್ರಿಗೆ ಆವತ್ತು ಅರ್ವಾಯ್ತು ಗುರುಜಿ. ಆಮೇಲೆ ಸರಿ ಇಲ್ಲಿಗೆ ತಿರ್ಗಿ ಬಂದ ಗುರುಜಿ. ಇಲ್ಲೇ ಇದ್ದ. ಸರಿ ಒಂದ್ ಸ್ವಲ್ಪ ಮತ್ತೆ ಶುರುವಾಯ್ತು ಗುರುಜಿ. ನನ್ಗೆ ದುಡ್ಡು ಬೇಕಾಗುತ್ತಲ್ವಾ, ಅವ್ರಿಗೂ ದುಡ್ಡು ಕೊಡ್ಬೇಕಲ್ವಾ ದೊಡ್ಡಪ್ಪ ಅವ್ರಿಗೆ. ನಾನೊಂದ್ ಸ್ವಲ್ಪ ಜಮೀನ್ ಮಾರ್ತೀನಿ ಅಂದ ಗುರುಜಿ. ನೀನು ಫಸ್ಟ್ ಒಂದ್ ವರ್ಷ ಆಗ್ಲಿ ನೀನ್ ಸುಧಾರಿಸ್ಕೋ, ಅವ್ರ ಹತ್ರನೇ ನಮ್ ದೊಡ್ಡಪ್ಪ ಅವ್ರ ಹತ್ರನೇ ದುಡ್ಡಿತ್ತು ಗುರುಜಿ, ನಾವ್ ಕೊಡ್ತೀವಿ ಅಂತ ಹೇಳಿದ್ರು ಗುರುಜಿ ಅವರು. ಸರಿ ಒಂದು 20 ಲಕ್ಷ ತೆಗ್ದು ನಿನ್ನ ಅಕೌಂಟ್ ಅಲ್ಲೇ ಇಡ್ತೀನಿ, ನಿನ್ ಅದೇ ಈಗ ಆಸ್ಪತ್ರೆಗೆ ಮಾತ್ರೆ ಮಂದಿಗೆ ಔಷಧಿಗಳಿಗೆ ಎಲ್ಲ ಅಂತ ಹೇಳಿದ್ವಿ ಗುರುಜಿ. ಕೇಳಲಿಲ್ಲ ಗುರುಜಿ, ಎಷ್ಟ್ ಹೇಳಿದ್ರು ಕೇಳಲಿಲ್ಲ. ಮಾರ್ಲೇಬೇಕು ಜಮೀನು ಅಂತ ಹಠ ಹಿಡ್ದ. ಅದು ಹೋಗ್ಲಿ ಅಂದ್ರೆ ಒಂದ್ ಬೇರೆ ಕಡೆ ಇರೋದು ನಿನ್ಗೆ ಎಷ್ಟ್ ಅಮೌಂಟ್ ಬೇಕೋ ಅಷ್ಟದ್ದೇ ಮಾರೋಣ ಅಂದ್ರೆ ಹಠ ಮಾಡ್ತಿದ್ದಾನೆ ಗುರುಜಿ. 4 ಕೋಟಿ ಜಮೀನ್ ಮಾರ್ಬೇಕು ಅಂತಿದ್ದಾನೆ ಗುರುಜಿ. ಅಷ್ಟು ಅಮೌಂಟ್ ನಮ್ಗೆ ಏನಕ್ಕಪ್ಪ ಬೇಕು ಅಂದ್ರೆ ಕೇಳ್ತಾನೆ ಇಲ್ಲ ಗುರುಜಿ. ನಾನು ಸುಮ್ನಾಗ್ಬಿಟ್ಟೆ ಗುರುಜಿ, ಬೇಡ ಅಂತ ಹೇಳ್ಬಿಟ್ಟು ಸುಮ್ನಾಗ್ಬಿಟ್ಟೆ ಗುರುಜಿ. ಕೋಪ ಮಾಡ್ಕೊಂಡು ನಮ್ ಸೋದರ ಮಾವನ್ ಮನೆ ಹತ್ರ ಹೋದ ಗುರುಜಿ. ಅವನು ನಮ್ಮ ಮಾವನ್ಗೆ ಹೇಳ್ತೀನಿ, ಮಾವನ ಹತ್ರ ಮಾತಾಡ್ತೀನಿ ಅಂತ ಅಲ್ಲಿ ಹೋದ. ಅಲ್ಲಿ ಅವರು ಸರಿ ನಮಗ್ ಫೋನ್ ಮಾಡಿದ್ರು. ನಾನು ಈ ತರ ಹೇಳ್ತಾ ಇದ್ದೀನಿ ಅಂತ ಹೇಳ್ದೆ. ಅದೇ ದೊಡ್ಡಪ್ಪ ಅವ್ರ ಹತ್ರನೇ ನಾನು ಇಸ್ಕೊಡ್ತೀನಿ ಅಂದ್ರೆ ಅವ್ನು ಕೇಳ್ತಿಲ್ಲ ಅಂತ. ಅವರು ಒಂದ್ ಸ್ವಲ್ಪ 15 ದಿನ ಮನೇಲಿ ಇಟ್ಕೊಂಡ್ರು. ಆಮೇಲೆ ಇವ್ನು ದುಡ್ಡಿಲ್ವಲ್ಲ ಗುರುಜಿ, ಹಾಸ್ಪಿಟ್ಲ್ಗೆ ಹೋಗೋದೇ ಬಿಟ್ಬಿಟ್ಟ ಗುರುಜಿ. ಹಾಸ್ಪಿಟ್ಲ್ಗೆ ಹೋಗೋದೇ ಬಿಟ್ಬಿಟ್ಟ. ಹೋಗ್ಬೇಕಿತ್ತು, ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ತಾನೆ ಇರ್ಬೇಕಿತ್ತು. ಇಲ್ಲಿರೋ ತನಕ ನಾನ್ ನೋಡ್ಕೊಂಡೆ, ಅಲ್ಗೋದ್ಮೇಲೆ ಬಿಟ್ಬಿಟ್ಟ ಗುರುಜಿ. ಆಮೇಲೆ ತಿರ್ಗಿ ಹುಷಾರು ತಪ್ಪಿ ನನ್ ಕೈಯಲ್ಲಿ ಹಾಕ್ಲಿಲ್ಲ, ನನ್ಗೀಗ ಜಮೀನ್ ಮಾರಿದ್ರೇನೆ ಅಂತ ಮತ್ತೆ ಫೋನ್ ಮಾಡ್ದ ಗುರುಜಿ. ನಮ್ಮ ಮಾವನು ಹೋದ್ರೋಗ್ಲಿ, ಅವ್ನ್ ಕೇಳಲ್ಲಮ್ಮ, ಅವ್ನ್ ಹಾಳ್ ಮಾಡಕ್ಕೆ ಹುಟ್ಟಿದಾನೆ ಅನ್ಸುತ್ತೆ ಅಂತ ಹೇಳಿದ್ರು ಗುರುಜಿ. ಹೋಗ್ಲಿ ಅಂತ ಒಪ್ಕೊಂಡ್ವಿ ಗುರುಜಿ. ಮತ್ತೆ ಇನ್ನೇನ್ ಮಾಡೋದು ಅಂತ ಮಾರಕ್ಕೆ ಒಪ್ಕೊಂಡ್ವಿ ಗುರುಜಿ. ಒಪ್ಕೊಳ್ಳೋ ಹೊತ್ತಿಗೆ ನಮ್ ದೊಡ್ಡಪ್ಪ ಕೊಟ್ಟಿರೋದು ಇನ್ನೂ ದುಡ್ಡು ನನ್ನ ಹತ್ರ ಇತ್ತು ಗುರುಜಿ. 1,60,000 ನನ್ನ ಹತ್ರನೇ ಇತ್ತು ಗುರುಜಿ. ಈ ತರ ದೊಡ್ಡಪ್ಪ ಕೊಟ್ಟಿರೋ ದುಡ್ಡು ಇದೆ, ಈಗ ಸದ್ಯಕ್ಕೆ ತೋರಿಸ್ಕೊಳ್ಳಕ್ಕೆ ಬೇಕಾ ಮಾರೋ ತನಕ ಅಂತಂದೆ. ಬೇಕು ಅಂತ ಮತ್ತೆ ಹಾಸ್ಪಿಟ್ಲ್ಗೆ ಹೋದ ಗುರುಜಿ. ಆಮೇಲೆ ನಾನು ಹಾಸ್ಪಿಟ್ಲಲ್ಲಿ ಇರಕ್ ಹೋಗ್ಲಿಲ್ಲ ಗುರುಜಿ. ಎಷ್ಟ್ ನೋಡಿದ್ರು ಎಷ್ಟ್ ಮಾಡಿದ್ರು ಇವನು ಮರ್ಯಾದೆ ಕೊಡ್ತಿಲ್ಲ ಅಂತ ಹೋಗ್ಲಿಲ್ಲ ಗುರುಜಿ. ಅವನೇ ಫ್ರೆಂಡ್ಗಳನ್ನ ಅವ್ರನ್ನ ಕರ್ಕೊಂಡು ಹೋಗೋದು, ತೋರ್ಸ್ಕೊಂಡ್ ಬರೋದು ಮಾಡ್ತಾ ಇದ್ದ ಗುರುಜಿ. ಆಮೇಲೆ ನಮ್ಮ ಸೋದರತ್ತೆ ಅವರು ಒಂದು ತಿಂಗಳು ಮನೇಲಿ ಇಟ್ಕೊಂಡ್ರು. ಆಮೇಲೆ ಅಲ್ಲೇ ಪಕ್ಕದಲ್ಲೇ ಒಂದು ರೂಮ್ ಮಾಡಿಟ್ರು ಗುರುಜಿ. ಬಾಡಿಗೆ ರೂಮ್ ಮಾಡಿ ಇಟ್ರು ಅವರು. ಊಟ ಅಲ್ಲಿಗೆ ಕೊಟ್ಟು ಕಳಿಸ್ತಿದ್ರು. ಸರಿ ಅವ್ರಿಗೆ ಇವನು ಏನ್ ಹೇಳಿದ್ನೋ ನಮಗ್ ಗೊತ್ತಿಲ್ಲ ಗುರುಜಿ. ಅವ್ರಿಗೆ ಅವರು ದುಡ್ಡು ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರು ಗುರುಜಿ ಹಾಸ್ಪಿಟ್ಲಿಗೆ. ಅವರು ದುಡ್ಡು ಕೊಡಕ್ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಹೇಳ್ತಾ ಇದ್ದ ಗುರುಜಿ ಇವನು, ಈ ತರ ಅವ್ರು ಕೊಡ್ತಿದ್ದಾರೆ ಅಂತ. ಅಲ್ಗೂ ನಾವೂನು ಹೇಳಿದ್ವಿ ಗುರುಜಿ, ಒಡವೆ ಬೇಕಂದ್ರೆ ಅಡ ಇಟ್ಬಿಟ್ಟು ಕೊಡ್ತೀವಿ, ಈಗ ಸದ್ಯಕ್ಕೆ ಇಷ್ಟು ಕಟ್ಬೇಕು ಅಂತ ಹೇಳಿದ್ರು ಗುರುಜಿ. ಒಂದ್ 5 ಲಕ್ಷ ಆಗಿತ್ತು ಗುರುಜಿ ಒಂದ್ಸಲ ಬಿಲ್ಲು. 1-2 ಲಕ್ಷ ಒಡವೆ ಇಟ್ಟು ಕೊಡ್ತೀವಿ ಅಂದಿದ್ದಕ್ಕೆ ಇಲ್ಲ ಅವ್ರು ಕೊಡ್ತಾರೆ, ಅತ್ತೆ ಕೊಡ್ತಾರೆ ಅಂತ ಹೇಳ್ದೆ ಗುರುಜಿ. ಸರಿ ಅವ್ರಿಗೂ ಕೇಳಿದ್ವಿ, ಈ ತರ ಕೊಡ್ತೀವಿ ಅಡ್ಜಸ್ಟ್ ಮಾಡಿ ಅಂದಿದ್ದಕ್ಕೆ ಇಲ್ಲ ನಾನು ಚೀಟಿ ಎತ್ತಿದ್ದೀನಿ ಕೊಡ್ತೀನಿ, ನಾನೇ ಕೊಡ್ತೀನಿ ಅಂತಂದ್ರು. ಸರಿ ಆಯ್ತು ಗುರುಜಿ. ಅವರು ಕೊಡೋದು ದುಡ್ಡು ಇವನು ನನ್ನ ಹತ್ರ ಹೇಳ್ತಿದ್ದ, ಕಾಂಟ್ಯಾಕ್ಟ್ ಅಲ್ಲೂ ಇದೆ ಗುರುಜಿ ನಾನು. ಅವನು ಹೇಳ್ತಿದ್ದ ಇಷ್ಟಿಷ್ಟ ಆಗಿದೆ ಅಂತ, ನಮ್ಮ ಅತ್ತೆನೂ ಹೇಳ್ತಾ ಇದ್ರು ಗುರುಜಿ. ಆಮೇಲೆ ಒಂದ್ 9 ಲಕ್ಷ ಆಗಿದೆ ಅಮ್ಮ. 9 ಲಕ್ಷ ಆದ್ಮೇಲೆ ನನ್ನ ಹತ್ರ ದುಡ್ಡೇ ಇಲ್ಲ ಅಂತ ಹೇಳ್ಬಿಟ್ಟಿದೀನಿ, ನಾನು ಕೇಳಲೇ ಬೇಡ ಅಂತ ಹೇಳ್ಬಿಟ್ಟಿದೀನಿ ಅಂತ ಹೇಳಿದ್ರು ಗುರುಜಿ ನಮ್ಮ ಅತ್ತೆ.
ಆಮೇಲೆ ಸರಿ ಇನ್ನೇನ್ ಮಾಡೋದು ಗುರುಜಿ, ಅಳ್ತಾನೆ ಈ ತರ ಮಾತ್ರೆಗೆ ದುಡ್ಡಿಲ್ಲ ಅಂತಾನೆ ನಾವು ಅವ್ರ ಹತ್ರ ಇವ್ರ ಹತ್ರ ತೆಗ್ದು ಮತ್ತೆ 1 ಲಕ್ಷ ಅಕೌಂಟ್ಗೆ ಹಾಕಿದ್ವಿ ಗುರುಜಿ. ಹಾಸ್ಪಿಟ್ಲ್ ಅಲ್ಲಿ ಇದೀನಿ ಅಂತ ಫೋನ್ ಮಾಡಿದಾಗ ಇಷ್ಟೆಲ್ಲ ಅನುಕೂಲವಾಗಿದ್ದು ಈ ತರ ಯಾರು ನೋಡ್ಲಿಲ್ಲ ಅಂದ್ರು ಆಗಲ್ವಲ್ಲ ಗುರುಜಿ ಅಂತ ನೋಡಿದ್ವಿ. ಆಮೇಲೆ ಗುರುಜಿ ಮತ್ತೆ ತಿರ್ಗಿ ಫೋನ್ ಮಾಡ್ದ, ಅಂದ್ರೆ ಕಾರ್ ಓಡಿಸ್ತಾ ಇದ್ದ ಗುರುಜಿ ಅವನೇ. ಆಗ್ಲಿಲ್ಲ ಅಂದಾಗ ಬೇರೆಯವ್ರನ್ನ ಕರ್ಕೊಂಡು ಹೋಗ್ತಿದ್ದ ಹಾಸ್ಪಿಟ್ಲಿಗೆ ಕಾರ್ ಓಡ್ಸೋದಕ್ಕೆ ಜೊತೆಗೆ. ಕಾರ್ ಓಡಿಸೋ ಅಷ್ಟು ಮಾತ್ರ ಇದ್ದ ಗುರುಜಿ. ಅಲ್ಲಿ ಹೋದ್ಮೇಲೆ ಗುರುಜಿ ನಮ್ಮ ಮಾವನ ಮನೆಗೆ ಹೋದ್ಮೇಲೆ ಯಾವಾಗ್ಲೂ ಊರ್ಗ್ ಹೋಗ್ತಿದ್ನಂತೆ ಗುರುಜಿ, ನನಗ್ ಗೊತ್ತಿಲ್ಲ ಇದು. ಇವ್ರು ಸ್ವಲ್ಪ ನಮ್ಮ ಅತ್ತೆ ಸುಳ್ಳು ಹೇಳ್ತಾ ಇದ್ರು ಗುರುಜಿ ನನ್ನ ಹತ್ರ. ಈ ತರ ಇದಾನೆ ಅಂತ ಹೇಳ್ತಿದ್ರು. ಊಟ ಕೊಟ್ಟು ಕಳ್ಸಿದ್ದೆ, ಇದಾನೆ ಅಂತಾನೆ ಹೇಳ್ತಿದ್ರು. ಊರ್ಗ್ ಹೋಗಿ ಮತ್ತೆ ಕುಡಿಯೋಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾನೆ ಗುರುಜಿ, ನಮಗ್ ಗೊತ್ತೇ ಇಲ್ಲ ಗುರುಜಿ. ಆಯಮ್ಮನೂ ಹೇಳಿಲ್ಲ ಗುರುಜಿ. ನಾವು ಯಾವಾಗೋ 15 ದಿನಕ್ಕೋ ತಿಂಗಳಿಗೋ ಹೋಗಿ ನೋಡ್ಕೊಂಡ್ ಬರ್ತಿದ್ವಿ ಗುರುಜಿ. ನಾವ್ ಹೋದಾಗ ಇರ್ತೀಯ ತಾನೆ, ಹಾಸ್ಪಿಟ್ಲಿಗೆ ಹೋಗಲ್ಲ ತಾನೆ ಅಂತ ಫೋನ್ ಮಾಡ್ಕೊಂಡು ಹೋಗಿ ನೋಡ್ಕೊಂಡ್ ಬರ್ತಿದ್ವಿ. ಆಮೇಲೆ ಗುರುಜಿ ಮತ್ತೆ ಕುಡಿಯೋದಕ್ಕೆ ಒಬ್ಬ ಇದ್ದ ಗುರುಜಿ, ಅವ್ನ ಹಾಳು ಮಾಡ್ದವನು. ಅವನ್ ಜೊತೆ ಜೂಜಾಡಕ್ ಬಿಟ್ಟಿದ್ದ ಗುರುಜಿ. ಆ ಜೂಜಾಡಕ್ಕೆ ಕುತ್ಕೊಂಡ್ ಜೂಜಾಡ್ತಾ ಇರೋದು ಯಾರೋ ನೋಡ್ದವ್ರು ನಮ್ಗೆ ಆಮೇಲೆ ಹೇಳಿದ್ರು ಗುರುಜಿ, ಅವ್ನ್ ತೀರ್ಕೊಂಡ್ಬಿಟ್ಟ ಗುರುಜಿ. ಯಾರು? ನನ್ ತಮ್ಮ ತೀರ್ಕೊಂಡ್ಬಿಟ್ಟ ಗುರುಜಿ. ಇದು ಈ ತರ ಮತ್ತೆ ಅಂದ್ಮೇಲೆ ನಾವು 1 ಲಕ್ಷ ಕೊಟ್ವಿ. ಮತ್ತೆ ತಿರ್ಗಿ ದುಡ್ಡಿಲ್ಲ ಅಂದ, ತಿರ್ಗಿ 25,000 ಕೊಟ್ವಿ ಗುರುಜಿ. ಬಟ್ ಈ ಜಮೀನ್ ಮಾರುವ ಪ್ರಕ್ರಿಯೆ ನಡೀತಾ ಇತ್ತು ಗುರುಜಿ, ನಡೀತಾ ಇತ್ತು. ಅಂದ್ರೆ ಇನ್ನು ಯಾರು ಸಿಕ್ಕಿರ್ಲಿಲ್ಲ? ಸಿಕ್ಕಿದ್ರು ಗುರುಜಿ. 50,000 ಅಡ್ವಾನ್ಸ್ ಕೊಟ್ಟಿದ್ರು ಗುರುಜಿ. 50,000 ಅಡ್ವಾನ್ಸ್ ಕೊಟ್ಟಿದ್ರು ಗುರುಜಿ. ಅದನ್ನು ಹಾಸ್ಪಿಟ್ಲ್ಗೆ ಖರ್ಚು ಮಾಡ್ಕೊಂಡ. ಸರಿ ಹೆಂಗೋ ಜಮೀನ್ ಮಾರ್ತಾನೆ, ಇವನ ಹತ್ರ ಚೆನ್ನಾಗ್ ತಿನ್ಬೋದು ಅಂತ ಮುಂಚೆ ಇವ್ನ ಹಾಳು ಮಾಡಿದ್ದವನು ನನ್ನ ಏಜ್ ಗುರುಜಿ. ಅವನು ನಮ್ಮ ಅಣ್ಣ ತಮ್ಮದಿರೋ ಹುಡ್ಗಾನೆ ಗುರುಜಿ. ಅವನು ಮತ್ತೆ ಜೊತೆಗೆ ಹಾಕೊಂಡ್ಬಿಟ್ಟ ಗುರುಜಿ. ಅವನ್ ಜೊತೆಗೆ ಹಾಕೊಂಡ್ರು ಇವ್ನಿಗೆ ಬುದ್ಧಿ ಇರ್ಬೇಕಿತ್ತು, ಎಷ್ಟ್ ನೋವು ಪಟ್ಟೆ ಅಂತ ಗುರುಜಿ. ನೋವೆಲ್ಲ ಮರ್ತ್ ಬಿಟ್ಟಿದ್ದಾನೆ ಗುರುಜಿ ಇವನು. ಈಗ 1 ನಿಮಿಷ, ಈಗ ನಿಮ್ಮ ದೊಡ್ಡಪ್ಪ ಊರ್ ಬೇರೆ, ನಿಮ್ಮ ಅವನು ಕೆಟ್ಟ ಊರ್ ಬೇರೆನಾ? ಇಲ್ಲ ಗುರುಜಿ, ಎಲ್ಲ ಒಂದೇ ಊರೇ ಗುರುಜಿ. ಅದು ಊರ್ಗ್ ಹೋಗಿದ್ದಾನೆ ಅಂತ ಸಪರೇಟ್ ಪದ ಬಳಸುದ್ರಿ? ಅಂದ್ರೆ ನಿಮ್ಮಿಂದ ಅಲ್ಲೋಗಿ ಬದುಕ್ತಿದ್ರು, ಅಲ್ಲಿ ಅವ್ರ ದಿನ ನೋಡ್ಕೊಂಡ್ರು ಅಥವಾ ಅವರೆಲ್ಲ? ಅದು ನಮ್ ಸೋದರ ಮಾವನ ಮನೆ ಬೇರೆ ಗುರುಜಿ. ಓಕೆ, ಮತ್ತೆ ಅಲ್ಲಿಂದ ಊರಿಗೆ ಬಂದಿದ್ದು? ಊರ್ಗೆ ಅಂದ್ರೆ ನಮ್ಮ ಅವನ ಊರ್ಗೆ. ಅಂದ್ರೆ ನಮ್ಮ ದೊಡ್ಡಪ್ಪ. ಹೆಂಡತಿ ಇರ್ಲಿಲ್ವಾ? ಹೆಂಡತಿ ಇದ್ಲು ಗುರುಜಿ. ಹೆಂಡತಿ ಇದ್ರೂನು ಅದೇ ಮಾತುಕತೆ ಇಲ್ಲ, ಏನೂ ಇಲ್ಲ ಗುರುಜಿ. ಗಂಡನ್ಗೆ ಕುಡಿಯೋಕ್ ಶುರು ಮಾಡಿದ್ರು, ಆಕೆ ಏನ್ ಕೇಳಿಲ್ಲ ಅಥವಾ ನಿಮ್ಗೂ ಹೇಳಿಲ್ಲ ಅಂತ? ಹೇಳಿಲ್ಲ ಗುರುಜಿ. ಆ ಜೊತೆಗೆ ಹಾಕೊಂಡವನು ಈ ತರ ಜಮೀನ್ ಮಾರಿದಾರೆ ಅಂತ ಗೊತ್ತಾದ್ಮೇಲೆನೆ ಸಾಯೋಕ್ ಮುಂಚೆ 20 ದಿನ ಆಗಿತ್ತು ಗುರುಜಿ ಇವನ್ ಜೊತೆಗೆ ಹಾಕೊಂಡವ್ರು. ಅದೇ ಜಮೀನು ಅಡ್ವಾನ್ಸ್ 50,000 ಕೊಟ್ಟಿದ್ದಾರೆ, ಜಮೀನ್ ವ್ಯಾಪಾರ ಆಗಿದೆ ಅಂತ ಗೊತ್ತಾದ್ಮೇಲೆ ಆ ತರ ಮಾಡ್ಕೊಂಡಿದ್ದಾರೆ ಗುರುಜಿ. ನಮ್ಮ ಸೋದರತ್ತೆ ನಮ್ಗೆ ಹೇಳಿಲ್ಲ ಗುರುಜಿ, ಈ ತರ ಅವನು ಈ ತರ ಮನೇಲಿ ಇರ್ತಾ ಇಲ್ಲ, ಹೋಗ್ತಾ ಇದ್ದಾನೆ ಅಂತ. ನಮ್ಮ ಮನೇಲಿರೋ ತನಕ ಎಲ್ಲೂ ಹೋಗಕ್ ನಾನ್ ಬಿಡ್ತಿರ್ಲಿಲ್ಲ ಗುರುಜಿ. ನಿಮ್ ಬಾಬಾ ಬೈತಾರೆ, ಇನ್ನು ಎಷ್ಟು ದಿನ ಆಗಿದೆ ಆಪರೇಷನ್ ಆಗಿ ಅಂತ ಜನ ಕೇಳ್ತಾರೆ, ಕಾರ್ ತಗೊಂಡ್ ಓಡಾಡಿದ್ರೆ ಅಂತ ಬೈತಿದ್ದೆ. ನಾನ್ ಸುಮ್ನೆ ಹೇಳ್ತಿದ್ದೆ ಗುರುಜಿ, ನಿಮ್ ಬಾಬಾ ಬೈತಾರೆ, ಭಯ ಇರ್ಬೇಕು ಅಂತ. ಭಯ ಇರ್ಬೇಕು ಅಂತ ನಾನ್ ಹಂಗ ಹೇಳ್ತಿದ್ದೆ. ಇಲ್ಲಿ ಕಳಿಸ್ತಾ ಇರ್ಲಿಲ್ಲ ಗುರುಜಿ ಎಲ್ಲೂನು ಹೊರಗಡೆ. ಅಲ್ಲೇ ಅವರು ಬಿಟ್ಬಿಟ್ರು ಗುರುಜಿ. ಸರಿ, ಅದು ಜಾಂಡೀಸ್ ಲೆವೆಲ್ ಜಾಸ್ತಿ ಆಗೋಯ್ತು ಗುರುಜಿ. ಲಿವರ್ ಮತ್ತೆ ಹಾಳಾಗೋಯ್ತು ಗುರುಜಿ. ಕುಡ್ದು ಅಲ್ಲ ಗುರುಜಿ, ಅದು ಟ್ಯಾಬ್ಲೆಟ್ ತಗೊಳ್ತಾ ಇದ್ದಿದ್ರೆ ಅದು ನಾರ್ಮಲ್ ಆಗ್ತಿತ್ತಂತೆ ಗುರುಜಿ. ಇವನ್ ಏಜ್ ಬ್ರೈನ್ ಡೆತ್ ಆಗಿರೋ ಆಕ್ಸಿಡೆಂಟ್ ಕೇಸ್, ಇವನ್ ಏಜ್ದೆ ಪೂರ್ತಿ ಲಿವರು ಬೈಲ್ ಡೆತ್ ಎಲ್ಲ ಸೇರಿ ಹಾಕಿದ್ರು ಗುರುಜಿ. ಇವನ್ಗೆ ಚೆನ್ನಾಗಿರೋ ಲಿವರ್ ಹಾಕಿದ್ರು ಗುರುಜಿ, ನಮಗೂ ತೋರಿಸಿದ್ರು. ಅದು ಚೆನ್ನಾಗಿ ಅಡ್ಜಸ್ಟ್ ಆಗ್ತಿತ್ತು ಗುರುಜಿ. ಇವನು ಅವ್ರು ಹೇಳ್ದಂಗೆ ಪಥ್ಯ ಇದ್ದು ಚೆನ್ನಾಗಿ ನೋಡ್ಕೊಂಡಿದ್ರೆ ಆರೋಗ್ಯ. ಇವನು ಮಾತ್ರೆ ತಿನ್ನೋದು ಬಿಟ್ಬಿಟ್ಟು, ನಾವು ಮಾರಲ್ಲ ಅಂದಿದ್ದಕ್ಕೆ 8 ದಿನ ಮನೆ ಬಿಟ್ಟು ಫ್ರೆಂಡ್ ಮನೆ ಅಂತ ಅನ್ಕೊಂಡು ಎಲ್ಲ ಮೈಸೂರ್ ಕಡೆ ಹೋಗಿದ್ದ ಗುರುಜಿ. ನಿಮ್ಮ ಮೇಲೆ ಮುಂಚ್ಕೊಂಡಿದ್ದೀನಿ ಅಂತ ತೋರ್ಸಕ್ಕೆ 8 ದಿನ ಅಲ್ಲಿ ಹೋಗಿದ್ದ ಗುರುಜಿ. ಆಗ ಟ್ಯಾಬ್ಲೆಟ್ ತಿನ್ನೋದು ಬಿಟ್ಬಿಟ್ಟಿದ್ದ ಗುರುಜಿ.
ಜೊತೆಗೆ ಕುಡಿತ. ಹಾ, ಮಾರೋದು ನಾವ್ ಒಪ್ಕೊಳ್ಳಿಲ್ಲ ಅಂತ ಹಂಗ್ ಮಾಡಿದ್ದ ಗುರುಜಿ. ನಾವು ಮಾರೋದ್ ಬೇಡವೇ ಬೇಡ ಅಂತ ಹೇಳಿಲ್ಲ ಗುರುಜಿ. ಅಷ್ಟು ದುಡ್ಡು ಬೇಡ, ಬೇರೆದು ನಿನ್ಗೆ ₹1 ಬೇಕಂದ್ರೆ ಮಾರಕ್ ನಾವು ಒಪ್ಕೊಳ್ತೀವಿ, ಅದು ನಿನ್ ಮಗನಿಗಿರ್ಲಿ ಅಂತ ನಾವ್ ಹೇಳಿದ್ದು ಗುರುಜಿ. ಅವ್ನ್ ಕೇಳಲಿಲ್ಲ ಗುರುಜಿ. ಸರಿ, ಆ ಕಡೆಗೂ ಒಪ್ಕೊಂಡ್ವಿ. ಆಮೇಲೆ ಹಿಂಗಾಯ್ತು ಗುರುಜಿ, ಜಾಂಡೀಸ್ ಲೆವೆಲ್ ಜಾಸ್ತಿ ಆಗಿ ಮತ್ತೆ ಶಿವರಾತ್ರಿ ಹಬ್ಬ ತೀರದ್ಮೇಲೆ ಸೀರಿಯಸ್ ಆಗಿದ್ದ ಗುರುಜಿ. ಅಷ್ಟೊತ್ತಿಗೆ ಮಾರನೇ ದಿನ ನಾನು ನನ್ನ ತಂಗಿ ಹೋದ್ವಿ ಗುರುಜಿ. ಹೋಗಿ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ವಿ ಗುರುಜಿ. ಹಾಸ್ಪಿಟ್ಲ್ ಅಲ್ಲಿ ಅವರು ಮತ್ತೆ ರಿಆಪರೇಷನ್ ಮಾಡ್ಬೇಕು ಅಂದ್ರು ಗುರುಜಿ. ರಿಆಪರೇಷನ್ ಮಾಡಿದ್ರುನು ಸಕ್ಸಸ್ ಆಗುತ್ತೆ ಆಗಲ್ಲ ಅಂತ ನಾವ್ ಹೇಳಲ್ಲ ಅಂದ್ರು ಗುರುಜಿ. ಇವ್ನು ಅದಕ್ಕೂ ಒಪ್ಕೊಂಡ ಗುರುಜಿ. ನಾವು ಸಪ್ರೇಟ್ ಆಗಿ ಡಾಕ್ಟರ್ ಹತ್ರ ಆಗಲ್ಲ ಸರ್, ತಡಿಯಲ್ಲ ಇವನು ಅಂತ ಮಾತಾಡಿದ್ವಿ. ಇಲ್ಲ ನಾನ್ ಮಾಡ್ಸ್ಕೊಂತೀನಿ ಅಂತ ಅವನಂದ. ಸರಿ, ನಮ್ಗೆ ಅಮೌಂಟ್ ಈ ತರ ಜಮೀನ್ ಮಾರಿದೀವಿ ಸರ್, ಅಮೌಂಟ್ ಅಡ್ಜಸ್ಟ್ ಆದ ತಕ್ಷಣ ಫೋನ್ ಮಾಡ್ತೀವಿ ಅಂತ ಮಾಮೂಲಿ ಜನರಲ್ ವಾರ್ಡ್ ಅಲ್ಲಿ ಟ್ರೀಟ್ಮೆಂಟ್ ಸಾಯಂಕಾಲ ತನಕ ತಗೊಂಡು ಬಂದ್ವಿ ಗುರುಜಿ ನಾವು ಮನೆಗೆ. ಇವನು ನಮ್ ಸೋದರತ್ತೇನು ಬಂದಿದ್ರು ನಮ್ ಜೊತೆ, ಅವ್ರ ಜೊತೆಲೆ ಹೋದ ಗುರುಜಿ, ಅವ್ರ ಮನೆಗೆ ಹೋದ. ಆಮೇಲೆ ಸರಿ ನಾವು ಹಿಂಗ್ ಬಂದ್ವಿ. ಆಮೇಲೆ ತಿರ್ಗಿ ಗುರುವಾರ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಬಂದ್ವಿ. ಭಾನುವಾರ ತೀರ್ಕೊಂಡ್ಬಿಟ್ಟ ಗುರುಜಿ. ಶುಕ್ರವಾರನೂ ಚೆನ್ನಾಗಿದ್ದಾನೆ ಗುರುಜಿ. ಶುಕ್ರವಾರ ಊರಿಗೆ ಬಂದಿದ್ದಾನೆ ಗುರುಜಿ. ಕಾರ್ ತಗೊಂಡು ಅವನು ಮಗನ್ ನೋಡ್ಕೊಂಡು ಹೋಗಿದ್ದಾನೆ ಗುರುಜಿ. ಬಂದು ಗುರುವಾರ ಸುಸ್ತಾಗಿದ್ದ, ನಾವ್ ಹಿಡ್ಕೊಂಡು ಹೋಗಿ ಕಾರ್ ಹತ್ತಿದ್ದು. ಅಲ್ಲಿ ಗ್ಲೂಕೋಸ್ ಹಾಕಿ ಟ್ಯಾಬ್ಲೆಟ್ ಎಲ್ಲ ಕೊಟ್ಮೇಲೆ ಸ್ವಲ್ಪ ಚೆನ್ನಾಗ್ ಬರ್ಬೇಕಾದ್ರೆ ಅವನೇ ಹತ್ತದ ಕಾರು. ಬಲವಂತವಾಗಿ ಏನು ಹತ್ತಿದ್ದಿಲ್ಲ, ಅವನೇ ಕುತ್ಕೊಂಡ ನಡ್ಕೊ ಬಂದು. ಆಮೇಲೆ ಶುಕ್ರವಾರ ಕಾರ್ ತಗೊಂಡ್ ಬಂದಿದ್ದಾನೆ ಗುರುಜಿ. ಊರಿಗೆ ಬಂದಿದ್ದಾನೆ, ಬಂದು ಹೋಗಿದ್ದಾನೆ. ಶನಿವಾರ ಫೋನ್ ಮಾಡ್ದ ಗುರುಜಿ, ಈ ತರ ನಿನ್ನ ಹತ್ರ ಮಾತಾಡ್ಬೇಕು ಬಾ ಅಂತ ಕರ್ದ ಗುರುಜಿ. ನಾವು ರೇಷ್ಮೆ ಬೆಳಿತೀವಿ ಗುರುಜಿ, ಗೂಡ್ ಬಿಡಿಸ್ತಿದ್ವಿ. ಈ ತರ ಗೂಡ್ ಬಿಡಿಸ್ತಾ ಇದೀವಪ್ಪ, ಇವಾಗ ಬರಕ್ ಆಗಲ್ಲ, ತಂಗಿನ ಕಳಿಸ್ಲಾ ಅಂತ ಕೇಳ್ದೆ ಗುರುಜಿ. ಕಳ್ಸು ಅಂತ ಅಂದ ಗುರುಜಿ. ನನ್ ತಂಗಿನ ಹೋಗಮ್ಮ ಅಂತ ಕಳಿಸ್ದೆ ಗುರುಜಿ. ನನ್ ತಂಗಿ ಹೋಗಿ ಮಧ್ಯಾಹ್ನ ಅಂದ್ರೆ 3 ಗಂಟೆಲಿ ಹೋಗಿ 6:30 ತನಕ ಇದ್ದಾಳೆ ಗುರುಜಿ ಅಲ್ಲೇ. ತಂಗಿ ಹತ್ರ ಅಷ್ಟು ಕ್ಲೋಸ್ ಮಾತಾಡ್ತಿರ್ಲಿಲ್ಲ ಗುರುಜಿ. ಏನೋ ಹೇಳಿಲ್ವಂತೆ ತಂಗಿ ಹತ್ರ. ಸರಿ, ನನಗೆ ನೀನ್ ಬಾ ನೋಡ್ಬೇಕು ಅಂತ ಕರ್ದ. ನಾನು ಮಾರನೇ ದಿನ ಭಾನುವಾರ ಹೋಗೋಣ ಅಂತಿದ್ದೆ ಗುರುಜಿ. ನಮ್ಮ ಸೋದರತ್ತೆ ಫೋನ್ ಮಾಡ್ಬಿಟ್ಟು, ನನ್ ಮಗಳಿರ್ತಾಳೆ ಮನೆಯಲ್ಲಿ, ನನ್ ಮಗಳಿಗೆ ಡಿಸ್ಟರ್ಬ್ ಆಗುತ್ತೆ, ನಿಮ್ಗೆ ದಯಮಾಡಿ ಹೇಳ್ತೀನಿ ಭಾನುವಾರ ಬರ್ಬೇಡಿ ನೀವು, ಸೋಮವಾರ ಬೆಳಗ್ಗೆ ಅಷ್ಟೊತ್ತಿಗೆ ಬನ್ರಿ, ಭಾನುವಾರ ಬರ್ಲೇಬೇಡಿ ಅಂತ ಹೇಳ್ಬಿಟ್ರು ಗುರುಜಿ. ಏನಕ್ಕೆ? ಅವ್ರ ಮನೆಗೆ ನನ್ನ ತಮ್ಮನ್ ನೋಡಕ್ ಹೋಗೋದಕ್ಕೆ. ಅವ್ರ ಮಗಳಿಗೆ ಹೆಂಗ್ ಡಿಸ್ಟರ್ಬ್ ಆಗುತ್ತೆ ನೀವು ತಮ್ಮನ್ ನೋಡಕ್ ಹೋದ್ರೆ? ನಾವು ಗಲಾಟೆ ಅಂದ್ರೆ ಮಾತಾಡೋದು ಡಿಸ್ಟರ್ಬ್ ಅಂತೆ ಗುರುಜಿ ಆ ಮಗಳಿಗೆ. ಈತ ಅಲ್ಲೇ ಆಶ್ರಯ ಪಡ್ಕೊಂಡಿದ್ದ? ಹಾ, ಅದೇ ಗುರುಜಿ. ಸ್ವಲ್ಪ ಸೀರಿಯಸ್ ಆದ್ಮೇಲೆ 15 ದಿನ ಅವ್ರ ಮನೆಯಲ್ಲೇ ಇದ್ದ ಗುರುಜಿ. ಬಾಡಿಗೆ ಮನೆ ಬಿಟ್ಟು ಸಾಯಕ್ ಮುಂಚೆ 15 ದಿನದಿಂದ ಅಲ್ಲೇ ಇದ್ದ ಗುರುಜಿ, ಅವ್ರ ಮನೆಯಲ್ಲೇ. ಆಮೇಲೆ ಗುರುಜಿ ಡಿಸ್ಟರ್ಬ್ ಆಗುತ್ತೆ, ಬರ್ಬೇಡಿ ಅಂತ ಹೇಳ್ಬಿಟ್ರು ಗುರುಜಿ ಇವರು. ಸರಿ, ಅಲ್ಗೂ ನಮ್ಮ ಯಜಮಾನ್ರು ಎಷ್ಟೋ ಹೇಳಿದ್ರು ಗುರುಜಿ. ಅವ್ರು ಹೇಳಿದ್ರೆ ಹೇಳ್ತಾರೆ, ನೀವು ಹೋಗಿ ನೋಡ್ಕೊ ಬನ್ನಿ, ಇರ್ತಾನೋ ಇರಲ್ವೋ ಅವನು ಅಂತ ಎಷ್ಟೋ ಹೇಳಿದ್ರು ಗುರುಜಿ. ದಯಮಾಡಿ ಹೇಳ್ತಿದೀನಿ, ಅವರು ಈಗ ನೋಡ್ಕೊಂತಿದ್ದಾರೆ. ಅದು ದಯಮಾಡಿ ನೀವು ಬರ್ಬೇಡಿ, ಇವತ್ತೊಂದಿನ ಬರ್ಬೇಡಿ, ನಾಳೆ ಬೇಕಂದ್ರೆ ಬನ್ರಿ ಅಂತ ಹೇಳೋವಾಗ ನಾವು ಅವ್ರ ಮಾತಿಗೂ ಮರ್ಯಾದೆ ಕೊಡ್ಬೇಕಲ್ವಾ ಅಂದ್ಬಿಟ್ಟು ನಾನು ಸುಮ್ನಾದೆ ಗುರುಜಿ. 6:45 ಫೋನ್ ಮಾಡಿ ನಮ್ಮ ಮಾವನ ಹತ್ರ ಹೆಂಗಿದಾನೆ ಏನು ಅಂತ ಕೇಳ್ದೆ. ಚೆನ್ನಾಗಿದ್ದಾನೆ, ಇನ್ನೊಂದ್ 15 ದಿನ ಇರ್ತಾನಮ್ಮ ಅಷ್ಟೇ ಅಂತ ಹೇಳಿದ್ರು ಗುರುಜಿ. ಆಮೇಲೆ ಹಂಗೆ 10 ನಿಮಿಷಕ್ಕೆ ಫೋನ್ ಮಾಡಿದ್ರು ಗುರುಜಿ, ಹೋಗ್ಬಿಟ್ಟ ಅಂತ. ತೀರ್ಕೊಂಡ ಗುರುಜಿ. ತೀರ್ಕೊಂಡ್ಮೇಲೆ ನಾವು ಅಲ್ಲೇ ಹೋಗಿ ಇದ್ವಿ. ಬೆಳಗ್ಗೆ ಕರ್ಕೊಂಡು ಇಲ್ಲಿ ಮನೆಗ್ ಬರೋ ಹೊತ್ತು ಗುರುಜಿ, ರಾತ್ರಿ ಒಂದು 7 ಗಂಟೆಯಲ್ಲಿ ತೀರೋಗಿದ್ದಕ್ಕೆ 8:30 ಯಾರೋ ಕರ್ಕೊಂಡ್ ಬಂದ್ರು ಗುರುಜಿ ಹೆಂಡ್ತಿನ. ಆವಾಗ ಬಂದು ಸುಮ್ನೆ ನಿಂತ್ಕೊಂಡಿದ್ಲು. ಎಲ್ರೂ ಒಂದೊಂದ್ ಮಾತು ಮಾತಾಡ್ತಿದ್ರು ಗುರುಜಿ. ಜನ ಬದುಕಿದ್ದಾಗ ಬಂದು ನೋಡ್ಲಿಲ್ಲ ಹೆಂಗಿದ್ದಾನೆ ಅಂತ, ಅವ್ನ್ ನೆಮ್ಮದಿಯಾಗಿ ಇರಕ್ ಬಿಡ್ಲಿಲ್ಲ ಅಂತ. ನಾನೇನು ಮಾತಾಡ್ಲಿಲ್ಲ ಗುರುಜಿ, ಸುಮ್ನೆನೆ ಇದ್ವಿ ಗುರುಜಿ. ನಾವು ನಮ್ಮ ಯಜಮಾನ್ರುನು ನಮ್ ಸೋದರತ್ತೆ
ಎಂತ ಕಾಟ ಕೊಟ್ಬಿಟ್ಟೆ ನೀನು ಅವನಿಗೆ ಅಂತ. ಅವನು ಅಷ್ಟು ಕುಡಿಯೋದು ಜಾಸ್ತಿ ಮಾಡ್ಕೊಂಡು ಆರೋಗ್ಯ ಹಾಳು ಮಾಡ್ಕೊಂಡಿದ್ದೆ ಅವಳಿಂದ ಗುರುಜಿ. ಅಷ್ಟು ಟಾರ್ಚರ್ ಕೊಟ್ಬಿಟ್ಲು ಗುರುಜಿ ಅವನಿಗೆ. ಒಂದು ಗಂಡು ಅಂತ ನೋಡ್ಲಿಲ್ಲ. ಅವಂದು ತಪ್ಪಿದೆ ಗುರುಜಿ, ತಪ್ಪಿಲ್ಲ ಅಂತಿಲ್ಲ. ಅವನು ಕುಡ್ದು ಮಾಡೋದಕ್ಕೂ ಇವಳು ಕುಡಿದೆ ಮಾಡೋದಕ್ಕೂ ವ್ಯತ್ಯಾಸ ಇರುತ್ತಲ್ವಾ ಗುರುಜಿ. ಹೊಡೆಯೋದು ಬೈಯೋದು ಗುರುಜಿ. ಒಂದು 6 ತಿಂಗಳು ಮುಂಚೆ ನಾವು ನಮ್ಮ ಮಾವದಿರು ನಾವು ಎಲ್ಲ ಹೋಗಿ ಅವಳಿಗೆ ಹೇಳ್ಬಿಟ್ಟು ಬಂದಿದ್ವಿ ಗುರುಜಿ, ಬುದ್ಧಿ ಹೇಳ್ಬಿಟ್ಟು ಬಂದಿದ್ವಿ ಗುರುಜಿ. ಅವನು ಹುಷಾರ್ ತಪ್ಪಕ್ ಮುಂಚೆ ಹೀಗೆಲ್ಲ ಮಾಡ್ಬೇಡಮ್ಮ, ಮನೆ ಬಾಗ್ಲು ನೀಟಾಗಿ ಇಟ್ಕೊಂಡು ದೇವ್ರ ಮನೆಗ್ ಪೂಜೆ ಮಾಡಿ ಎಷ್ಟು ವರ್ಷ ಆಗೈತೋ ಅನ್ನೋ ಹಂಗಿತ್ತು ಗುರುಜಿ. ಹಂಗೆಲ್ಲ ಮಾಡ್ಬೇಡ, ಮಗು ಇದ್ದಾನೆ, ಒಳ್ಳೇದಾಗ್ಬೇಕು ಅಂತ ಹೇಳಿ ಬಂದ್ವಿ ಗುರುಜಿ. ಗುರುಜಿ 1 ವರ್ಷದಿಂದ ಅಡ್ಗೆ ಮಾಡಾಕ್ತಿರ್ಲಿಲ್ಲ ಗುರುಜಿ ಗಂಡನ್ಗೆ. ಅವರೆಲ್ಲ ಊಟ ಮಾಡ್ತಿದ್ರು? ಅಡ್ಗೆ ಮಾಡಾಕ್ತಿರ್ಲಿಲ್ಲ ಗುರುಜಿ. ಅವನ ಆಚೆ ಕಡೆನೆ ತಿನ್ಕೊಂಡಿದ್ದ ಗುರುಜಿ. ಆಯ್ತು. ಅವತ್ತು ಬಂದಾಗ ಎಲ್ರು ಒಂದೊಂದ್ ಮಾತು ಅಂದ್ರು. ಆಮೇಲೆ ಇದ್ಲು ಗುರುಜಿ. ಬೆಳಗ್ಗೆ 5 ಗಂಟೆಗೆ ನಮ್ ದೊಡ್ಡಪ್ಪ ಅವರು ನಾವ್ ಹೋಗ್ತಿದೀವಿ ಈಗ ಮನೆ ಹತ್ರ ಬಾಮ ಅಂತ ಕರ್ಕೊಂಡ್ ಹೋಗ್ಬಿಟ್ರು. ನಾವು 7 ಗಂಟೆಯಲ್ಲಿ ಆಂಬ್ಯುಲೆನ್ಸ್ ಅಲ್ಲಿ ಕರ್ಕೊಂಡ್ ಹೋದ್ವಿ ಗುರುಜಿ. ಕರ್ಕೊಂಡ್ ಹೋಗಿ ಮನೆ ನೋಡಿದ್ರೆ ಗುರುಜಿ, ಇದು ತಿಪ್ಪೆ ಆದ್ರೂ ಎಷ್ಟೋ ಚೆನ್ನಾಗಿರುತ್ತೆ ಗುರುಜಿ, ಹಂಗಿತ್ತು ಗುರುಜಿ. ಮನೆ ಒಳಗಡೆ ಒಂದು 4-5 ಇಲಿ ಸತ್ತಿರೋದು ಎಲ್ಲಂದ್ರೆ ಅಲ್ಲೇ ಇದೆ ಗುರುಜಿ. ಅಯ್ಯೋ. ಏನು ಅಂದ್ರೆ ಗುರುಜಿ, ಮನೆಯಲ್ಲಿ ಹೆಂಗಿದ್ಲೋ ಆ ಮಗು ಅಷ್ಟು ಆರೋಗ್ಯವಾಗಿ ಗಟ್ಮುಟ್ಟಾಗಿ ಚೆನ್ನಾಗಿದ್ದಾನ ಗುರುಜಿ ಮಗು. ಅವನ್ ಮುಖನಾದ್ರೂ ನೋಡಿ ಮನೆ ಕ್ಲೀನ್ ಮಾಡ್ಬೇಕಿತ್ತಲ್ವಾ ಇವಳು ಅನ್ನೋ ಅಷ್ಟು. ಇವಳು ಮನೇಲಿ ಅಡ್ಗೆ ಮಾಡ್ತಾನೆ ಇರ್ಲಿಲ್ಲ ಗುರುಜಿ. ಜನ ಹೇಳ್ತಿದ್ರು ನಮ್ಗೆ ಎಲ್ಲ ತರ್ಸ್ಕೊಂಡ್ ತಿನ್ನೋದು. ತರ್ಸ್ಕೊಂಡ್ ತಿಂದು ಮನೆ ಹಿಂದೆಗಡೆ ಕಿಟಕಿಯಿಂದ ಹಿಂದೆಗಡೆ ಹಾಕೋದು ಗುರುಜಿ ಕವರ್ಗಳು. ಒಂದ್ ಬಂಡಿ ಆಗೋಷ್ಟು ಕವರ್ಗಳೆಲ್ಲ ನಾವು 3 ದಿನದ ಹಾಲ್ಗೆ ಕ್ಲೀನ್ ಮಾಡ್ಬೇಕಾದ್ರೆ ಕ್ಲೀನ್ ಮಾಡಿ 4-5 ಇಲಿ ಸತ್ತಿರೋದು ಮಂಚದ ಕೆಳಗೆ, ಫ್ರಿಜ್ ಕೆಳಗೆ ಅದೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿ ಕಾರ್ಯ ಮುಗಿಸ್ಕೊಂಡು ಬಂದ್ವಿ ಗುರುಜಿ. ಕಾರ್ಯ ಮುಗಿಸ್ಕೊಂಡು ಬಂದ್ಮೇಲೆ ಗುರುಜಿ ನಮ್ ಸೋದರತ್ತೆ ನನ್ಗೆ ಹೇಳಿದ್ರು ಗುರುಜಿ, ನಾನು 9 ಲಕ್ಷ ಕೊಟ್ಮೇಲೆ ಮತ್ತೆ ಕೊಟ್ಟೇ ಇಲ್ಲದು ಅಂದ್ರೆ ನನ್ನ ಹತ್ರ ಇಲ್ಲ ಅಂತ ಹೇಳ್ಬಿಟ್ಟಿದೀನಿ ದುಡ್ಡು ಅಂತ. ಆಮೇಲೆ ಇವ್ರದ್ದು ಶುರುವಾಯ್ತು ಗುರುಜಿ ನಮ್ಗೆ. ಅವರು ಚೆನ್ನಾಗಿದಾರ ಗುರುಜಿ, ಕೋಟಿಗಟ್ಲೆ ಇದೆ. 2 ಹೆಣ್ಮಕ್ಳು ಅವ್ರಿಗೆ. ಇನ್ನೊಬ್ಬ ಮಾವ ಅವ್ರೊಂದು 20,000 ಕೊಟ್ಟಿದ್ರು. ಅವರು ದುಡಿಯೋದು, ಅವ್ರ ಮಕ್ಕಳು ಅವರು ಅಷ್ಟ್ ಮಾತ್ರನೇ ಇದಾರ್ ಗುರುಜಿ. ಇವರು ಹೇಳಿದ್ರು ಗುರುಜಿ, ಡಬಲ್ ಕೊಡ್ತೀನಿ ಅಂತ ಹೇಳಿದ್ದ ನನ್ಗೆ. ಈಗ ಜಮೀನ್ ಮಾರ್ಬಿಟ್ಟು ನನಗ್ ಡಬಲ್ ಕೊಡ್ಬೇಕು, 50 ಲಕ್ಷ ಕೊಡ್ತೀನಿ ನಿನ್ಗೆ ಅಂತ ಹೇಳಿದ್ದ. ಕೊಡ್ಬೇಕು ನೀವು ಅಂತ ಕೇಳಿದ್ರು ಗುರುಜಿ. ನಾವು ಅವನು ಇರ್ಬೇಕಾದ್ರೆ ಹೇಳಿಲ್ವಲ್ಲ ನೀವು 9 ಲಕ್ಷದ ಮೇಲೆ 1 ರೂಪಾಯಿನೂ ನನ್ನ ಹತ್ರ ಇಲ್ಲ ಅಂತ ಹೇಳ್ಬಿಟ್ಟಿದೀನಿ ಅಂದ್ಮೇಲೆ ನಾವೇ ಕೊಟ್ಟವಲ್ಲ ದುಡ್ಡು, ಯಾಕೆ ಹಿಂಗೆ ಹೇಳ್ತಾ ಇದ್ದೀರಾ ಅಂತ ಕೇಳಿದ್ವಿ ಗುರುಜಿ. ಇಲ್ಲ ನಮ್ಗೆ ಅಷ್ಟೇ ಕೊಡ್ಬೇಕು ಅಂತ ಸುಮ್ನೆ ಪೀಡಿಸ್ಕೊಂಡ್ ಕೂತ್ಕೊಂಡ್ರು ಗುರುಜಿ. ನಾವು ಒಡವೆ ಇಟ್ಟು ಅದು ಇದು ಏನೋ ಸಾಲ ಸೋಲ ಮಾಡಿ 16 ಲಕ್ಷ ಕೊಟ್ವಿ ಗುರುಜಿ. ಡಬಲ್ ಅಂತ ಹೇಳಿದ್ರು ಅಂದ್ರೆ 30 ಲಕ್ಷ ಕೇಳಿದ್ರು ಗುರುಜಿ. 15 ಲಕ್ಷ ಕೊಟ್ಟಿದ್ದೀನಿ ಈಗ ಅವನ್ಗೆ. ಆದ್ರೆ ಡಬಲ್ ಹೇಳಿದ 30 ಲಕ್ಷ ಕೊಡ್ಬೇಕು ಅಂತ. 30 ಲಕ್ಷ ಕೊಟ್ರೇನೆ ನಾನ್ ತಗೊಳ್ಳೋದು, ಇಲ್ಲ ಅಂದ್ರೆ ತಗೊಳಲ್ಲ ಅಂತ ಕುತ್ಕೊಂಡ್ರು ಗುರುಜಿ. ನಾವು ನಮ್ಮ ಹತ್ರ ಎಲ್ಲ ಮಾತಾಡಿದ್ದು ಪ್ರತಿಯೊಂದು ಅವನು ಹೇಳ್ತಿದ್ದ, ಇವರು ಹೇಳ್ತಿದ್ರು ಗುರುಜಿ. ನೀವ್ ಹಿಂಗ್ ಹೇಳಿದ್ರಲ್ವಾ ಅಂತ ಕೇಳಿದ್ದಕ್ಕೆ ಆಮೇಲೆ 16 ಲಕ್ಷಕ್ಕೆ ಬಂದ್ರು ಗುರುಜಿ. 16 ಲಕ್ಷ ಒಡವೆ ಇಟ್ಟು ಏನೋ ಸಾಲ ಮಾಡಿ ಎಲ್ಲ ಮಾಡಿ 16 ಲಕ್ಷ ಕೊಟ್ವಿ ಗುರುಜಿ. ಅವರು ಕೋಟಿಗಟ್ಲೆ ಚೆನ್ನಾಗಿರೋರು ಖರ್ಚು ಮಾಡದೇ ಇರೋದಕ್ಕಿಂತ 1 ಲಕ್ಷ 2 ಲಕ್ಷ ತಗೊಂಡಿದ್ರು ನಮ್ಗೇನು ಹೊಟ್ಟೆ ಉರಿತಿರ್ಲಿಲ್ಲ ಗುರುಜಿ. ಇಷ್ಟು ತಗೊಂಡ್ರು. ಇದು ಇಂಥವ್ರು ಇರ್ತಾರೆ ಅಂತ ಎಲ್ರಿಗೂ ಗೊತ್ತಾಗ್ಲಿ ಅಂತ ಹೇಳ್ತಾ ಇದೀನಿ ಗುರುಜಿ. ಮಗು ಮಾತ್ರ ರಜಾ ಇದ್ದಾಗ ಹೋಗಿ ಕರ್ಕೊಂಡ್ ಬರ್ತೀವಿ ಗುರುಜಿ ಯಾವಾಗ್ಲಾದ್ರು. ಆ ಹುಡ್ಗಿ ಹತ್ರ ಮಾತ್ರ ನಾವೇನು ಮಾತಾಡಲ್ಲ, ಅವಳು ನಮ್ಮ ಹತ್ರ ಮಾತಾಡಲ್ಲ ಗುರುಜಿ. ನಮ್ಮ ಅಮ್ಮನ ಮನೆಯಲ್ಲ ಇದ್ದಾಳೆ.
ಈಗ ಅವಳು ಒಂದು 40 ಲಕ್ಷ ಸಾಲ, ನನ್ನ ತಮ್ಮ ಹುಷಾರ್ ತಪ್ಪಕ್ ಮುಂಚೆನೆ ಸಾಲ ಮಾಡ್ಕೊಂಡಿದ್ಲು ಗುರುಜಿ ಊರಲ್ಲಿ. ಏನಕ್ಕೆ ಮಾಡ್ಕೊಂಡಿದ್ರು? ಏನಕ್ ಮಾಡ್ಕೊಂಡಿದ್ಲು ಅನ್ನೋದು ಅವಳಿಗೂ ದೇವ್ರಿಗೂ ಬಿಟ್ರೆ ಇನ್ಯಾರಿಗೂ ಗೊತ್ತಿಲ್ಲ ಗುರುಜಿ. ಏನಕ್ ಮಾಡ್ಕೊಂಡಿದ್ಲು ಅನ್ನೋದೇ ಯಾರಿಗೂ ಬಾಯಿ ಬಿಟ್ಟು ಅವಳು ಹೇಳ್ತಾನೆ ಇಲ್ಲ. ಇವಾಗ ಗಂಡ ತೀರೋದ್ಮೇಲೆ ನಾನು ಗಂಡನ್ಗೆ ತೆಗೆದುಕೊಟ್ಟಿದ್ದೆ, ನನ್ ಗಂಡನ್ಗೆ ಕೊಟ್ಟಿದ್ದು ಅಂತ ಹೇಳ್ತಾಳಂತೆ ಗುರುಜಿ ಬೇರೆಯವ್ರ ಹತ್ರ. ಅವಳು ನಮ್ಗೆ ಗೊತ್ತಿದ್ದಂಗೆ ಏನೋ ಆತರ ಬೇರೆ ಕಡೆ ಮನೆ ಬಿಟ್ಟು ಹೋಗಿ ಏನೋ ದುರಭ್ಯಾಸ ಆತರ ಏನೂ ಇಲ್ಲ. ಆನ್ಲೈನ್ ಅಲ್ಲೇ ಏನೋ ರಮ್ಮಿನೋ ಏನೋ ಆಡಿ ಕಳ್ಕೊಂಡಿರ್ಬೇಕು ಅನ್ಸುತ್ತೆ ಗುರುಜಿ ನಮ್ಗೆ. ಅದ್ ಬಿಟ್ರೆ ಇನ್ನೇನು ನಾವು ನಮ್ಗೆ ಆತರ ಕಳ್ಕೊಂಡಿರ್ಬೇಕು ಅನ್ನೋ ಅನುಮಾನ ಬಿಟ್ರೆ ಇನ್ನೇನು ಗೊತ್ತಿಲ್ಲ ಗುರುಜಿ. 40 ಲಕ್ಷದ ತನಕ ಸಾಲ ಇದೆ ಅಂತ ಕೊಟ್ಟವ್ರು ನಮ್ಮನ್ ಕೇಳಲಿಲ್ಲ. ನಮಗೆ ಬೇಕಾದವ್ರ ಹತ್ರ ನಮ್ಗಿಷ್ಟ್ ಕೊಡ್ಬೇಕು ಅಂತ ಹೇಳ್ಕೊಂತಾರೆ. ಹೆಂಡತಿ ಆದವಳು ಒಂದ್ ಸ್ವಲ್ಪ ಕರೆಕ್ಟ್ ಆಗಿ ಇದ್ದಿದ್ರೆ ಅವನ ಅಷ್ಟು ಹಾಳಾಗ್ತಿರ್ಲಿಲ್ಲ ಅಂತ ನಮ್ಗೆ ತುಂಬಾ ಬೇಜಾರು ಗುರುಜಿ. ಈಗ ಹೆಣ್ಮಗಳಾಗಿ ಅಥವಾ ಹೆಣ್ಮಕ್ಳಾಗಿ ನಿಮ್ಗೇನು ಬರಬೇಕು ಭಾಗ ಆಗಿದೆಯಾ ಈಗ? ಇಲ್ಲ ಗುರುಜಿ, ಏನು ಮಾಡ್ಕೊಂಡಿಲ್ಲ ಗುರುಜಿ. ನಾವು ನಮಗೆ ಸಿಗದೆ ಹೋದ್ರು ಪರವಾಗಿಲ್ಲ. ಅವನಿಗೆ ವಂಶಕ್ಕೊಬ್ಬ ಇದ್ದಾನೆ, ಅವನಿಗೆ 18 ವರ್ಷ ಆಗೋ ತನಕನೂ ನಾವು ಭಾಗ ಅಂತ ಮಾಡ್ಕೊಂಡ್ರೆ ಅವಳು ಉಳ್ಸಲ್ಲ ಅಂತ ನಾವು ಸುಮ್ನೆ ಇದೀವಿ ಗುರುಜಿ. ಹೆಂಗಿದ್ಯೋ ಹಂಗೆ ಇರ್ಲಿ ಅಂತ. 18 ವರ್ಷ ಆದ್ಮೇಲೆ ಮಾಡ್ಕೊಳ್ಳೋಣ ಅಂತಲ್ಲ? ಆಗ ಒಂದ್ ಸ್ವಲ್ಪ ಬುದ್ಧಿ ಇರುತ್ತೆ. ಹಾಗೂ ಹಾಳು ಮಾಡ್ಕೊಳ್ಳೋದಿದ್ರೆ ಕೆಲವ್ರು ಹೇಳ್ತಾರೆ ಗುರುಜಿ, ಆಗ ಹಾಳು ಮಾಡಿದ್ರೆ ನೀವು ಅಡ್ಡ ಇರಕ್ ಆಗುತ್ತಾ ಅಂತ. ಆವಾಗ ಅವನಿಗೂ ಒಂಚೂರು ಬುದ್ಧಿ ಇರುತ್ತೆ, ಏನಾದ್ರೂ ಮಾಡ್ಕೊಳ್ಳಿ, ಅಲ್ಲಿ ತನಕ ಏನು ಮಾಡ್ಕೊಳ್ಳೋದು ಬೇಡ ಅಂತ ಇದೀವಿ ಗುರುಜಿ ನಾವು. ಆಯ್ತು. ಈಗ ಅದೇ ಮನೆಯಲ್ಲಿ ಆ ಮಗು ಆಕೆ ಬದುಕುತ್ತಾ ಇದ್ದಾರೆ, ನಿಮ್ಗೂ ಸಂಪರ್ಕ ಇಲ್ಲ ಅಂತ? ಸಂಪರ್ಕ ಇಲ್ಲ ಗುರುಜಿ. ತೋಟ ಗುತ್ತಿಗೆ ಕೊಟ್ಟಿದ್ದ ದುಡ್ಡು ತಗೊಂಡು ನಾವು ಆ ಮಗುಗೆ ಹೋದ ವರ್ಷನೂ ಫೀಸ್ ಕಟ್ಟಿರ್ಲಿಲ್ಲ ಗುರುಜಿ. ಅವಳು ಮೆಂಬರ್ ಅಲ್ದೆ ಡೈರಿಯಲ್ಲಿ ಸೆಕ್ರೆಟರಿ ಕೆಲಸನೂ ಮಾಡ್ತಾ ಇದ್ದಾಳೆ ಗುರುಜಿ. ಇವನೇ ಸೆಕ್ರೆಟರಿ ಪೋಸ್ಟ್ ಕೊಡ್ಸಿದ್ದ ಗುರುಜಿ. ಆದ್ರೂ ಮಗುಗೆ ಫೀಸ್ ಕಟ್ಟಿರ್ಲಿಲ್ಲ ಗುರುಜಿ. ಇವಳು ಅಷ್ಟು ಸಾಲ ಸೋಲ ಎಲ್ಲ ಮಾಡ್ಕೊಂಡ್ರು ಯಾವ್ದ್ರಲ್ಲೂ ಮಗು ಫೀಸ್ ಕಟ್ಟಿರ್ಲಿಲ್ಲ. ನಾವು 1,11,000 ಫೀಸ್ ಹೋದ್ ವರ್ಷದ್ದು ಈ ವರ್ಷದ್ದು ಎಲ್ಲ ಕಟ್ಟಿ ಬಿಲ್ ತಗೊಂಡೋಗಿ ಮನೆಗ್ ಕೊಟ್ಬಿಟ್ಟು ಮಗುನ ಕರ್ಕೊಂಡ್ಬಂದಿದ್ವಿ ಅದಕ್ಕೆ ಅಂತ. ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದ್ವಿ ಗುರುಜಿ. ಈಗ ಗುತ್ತಿಗೆ ದುಡ್ಡು ಅಂತ ಬರುತ್ತಲ್ವಾ ಗುರುಜಿ, ಆ ದುಡ್ಡು ಅವಳಿಗೂ ನಾವು ಪಾಲ್ ತಗೊಳ್ಳೋಣ. ಅವಳು ಇಷ್ಟೆಲ್ಲ ಮಾಡಿದಾಳಲ್ವಾ ಗುರುಜಿ, ಅವಳಿಗೆ ಬಿಟ್ರೆ ಇನ್ನೂ ಹಾಳಾಗ್ತಾಳೆ ಹೊತ್ತು ಚೆನ್ನಾಗಾಗೋದೇನೂ ಇಲ್ಲ ಗುರುಜಿ. ನಾವು ತಗೊಂಡು ಅವಳಿಗೂ ನಾವು ತಗೊಳ್ಳೋದಕ್ಕಿಂತ ಹೆಚ್ಚಿಗೆ ಅವಳಿಗೆ ಕೊಟ್ಟು ನಾವು ಸ್ವಲ್ಪ ತಗೊಂಡು ಇದ್ ಮಾಡ್ಕೊಂಡಿರೋಣ ಅಂತ ಅನ್ಕೊಂಡಿದೀವಿ ಗುರುಜಿ. ಸಲ ಬಂದಿದ್ದೆಲ್ಲಾನು ಹಾಸ್ಪಿಟಲ್ದು ತಿಥಿಗೆ ಇದಕ್ಕೆ ಫೀಸ್ಗೆ ಎಲ್ಲ ಸರಿ ಹೋಯ್ತು ಗುರುಜಿ. ಇನ್ನು ಬರೋದ್ರಲ್ಲಿ ಹಂಗ್ ಮಾಡೋಣ ಅಂತ ಅನ್ಕೊಂಡಿದೀವಿ ಗುರುಜಿ. ಏನು ಅಂದ್ರೆ ಕುಡಿಯೋರ್ಗೆ ಒಂದೊಳ್ಳೆ ಇದು ಇರ್ಬೇಕು ಗುರುಜಿ. ಇಂಥದ್ದೆಲ್ಲ ನೋಡಿದಾಗ ಬುದ್ಧಿ ಬರ್ಬೇಕು ಗುರುಜಿ. ಒಂದ್ಸಲ ಕೆಟ್ಟಾದ್ಮೇಲೂ ಮತ್ತೆ ಅದಕ್ಕೆ ಚಟಕ್ಕೆ ಹೋಗ್ತಾರೆ ಅಂದ್ರೆ ಇಂಥವ್ರಿಗೆ ಏನ್ ಹೇಳೋದು ಗೊತ್ತಿಲ್ಲ ಗುರುಜಿ. ಈಗ ನಾನು ಹೇಳಿದ್ನಲ್ವಾ ಗುರುಜಿ, ನನ್ನ ಏಜ್ ಹುಡ್ಗಾನೆ, ನಮ್ಮ ಅಣ್ತಮ್ದಿರ್ ಹುಡ್ಗಾನೆ ಅಂತ ಇವನ್ನ ಹಾಳು ಮಾಡಿದ್ದು ಅಂತ. ಅವನೀಗ ಅದೇ ಸ್ಟೇಜ್ ಅಲ್ಲಿ ಇದ್ದಾನೆ ಗುರುಜಿ, ನನ್ನ ತಮ್ಮನ ಸ್ಟೇಜ್ ಅಲ್ಲಿ ಇದ್ದಾನೆ ಗುರುಜಿ. ಅವನಿಗೆ ಲಿವರ್ ಹೋಗ್ಬಿಟ್ಟು ಈಗ ಆಪರೇಷನ್ ದುಡ್ಡಿಲ್ದಿರಾ ಆಪರೇಷನ್ ಗೌರ್ಮೆಂಟ್ ಕಡೆಯಿಂದ ಯಾವಾಗಾದ್ರೂ ಮಾಡಕ್ಕ ಸಿಕ್ಕಿದ್ರೆ ಅಲ್ಲಿ ತನಕ ಬದುಕಿದ್ರೆ ಮಾಡಿಸ್ಕೊಳ್ಳೋಣ, ಇಲ್ಲ ಅಂದ್ರೆ ಇರೋಣ ಹಂಗೆ ಅಂತ ಇದ್ದಾನೆ ಗುರುಜಿ. ಈಗ ಅವ್ನ ಸ್ಟೇಜ್ ಲಾಸ್ಟ್ ಸ್ಟೇಜ್ ಅಲ್ಲಿ ಇದ್ದಾನೆ ಗುರುಜಿ ಅವನು. ಇರ್ಲಪ್ಪ, ಈಗ ನಾವು ನಮ್ಮ ಮನೆಯ ವಸ್ತುವಿನ ವಿಚಾರ ಮಾತಾಡೋಣ. ಈ ಯಾರು ಕೆಡಿಸಿದ್ರು, ಯಾರು ತಪ್ಪು ದಾರಿ ತುಳಿಸಿದ್ರು, ಯಾರು ನೀನು ಮಾಡ್ತಿರೋದೇ ಸರಿ ಕೊಣೋ ಮೆರಿಯೋ ಅಂತ ಹೇಳಿದ್ರು, ಮೇಲ್ನೋಟಕ್ಕೆ ಅವೆಲ್ಲವೂ ಕೂಡ ಕೆಡಿಸಿದ ಕಿಡಿಗಳೇ ಆದರೂ ಕೂಡ ಅವುಗಳ ಪಾತ್ರವನ್ನು ಅವ್ರು ನಿಭಾಯಿಸಿದ್ದಾವೆ. ಅದು ಒಂದು ಕಡೆ ಇಡೋಣ. ಅವ್ರ ವಿಚಾರ ನಿನ್ನ ಬಾಯಿಗೆ ಬೇಡ.
ಅದು ಅವ್ರು ಮಾಡಿದ್ದಾರೋ ಮಾಡಿಲ್ವೋ ಅಥವಾ ಮಾಡಿದ್ರಿ ಏನಾಗಬೇಕು ಎಲ್ಲ ನೀವು ನೋಡ್ತೀರಾ. ಹೌದು ಗುರುಜಿ. ಆಯ್ತಾ? ಆದ್ರೆ ನಿನ್ನ ತಮ್ಮನ ವಿಚಾರ ಸತ್ತವ್ರ ಬಗ್ಗೆ ಮಾತಾಡಬಾರ್ದು, ಬಟ್ ಲೋಕಕ್ಕೆ ಇದೊಂದು ಪಾಠವಾಗ್ಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಹೌದು ಗುರುಜಿ. ಇದು ತುಂಬಾ ದಿನದಿಂದ ಹೇಳ್ಬೇಕು ಅಂತಿದ್ದೆ ನಿನ್ನೆ ಗುರುಜಿ. ಮೊನ್ನೆ ಅಥವಾ ಮದುವೆ ಆದ್ಮೇಲೋ ಅಥವಾ ಇಲ್ಲೆಲ್ಲೋ ಆರಂಭಗೊಂಡ ಚಟವಲ್ಲ. ಅವತ್ತು ತಾಯಿ ಇದ್ದ ಕಾಲದಿಂದಲೂ ಕೂಡ, ನೀವಿನ್ನು ತವರು ಮನೆಯಲ್ಲಿ ಇದ್ದಾಗಲಿಂದ ಕಾಲದಲ್ಲೂ ಕೂಡ ಹೇಗೆ ಬದುಕುದ ಆತ? ಸ್ನೇಹಿತರು ಸಹವಾಸದಿಂದ ತುಂಬಾ ಮೆರೆದ್ಬಿಟ್ಟ ಗುರುಜಿ. ಅಲ್ಲವ, ಈಗ ಚಟಗಳು ಮನುಷ್ಯನಿಗೆ ಹೊಸದೇನಲ್ಲ, ಅಥವಾ ಚಟಗಳಿಗೆ ಮನುಷ್ಯನು ಏನು ಹೊಸದಲ್ಲ. ಚಟಗಳು ಮನುಷ್ಯನನ್ನ ಆವರಿಸಿದಾಗ ಅಥವಾ ಸಂಪರ್ಕಕ್ಕೆ ಬಂದಾಗ ಅಥವಾ ಒಂಚೂರೇನೋ ಒಂದು ತೊಟ್ಟು ನಾಲಿಗೆ ಮೇಲೆ ಬಿಟ್ಕೊಂಡಾಗ ಅದಕ್ಕೆ ನಾನು ತಾಯಿ, ಹೆಂಡತಿ, ಸಂಸಾರ, ಬಂಧು ಬಳಗ, ಅಕ್ಕ ತಂಗಿ ಅಂದರೆ ನನ್ನ ಚಟದ ಮುಂದೆ ಇವರೆಲ್ಲರನ್ನು ನಾನು ಬಲಿ ಕೊಡ್ಲಿಕ್ಕೆ ತಯಾರಿದ್ದೀನಿ ಅನ್ನುವಷ್ಟು ಹೀನ ಸ್ಥಿತಿಗೆ ಈಗ ಹೋಗಿದ್ದಲ್ಲ, ಅದು ಬಹಳ ಹಿಂದೆನೇ ಹೋಗಿತ್ತು. ಏನೋ ನಿನ್ನ ಮೇಲಿನ ಭಯ ಭಕ್ತಿಗೆ ಅಥವಾ ಬದುಕಬೇಕು ಅನ್ನೋ ಒಂದು ಚಿಕ್ಕ ಆಸೆಗೆ ಒಂದಷ್ಟು ದಿನ ಹಿಡಿದಿಟ್ಕೊಳ್ಳೋ ಪ್ರಯತ್ನ ಮಾಡದ ಹೊರತು, ಆದರೆ ನಿಜ ಗುಣ ಏನಾಗಿತ್ತು, ಮತ್ತು ಹೋಗಿ ಕುಡಿಯೋದೇ ಆಗಿತ್ತು. ಅಂದರೆ ನನ್ನ ಪ್ರಾಣಕ್ಕಿಂತ ನನ್ನ ನೋಡವ, ಸುಮ್ಮನೆ ಯೋಚನೆ ಮಾಡು, ನನಗೆ 4 ದಿನ ಬದುಕಬೇಕು, ನನ್ನ ಹೆಂಡತಿ ನನ್ನ ಸಂಸಾರ ಸರಿ ಮಾಡಿಕೊಳ್ಬೇಕು, ನನ್ನ ಮಗನ ಭವಿಷ್ಯ ಕಟ್ಟಬೇಕು, ಅಥವಾ ನನ್ನ ಕಷ್ಟದ ಕಾಲದಲ್ಲಿ ಆಪ್ರೇಷನ್ ದುಡ್ಡಿಲ್ದಾಗ ನಮ್ಮ ದೊಡ್ಡಪ್ಪನೋ ನಮ್ಮ ಅಕ್ಕಂದಿರೋ ಇವ್ರು ಯಾರು ಇಷ್ಟೆಲ್ಲ ಒದ್ದಾಡಿದ್ರು ಅಂದರೆ ಇವ್ರಿಗೋಸ್ಕರ ನಾನು ಚೆನ್ನಾಗಿ ಬದುಕಬೇಕು ಅಂದರೆ ಬದುಕಿನ ಕುರಿತು ಒಂದು ಭರವಸೆ ಬರಬೇಕಂದ್ರೆ ನನಗೇನೋ ಒಂದಷ್ಟು ಕಾರಣ ಇರಬೇಕು. ಹೆಂಡ್ತಿನೋ ಅಕ್ಕನೋ ಮಗನೋ ಇದೇನೋ ಕಾರಣ ಇವರೆಲ್ಲ ಕಣ್ಣು ಮುಂದೆ ಬಂದಾಗ ನಂಗೆ ಬದುಕಬೇಕು ಅನಿಸ್ಬೇಕು. ಆದರೆ ಹೆಂಡತಿ ಕಣ್ಣು ಮುಂದೆ ಬಂದರೆ ನಂಗೆ ಸಾಯಬೇಕು ಅಂತ ಅನಿಸಿರ್ಬೇಕೋ ಏನೋ ಅವನಿಗೆ. ಆದರೆ ಹೆಂಡತಿ ಹೀಗೆ ವರ್ತಿಸಬೇಕು ಅಂದರೆ ಯಾರ ಕಾರಣ ಅಲ್ಲವಾ? ನೀವು ಮದುವೆ ಆಗಿರೋರು, ನಿಮ್ಮ ಗಂಡ ನಿಮ್ಮನ್ನು ಎಷ್ಟೇ ಪ್ರೀತಿಸ್ಬೋದು, ಬಟ್ ಎಲ್ಲೆಲ್ಲ ಹಗ್ಗ ಮೂಗುದಾರ ಹಾಕಬೇಕು ನೀವು ಗಂಡನಿಗೆ ಅಥವಾ ಗಂಡ ನಿಮಗೆ ಅಥವಾ ನೀವು ಮಕ್ಕಳಿಗೆ ಅಲ್ಲಲ್ಲ ಹಗ್ಗ ಮೂಗುದಾರ ಹಾಕ್ಕೊಂಡು ಬದುಕಿಸ್ಕೊಂಡು ಬಂದಿದ್ರೆ ಯಾವ ಹೆಂಡತಿ ಏನು ಮಾಡ್ತಿದ್ಲು? ಅದೇ ಗುರುಜಿ, ಇವನು ಅಮ್ಮ ಅಕ್ಕ ತಂಗಿಗೆ ತಲೆ ಇದು ಮರ್ಯಾದೆ ಕೊಡದೆ ಹೆಂಡತಿನ ತಲೆ ಮೇಲೆ ಕೂರಿಸ್ಕೊಂಡಿದ್ದೆ ಗುರುಜಿ ಫಸ್ಟ್ ಅಲ್ಲಿ ಇವನು ಮಾಡಿದ ತಪ್ಪು. ಯಾವಾಗ ಮನೆಯಲ್ಲಿರುವ ತಾಯಿಯ ಬಗ್ಗೆ ಅಥವಾ ಮನೆಯಲ್ಲಿರೋ ಹಿರಿಯರನ್ನ ಮೂಲೆ ಗುಂಪು ಮಾಡಿ ಹೆಂಡತಿಯನ್ನು ಪ್ರೀತಿಸಬಾರ್ದು ಅಂತ ನಾನು ಹೇಳ್ತಿಲ್ಲ, ಆದರೆ ಯಾವುದೋ ಕಾರಣಗಳನ್ನೊಡ್ಡಿ ಮನೆಯಲ್ಲಿರೋ ಹಿರಿಯರನ್ನ ಹೇಳೋರು ಕೇಳೋರ್ನೆಲ್ಲ ಕಾಲಲ್ಲಿ ಒದ್ದು ಸೈಡಲ್ಲಿ ಇಡ್ತೀನೋ ಆವತ್ತೇ ನಿನ್ನ ಜುಟ್ಟು ಹೆಂಡತಿ ಕೈಗೋ ಅಥವಾ ಹೆಂಡತಿ ಮನೆಯವ್ರ ಕೈಗೋ ಹೋಗುತ್ತೆ. ಹೌದು ಗುರುಜಿ. ಅದು ನನಗಿರಬೇಕಾದ ಬುದ್ಧಿ. ಅಯ್ಯೋ, ನನ್ನ ತಾಯಿನೋ ಅಥವಾ ನನ್ನ ಅಪ್ಪನೋ ಅಥವಾ ನನ್ನ ಅಕ್ಕ ತಂಗಿದಿರೋ ಇವರನ್ನ ಜಾಸ್ತಿ ಮಾಡಿ ನನ್ನ ಹೆಂಡತಿಯನ್ನು ಕಡಿಮೆ ಮಾಡೋದು ಅಥವಾ ಹೆಂಡತಿಯನ್ನು ಜಾಸ್ತಿ ಮಾಡಿ ಇವ್ರನ್ನ ಕಡಿಮೆ ಮಾಡೋದು ಅಂತಲ್ಲ, ಆ ಬ್ಯಾಲೆನ್ಸ್ ಮಾಡೋ ಶಕ್ತಿ ಇಲ್ಲ ಅಂದವ್ರು ಎಲ್ಲರ ಬದುಕು ಇಷ್ಟೇ. ಹೌದು ಗುರುಜಿ. ಅವಳು 1 ವರ್ಷ ಆಗಿತ್ತು ಗುರುಜಿ ಅವನಿಗೆ ಅಡ್ಗೆ ಮಾಡಿಕ್ಕೆ. 1 ವರ್ಷದಿಂದಾನು ಹಣೆಗೆ ಬಟ್ಟಿಲ್ಲ, ಕೈಯಲ್ಲಿ ಬಳೆ ಇಲ್ಲ, ಏನೂ ಇಲ್ಲ ಗುರುಜಿ. ಗಂಡ ತೀರೋದವ್ರಾದ್ರೂ ಎಲ್ಲ ಇಟ್ಕೊಂಡು ಓಡಾಡ್ತಾರೆ. ಇವಳು ಏನು ತಾಳಿ ಸಮೇತ ಕಾಲುಂಗ್ರ ಸಮೇತ ತೆಗೆದ್ಬಿಟ್ಟು ಒಳ್ಳೆ ಓಡಾಡ್ಕೊಂಡು ಜನ ಹೇಳ್ತಿದ್ರೆ ನಮ್ಗೆ ಇದಾಗ್ತಿತ್ತು ಗುರುಜಿ, ಬೇಜಾರಾಗ್ತಿತ್ತು ಕೇಳಕ್ಕೆ. ಹಂಗ ಓಡಾಡ್ಕೊಂಡಿದ್ಲು ಗುರುಜಿ. ಹೇಳುತ್ತಾ ಈ ಸಾವು ಆಸ್ಪತ್ರೆಯಿಂದ ಬಂದು ಒಂದಷ್ಟು ದಿನ ಆಗಿ ಆಮೇಲೆ ಮತ್ತೆ ಎಣ್ಣೆ ಕುಡಿಯೋ ಚಟ ಶುರುವಾಗಿ ಆಮೇಲೆ ಆಗಿದ್ದಲ್ಲ ಸಾವು. ಹೆಂಡತಿಯ ದೃಷ್ಟಿಯಲ್ಲಿ ಯಾವಾಗ ತಾಯಿಯನ್ನು ದೂರ ಮಾಡಿಕೊಂಡು ಅಕ್ಕ ತಂಗಿದಿರ ಜೊತೆ ನಿಷ್ಠೂರ ಮಾಡಿಕೊಂಡ ಇವೆಲ್ಲವೂ ಯಾವಾಗ ನಡೆದು ಹೆಂಡತಿಗೆ ಜುಟ್ಟು ಕೈಗೆ ಸಿಕ್ತು ಅವನ ಸಾವು ಅವತ್ತೇ ಆಗಿತ್ತು. ಇನ್ನು ದೇಹ ಬದುಕಿತ್ತಷ್ಟೇ. ಹೌದು ಗುರುಜಿ. ಅಂದರೆ ಸಾವು ಅಂದರೆ ಈ ದೇಹವನ್ನು ಸುಟ್ಟಾಕಿದ್ರೋ ಮುಚ್ಚಾಕಿದ್ರೋ ಅದು ಭೌತಿಕವಾದ ಸಾವು. ಆದರೆ ಒಬ್ಬ ವ್ಯಕ್ತಿ ಸಾವು ಯಾವಾಗ ಆಗುತ್ತೆ ಅಂದರೆ ಯಾವಾಗ ಹೆಂಡತಿಯೋ ಮಕ್ಕಳ ಮುಂದೆನೋ ಕ್ಯಾರೆಕ್ಟರ್ ಸತ್ತು ಹೋಗುತ್ತಲ್ಲ ಅವತ್ತೇ ಸತ್ತು ಹೋದ ಅವನು. ನನಗೆ ಅಂದರೆ ಒಬ್ಬ ಗಂಡಸು ಚಟದಿಂದ ನರಳದೇನೆ ಯಾವುದೋ ವ್ಯಸನಕ್ಕೆ ಬಲಿಯಾಗಿ ಅಯ್ಯೋ ನಿಂಗೆ ಖಾಲಿ ಬೀಳ್ತೀನಿ ಕಣೆ, ಕುಡಿಯೋಕ್ಕೆ 400 ರೂಪಾಯಿ ಕೊಡೆ, ಕುಡಿಯೋಕ್ಕೆ 100 ರೂಪಾಯಿ ಕೊಡೆ ಅನ್ನೋ ಸ್ಥಿತಿಗೆ ಯಾವೊಬ್ಬ ಪುರುಷ ಬರ್ತಾನೆ, ಆವಾಗ ಹೆಣ್ಣು
ಅದನ್ನು ಛಲವಾಗಿ ತಗೊಂಡು ಸಂಸಾರವನ್ನು ಮೇಲೆತ್ತಿದವರು ಇದ್ದಾರೆ. ಅಯ್ಯೋ ಗಂಡ ಇಂಥವನಪ್ಪ ಹಾಳಾಗಿ ಹೋಗಿದ್ದಾನೆ, ಅವನು ಹೋಗ್ಬಿಡ್ಲಿ, ನನ್ನ ಸಂಸಾರ ನಾನು ಮಕ್ಕಳನ್ನ ಸಾಕೋಣ, ಹಿಂಗೆ ಹಠವಾಗಿ ತಗೊಂಡವರು ಇದ್ದಾರೆ. ಅದೇ ಗಂಡನ ಆ ಹೀನ ಸ್ಥಿತಿಯನ್ನು ಚಟವಾಗಿ ತಗೊಂಡವರು ಇದ್ದಾರೆ. ಗಂಡನ ಈ ಥರ ಚಟ ಆದರೆ ಆ ಚಟವನ್ನು ತುಂಬ ಹಗುರವಾಗಿ ತಗೊಂಡು ಹೆಂಡತಿದು ಇನ್ನೊಂದು ಥರ ಚಟವಾಗುತ್ತೆ. ಆ ಚಟ ಆಗ್ಬಿಟ್ಟಿದೆ ಗುರುಜಿ, ಈಗ ಆಲ್ರೆಡಿ ಚಟ ಆಗ್ಬಿಟ್ಟಿದೆ ಗುರುಜಿ. ಒಂದಿನಾನು ಮನೇಲಿ ಇರಲ್ಲ. ಕೇಳಿಸ್ಕೊ, ಈಗ ಆ ಮಗುವಿನ ಕುರಿತು ನಿಮ್ಗೇನಾದ್ರೂ ಒಂದಷ್ಟು ಸಾಧ್ಯತೆಗಳಿದ್ರೆ ಅದನ್ನು ಮಾಡಿ. ಈಗ ನೀವೇನೋ ಹೇಳೋ ಸ್ಥಿತಿಲೂ ನೀವಿಲ್ಲ, ನೀವು ಹೇಳಿದ್ರು ಕೇಳೋರು ಅವರಲ್ಲ. ಕೇಳಿಸ್ಕೊ, ನಿಮ್ಮ ಕಂಟ್ರೋಲಲ್ಲಿ ಏನಿದೆ, ಮಗುವಿನ ಕುರಿತಾಗಿ ನಿಮ್ಮ ಮನೆಗೆ ನಿಮ್ಮ ಸಂಪರ್ಕಕ್ಕೆ ಬಂದಾಗಲಿಲ್ಲ ಒಳ್ಳೇದು ಹೇಳಿ, ಒಳ್ಳೇದು ಹೇಳಿಕೊಟ್ಟು ಎಷ್ಟು ನಿಮ್ಮಿಂದ ಸಾಧ್ಯವೋ ಅಷ್ಟು. ಈಗ 18 ಆಗೋವರೆಗೂ ನಾವು ಆಸ್ತಿ ವಿಚಾರದಲ್ಲಿ ಭಾಗ ಆಗಲ್ಲ, ಯಾಕಂದರೆ ಈಕೆ ಉಳಿಸಲ್ಲ, ಇಂಥದ್ದೇನು ಕಾರಣಕ್ಕೆ ತೆಗೆದುಕೊಂಡ್ರು ನಿರ್ಧಾರ, ಅದಂತೂ ಅದ್ಭುತವಿದೆ, ಅದನ್ನಾಗಿ ಮುಂದುವರಿಸಿ. ಆದರೆ ಈ ಹೆಣ್ಣು ಅವಳು ಇನ್ನೊಬ್ಬನಿಂದ ಹೋಗ್ತಾಳ, ಇನ್ಯಾರಿಗೋ ಮೆಸೇಜ್ ಮಾಡ್ತಾಳ, ಇನ್ನೇನೋ ಮಾಡ್ತಾಳ, ನಿಮ್ಗದು ಬೇಡ. ನೋಡವಾ, ನಿಮ್ಮನ್ನೆಲ್ಲ ಧಿಕ್ಕರಿಸಿ ಚಟವೇ ನನಗೆ ಮುಖ್ಯ ಅಂತ ಹೋಗಿ ಏನಾದ ಅದೇ ಸ್ಥಿತಿ ಆಕೆಗೂ ಆಗುತ್ತೆ. ಅಂದರೆ ಒಂದು ವೇಳೆ ಈತ ಕುಡಿದವ್ರಿಗೆ ಮಾತ್ರ ಈ ಥರ ಆಗುತ್ತೆ ಅಂತಲ್ಲ, ಚಟಗಳೆಲ್ಲ ಅಕ್ಕ ತಂಗಿದಿರೆ, ಅಣ್ಣ ತಮ್ಮದಿರೆ, ಯಾರನ್ನು ಮುಟ್ಟಿದ್ರು ಅದು ಹಂಗೆ ಅಲ್ಲಿಗೆ ತಂದು ನಿಲ್ಲಿಸುತ್ತೆ. ಅದೇ ಗುರುಜಿ, ನನಗೀಗ 42 ವರ್ಷ ಗುರುಜಿ. ಇಷ್ಟು ಗಂಡ ಎಂತವನಾಗಿದ್ರು ಇಷ್ಟು ಹೆಣ್ಣು ಇದಾಗಿ ಹಿಂಸೆ ಕೊಟ್ಟಿರೋದನ್ನ ನನ್ನ ವಯಸ್ಸಿಗೆ ನಾನು ಕೇಳಿರ್ಲಿಲ್ಲ ಗುರುಜಿ, ಎಲ್ಲೂ ಕೇಳಿರ್ಲಿಲ್ಲ ಗುರುಜಿ. ಅಷ್ಟು ಹಿಂಸೆ ಕೊಟ್ಬಿಟ್ಟಿದ್ದಾಳೆ ಗುರುಜಿ ಅವನಿಗೆ. ಅದಕ್ಕೆ ನಾನು ಹೇಳ್ತೀನವ, ಹೆಣ್ಣು ಗಂಡು ಅನ್ನೋದು ವ್ಯತ್ಯಾಸ ಅಲ್ಲ, ದುರ್ಬಲತೆ ಅಥವಾ ಪ್ರಬಲತೆ. ಅಂದರೆ ಚಟವಿಲ್ಲದ ಮನುಷ್ಯ, ಅಂದರೆ ವ್ಯಕ್ತಿತ್ವವನ್ನು ಗಟ್ಟಿಯಾಗಿ ಇಟ್ಟುಕೊಂಡ ಮನುಷ್ಯನ ಎದುರುಗಡೆ ನಿಂತು ಮಾತಾಡ್ಲಿಕ್ಕೆ ಭಯ ಪಡ್ತಾರೆ. ಹೌದು ಗುರುಜಿ. ಅಂದರೆ ನೀವಿದ್ರಿಂದ ನಿಮ್ಮ ಮಕ್ಕಳಿಗೆ ಒಂದು ಹೇಳ್ಕೊಡ್ಲಿಕ್ಕೆ ಒಂದು ಪಾಠ ಅಷ್ಟೇ ಇದೆ. ಆವತ್ತ ಮುಂದೆ ಹೋಗಿದ್ದಾನೆ, ನಾವು ನೀವು ಹಿಂದೆ ಹೋಗ್ತೀವಿ ಅಷ್ಟೇ, ಏನು ತೊಂದರೆ ಇಲ್ಲ. ಹೌದು ಗುರುಜಿ. ಆದರೆ ನೋಡಪ್ಪ, ನಿಮ್ಮ ಮಾವ ಕುಡ್ದು ಎಲ್ಲಿ ಏನು ಮಾತಾಡ್ತೀನಿ, ಎಲ್ಲಿ ಏನು ಹೇಳ್ತೀನಿ, ಅಂದರೆ ಹಣಕ್ಕೋಸ್ಕರ ಏನು ಬೇಕಾದರೂ ಮಾಡ್ತೀನಿ, ಆಸ್ತಿ ಬೇಕಾದರೂ ಮಾಡ್ಕೊಳ್ತೀನಿ ಅನ್ನೋ ಈ ಜೊಳ್ಳು ವ್ಯಕ್ತಿತ್ವಗಳನ್ನು ಹೆಂಡತಿಯಲ್ಲ, ಬೀದಿಲೋಗ ನಾಯಾದರೂ ಹಿಂಗೆ ಮಾತಾಡಿಸೋದು. ಹೌದು ಗುರುಜಿ. ಪಾಠ ಇದು ಎಲ್ಲ ಹೋಗೋದೇ ಅವ್ವ. ಆದರೆ ಇವನ್ನೆಲ್ಲ ತಮ್ಮನ ಬದುಕೋ, ಅಣ್ಣನ ಬದುಕೋ, ಅಕ್ಕನ ಬದುಕೋ, ತಂಗಿ ಬದುಕೋ, ಅಮ್ಮನ ಬದುಕೋ, ಆ ದೊಡ್ಡಪ್ಪನ ಬದುಕೋ, ಇವರೆಲ್ಲರೂ ಒಂದಿವ್ಸ ಹೋಗೋದೆ. ಆದರೆ ಇವ್ರ ಬದುಕುಗಳನ್ನು ನೋಡಿ ನಾವೇನು ಕಲಿಬೋದು? ನಿಮ್ಮ ಮಕ್ಕಳಿಗೆ ನೀವು ಹೇಳ್ಕೊಡ್ಬೋದು, ನೋಡ್ರಪ್ಪ, ಆಸ್ತಿ ನಮ್ಮ ಹಿರಿಯರು ನಮಗೆ ಮಾಡಿಟ್ಟಿದ್ದು ಹೋಗಿದ್ದಾರೆ, ನಾವು ನಮ್ಮ ಮುಂದಿನವ್ರಿಗೆ ಬಿಟ್ಟು ಹೋಗಬೇಕು. ನಮ್ಮ ಮಟ್ಟಕ್ಕೆ ಮಾರ್ಕೊಳ್ಳೋಕ್ಕಲ್ಲ ನಮ್ಮ ಹಿರಿಯರು ಬಿಟ್ಟು ಹೋಗಿರೋದು. ಈಗ ಹಿರಿಯರು ಯಾಕೆ ಬಿಟ್ಟು ಹೋದ್ರು? 4 ಬೆಳೆ ಬೆಳ್ಕೊಂಡು ತಿಂದ್ಬಿಟ್ಟು ಮನೆ ತುಂಬ ದವಸ ಧಾನ್ಯ ಇಟ್ಕೊಂಡು ಬದುಕಿಂತ ಆಸ್ತಿ ಬಿಟ್ಟು ಹೋದ್ರೆ ಹೊರತು ಮಾರ್ಕೊಂಡು ಬದುಕೋದಾಗಿದ್ರೆ ಯಾವತ್ತು ಬೇಡ ಸ್ಥಿತಿಗೆ ಬರ್ಬೋದಿತ್ತು. ಹಿರಿಯರು ನಮಗೆ ಬಿಟ್ಟಿದ್ದಾರೆ ಅಂದ್ರೆ ನಾವು ಮುಂದೆ ಬರೋರಿಗೆ ಬಿಟ್ಟು ಹೋಗ್ಬೇಕದನ್ನ. ಭೂಮಿ ಇರೋದು ಮಾರ್ಕೊಳ್ಳಿಕ್ಕಲ್ಲ, ಅದನ್ನು ಬೆಳೆ ಬೆಳೆದು ಅಥವಾ ಇನ್ನೇನೋ ಮಾಡಿ ಬಾಡಿಗೆ ಕೊಟ್ಟೋ ಇನ್ನೇನೋ ಮಾಡಿ ಆ ರೀತಿ ಬದುಕಲಿ ಅಂತ ಭೂಮಿ ಬಿಟ್ಟು ಹೋಗಿದ್ದಾರೆ ಹೊರತು ನಾನು ಕುಡಿಯೋಕೆ ಮಾರ್ಕೊತೀನಿ, ಹೆಂಡಕ್ಕೆ ಮಾರ್ಕೊಳ್ತೀನಿ, ಅದಕ್ಕೆ ಮಾರ್ಕೊಳ್ತೀನಿ, ಇದಕ್ಕೆ ಮಾರ್ಕೊಳ್ತೀನಿ ಅಂದರೆ ಏನು ಬಂದರೂ ಬಿಡು ಭೂಮಿ ಐತೆ ನಾನು ಮಾರಿದ್ರೆ ನಡೆಯುತ್ತೆ ಅನ್ನೋ ಮನಸ್ಥಿತಿ ಬಂದುಬಿಟ್ರೆ ಅವನು ಎಲ್ಲದಕ್ಕೂ ಅವನು ಭೂಮಿನೇ ಅಡ್ಡ ತಂದು ಧೈರ್ಯ, ಅವನಿಗೊಂದು ಕೆಟ್ಟ ಧೈರ್ಯ, ಭೂಮಿ ಇದೆ ಬಿಡು ಅಂತ. ಹೌದು ಗುರುಜಿ, ನಮ್ಗೆ ಈ ವಿಚಾರ ಗೊತ್ತಾಗಿದ್ದು 3 ದಿನದ ಆದ್ಮೇಲೆ ಗುರುಜಿ ಮನೆಗ್ ಬಂದ್ವಿ. ಆಗ ನಮ್ಮ ಯಜಮಾನ್ರಿಗೆ ಅಲ್ಲಿ ನೋಡಿದ್ದವ್ರು ಹೇಳಿದ್ರಂತೆ ಗುರುಜಿ, ಈ ತರ ಕುಡಿಯೋದು ಜೂಜಾಡೋದು ಮಾಡ್ತಿದ್ದ ಈ ನಡುವೆ ಅಂತ, ಒಂದ್ 15 ದಿನದಿಂದ ಈಚೆಗೆ ಅಂತ. ನಾವು ತೀರ್ಕೊಂಡ್ಬಿಟ್ಟ ಅಂತ ನಾನು ನನ್ನ ತಂಗಿ ಎಷ್ಟ್ ಹತ್ವಿ ಅಂದ್ರೆ ಗುರುಜಿ, ಇಷ್ಟೆಲ್ಲಾ ಮಾಡಿದ್ರು ನಾವ್ ಇಷ್ಟೆಲ್ಲಾ ಮಾಡಿ ಉಳ್ಸ್ಕೊಳಕ್ ಆಗ್ಲಿಲ್ವೇ? ನಮ್ ತಂದೆ ತರ ನಾವು ತಂದೆ ಇಲ್ದೆ ನಾವ್ ಅನ್ಭೋಗ್ಸಿದ್ ನೋವೇ ಆ ಮಗು ತಂದೆ ಇಲ್ದೆ ಅನ್ಭೋಗ್ಸಂಗ್ ಆಯ್ತೆ ಅಂತ ತುಂಬಾ ನೋವ್ಪಟ್ವಿ ಗುರುಜಿ, ನಾನು ನನ್ನ ತಂಗಿ. ಆಮೇಲೆ ಈ ವಿಚಾರ ಗೊತ್ತಾದ್ಮೇಲೆ ನಮಗೂ ಮನ್ಸು ಹೊಡೆದೋಯ್ತು ಗುರುಜಿ. ಇವನಿದ್ದು ಪ್ರಯೋಜನ ಇಲ್ಲ, ಹೋಗಿದ್ದೆ ಒಳ್ಳೇದಾಯ್ತು ಅನ್ನೋ ಅಷ್ಟು ಅನ್ಕೊಂಡ್ಬಿಟ್ವಿ ಗುರುಜಿ. ಇಲ್ಲಿ ತಾಯಿ, ಈಗ ಇಲ್ಲಿಂದಾಚೆಗೆ ನೀವು ಹೇಗೆ ಯುದ್ಧ ಮುಗಿದ ಮೇಲೆ ದ್ರೌಪದಿ ಕೌರವರಿಂದ ಹಿಡಿದು ಅಶ್ವತ್ಥಾಮನಿಂದ ಹಿಡಿದು ಎಲ್ಲ ಕೆಟ್ಟವರನ್ನೂ ಕೂಡ ಕ್ಷಮಿಸಿದ್ಲು. ಅಂದರೆ ಇನ್ನೆಲ್ಲವೂ ಮುಗಿದು ಹೋಯಿತು ಅಂದಾಗ ಯಾರನ್ನು ದ್ವೇಷಿಸಿ ಪ್ರಯೋಜನ ಇಲ್ಲವ.
ಹಾಗೆ ಮನಃಶಾಂತಿ ಬೇಕು ಅಂದರೆ ಇಷ್ಟು ಮಾತ್ರ ಮಾಡಿ, ಆ ಹೆಣ್ಣಿನ ಚಲನವಲನ ನಿಮಗೆ ಬೇಡ. ಇಲ್ಲ ಗುರುಜಿ, ಅಂದರೆ ಮನೆ ಹಿಂಗಿಟ್ಕೊಂಡವಳು ನೋಡುವ, ಮನೇಲಿ ಯಾವಾಗಲೂ ಒಂದು ಹುಳ ಅಪ್ಟೆನೋ ಹಾವೋ ಅಲ್ಲಿನೋ ಇನ್ನೇನೋ ಕಾಣಿಸ್ಕೊಂಡ್ರೆ ಅವರೇ ಬುದ್ಧಿ ಕಲಿತಾರೆ. ನೀವು ನಿನ್ನ ಮನೆ ಹತ್ರಕ್ಕೆ ಬಂದರೆ ಕೊಡು, ಹೇಳು ಹಿಂಗಲ್ಲವ ಹಿಂಗೆ, ಹುಡುಕೊಂಡು ಹೋಗಿ ಹೇಳಲಿಕ್ಕೆ ನಿಂದು ಅಂತ ಇಲ್ಲ, ಅಲ್ಲಿ ಏನೂ ಉಳಿದಿಲ್ಲ. ಏನೋ ಒಂಚೂರು ಆಸ್ತಿ ಇದೆ, ಅದು ಮುಂದೆ ನೋಡ್ಕೊಳ್ಳೋಣ. ನಿನ್ನವರು ಅಂತ ಅಲ್ಲಿ ಯಾರೂ ಇಲ್ಲ. ಈಗ ಇದ್ದಾಗಲೇ ಯಾರು ನಿನ್ನ ಮಾತು ಕೇಳಲಿಲ್ಲ, ಈಗ ಯಾರೂ ಇಲ್ಲ. ಬೇರೆ ಮನೆಯಿಂದ ತಂದಿರೋ ಹೆಣ್ಣು ಏನು ಕೇಳ್ತಾಳೆ ನಿನ್ನ ಧ್ವನಿಯ? ಏನೋ ಆ ಸಂತಾನ ಇದೆ, ಅದು ನಿನ್ನ ಮನೆ ಬಾಗಿಲಿಗೆ ಬಂದಾಗ ಹೋಗೋಕ್ಕಿಂತ ಮುಂಚೆ ಬುತ್ತಿ ಥರ ಒಂದೆರಡು ಮಾತು ಹೇಳು ಕಳಿಸ್ ಅಷ್ಟೆ. ನಾನು ನನ್ನ ತಮ್ಮನ ಹಿಂಗೆ ಮಾಡಿಬಿಟ್ಲು ಹಂಗೆ ಮಾಡಿಬಿಟ್ಲು, ಇಲ್ಲವ ನಿನ್ನ ತಮ್ಮ ಅಲ್ಲ, ಆ ಜಾಗದಲ್ಲಿ ಯಾವನಿದ್ದಿದ್ರು ಅವನ ಕತೆ ಅಷ್ಟೇ. ಯಾಕೆ? ಯಾರ ವ್ಯಕ್ತಿತ್ವ ಜೊಳ್ಳೋ ಹಂಗೆ ಜೊಳ್ಳಾಗ್ಲಿಕ್ಕೆ ಏನು ಕಾರಣ? ಚಟಗಳು, ವ್ಯಸನಗಳು, ಸುಳ್ಳುಗಳು, ಅಥವಾ 4 ಕಾಸು ಹೆಂಡಕ್ಕೆ ಸಿಗುತ್ತೆ ಅಂದರೆ ಏನು ಬೇಕಾದರೂ ಹೇಳ್ತೀನಿ ಅನ್ನೋ ವ್ಯಕ್ತಿತ್ವ ಯಾರು ಇಟ್ಕೊಂಡಿರ್ತಾನೋ ಅವನು ಮನೇಲಿ, ಅಂದರೆ ಮಶಾನಕ್ಕೆ ಹೆಣ ಅಲ್ಲ, ಮನೆಗೆ ಮಗ ಅಲ್ಲ, ಹೆಂಡತಿ ಗಂಡ ಅಲ್ಲ, ಹಂಗೆ ಬದುಕೋದು ಎಲ್ಲರ ಕತೆ. ನಾನು ಈಗ ಬುದ್ಧಿ ಕಲಿಬೇಕು. ಹೌದಾ, ಏನೋ ಆಸ್ತಿ ಇತ್ತು, ಏನೋ ಆಯಿತು, ಸರಿ, ಇಲ್ಲ ಅಂದರೆ ಅವತ್ತೇ ಸತ್ತೋಗಿರೋ ನಿಮ್ಮ ತಮ್ಮ. ಹೌದು ಗುರುಜಿ, ನಮ್ಗೆ ಅದೇ ಅನ್ನಿಸ್ತು ಗುರುಜಿ. ನಾವ್ ಇಷ್ಟೆಲ್ಲಾ ದುಡ್ಡು ಖರ್ಚು ಮಾಡಿ 60 ಲಕ್ಷ ಆಯ್ತು ಗುರುಜಿ ಟೋಟಲ್. ಅದು ಹೇಳ್ದಲ್ವಾ, ಯಾರೋ ಕೊಟ್ರು 40 ಲಕ್ಷ ಆಯ್ತು ಒಟ್ಟು ಅಂತ. 40 ಲಕ್ಷ ಆಯ್ತು ಗುರುಜಿ. ಆಮೇಲೆ ನಮ್ ಸೋದರತ್ತೆ ಖರ್ಚು ಮಾಡಿದ್ದು, ನಾವು ಖರ್ಚು ಮಾಡಿದ್ದು 60 ಲಕ್ಷಕ್ಕೆ ಬಂತು ಗುರುಜಿ. ಅದನ್ನೇ ಹೇಳಿದೆ, ಅದೆಲ್ಲ ಇತ್ತು, ಗೆದ್ದುಕೊಂಡ್ರಿ, ಆಸ್ತಿ ಮಾರಿ ಕೊಡ್ತಾರೆ ಅನ್ನೋ ಧೈರ್ಯದಲ್ಲಿ ಅವರು ಕೊಟ್ರಿ. ಇಲ್ಲಾಂದ್ರೆ ಅವ್ರು ಕೊಟ್ರಿ ಗುರುಜಿ. ಅವ್ರಿಗೇನು ಸುಮ್ಮನೆ ಕೊಡ್ತಿದ್ರು ಅವ್ರು ತಾನೇ ಅಲ್ಲವಾ? ಈಗ ಏನು ಇಲ್ಲ, ಆಸ್ತಿ ಇಲ್ಲ ಅಂದ್ಕೊಳ್ಳವ, ಅವ್ರು ಯಾಕೆ ಕೊಡ್ತಿದ್ರು? ಏಯಪ್ಪ ನಾಳೆ ದಿನ ಯಾಕೆ ಬೇಕು, ಏನು ಮಾರಿ ಕೊಡ್ತಾರೆ ಅನ್ನೋ ಆಸ್ತಿನೂ ಇಲ್ಲ, ನಾವ್ಯಾಕೆ ಹಣ ಕೊಟ್ಟು ಕೈ ಸುಟ್ಟುಕೊಳ್ಳಿ ಅಂತ ಅವರು ಸುಮ್ಮನೆ ಆಗ್ತಿದ್ರು. ಅವರು ಮುಂದೆ ಬಂದ್ರು ಅಂದ್ರೆ ಅರ್ಥ ನಿಮ್ಮಲ್ಲಿ ಕೊಡೋಷ್ಟು ಏನೋ ಇದೆ ಅಂತ ಅಷ್ಟೇ. ಅದನ್ನು ಸಂಪಾದಿಸೋಕೆ ನಿಮ್ಮ ಹಿರಿಯರು ಎಷ್ಟು ಕಷ್ಟಪಟ್ಟಿರ್ಬೋದು, ಬಹುಶಃ ನಿಮಗೆ ಗೊತ್ತಿಲ್ಲ, ಯಾವುದೋ ಕಾಲದಲ್ಲಿ ಕಷ್ಟಪಟ್ಟು ಮಾಡಿರ್ತಾರಲ್ಲ ಅದನ್ನ. ಇಲ್ಲ ಗುರುಜಿ, ನಮ್ಮ ತಂದೆ ತೀರೋದ್ಮೇಲೆ ನಾವು ಬೇರೆ ಹೋದ್ಮೇಲೆ ಗುರುಜಿ, ನಾನು ನಮ್ಮಮ್ಮ ಎಷ್ಟು ಕಷ್ಟಪಟ್ವಿ ಅಂದ್ರೆ ಗುರುಜಿ, ವ್ಯವಸಾಯನೇ ಮಾಡ್ಕೊಂಡು ಒಂದೊಂದು ರೂಪಾಯಿನೂ ಕಷ್ಟಪಟ್ಟು ಕೂಡ್ಸಿದ್ವಿ ಗುರುಜಿ. ಅವ್ರಿಬ್ಬರನ್ನು ಪ್ರೈವೇಟ್ ಸ್ಕೂಲಲ್ಲೇ ಓದಿಸ್ವಿ ಗುರುಜಿ, ನನ್ನ ತಂಗಿ ತಮ್ಮನ್ನ. ನಾನು SLC ಮುಗಿಸಿ ಹಂಗೆ ತೋಟದ ಕೆಲ್ಸಕ್ಕೆ ಇಳ್ದೆ ಗುರುಜಿ. ಈಗ್ಲೂನು ನಮ್ಮ ಊರಲ್ಲಿ ಗಂಡ್ ಮಗುನು ಮಾಡಲ್ಲ, ಈಗ್ಲೂ ಮಾಡಲ್ಲ, ಮುಂದೇನು ಮಾಡಲ್ಲ, ಅಷ್ಟು ದುಡ್ಡಿದೀಯ ನೀನು, ಗಂಡು ಮಗುಗಿಂತ ಹೆಚ್ಚಿಗೆ ದುಡ್ಡಿದೀಯ ಅಂತಾರೆ ಗುರುಜಿ ಊರಲ್ಲಿ ಜನ. ಆಗ್ಲವ, ತೊಂದ್ರೆ ಇಲ್ಲ. ಅವತ್ತೇನು ಮಾಡಿದ್ರಿ, ಕಟ್ಟೋರೊಬ್ಬರಾದ್ರೆ ಕೆಡವೋರೊಬ್ಬರು. ಆಯಿತು, ಯಾವ ಕಟ್ಟಿದ ಸಾಮ್ರಾಜ್ಯಗಳು ಹಾಗೆ ಉಳ್ಕೊಂಡಿಲ್ಲ. ಕಟ್ಟೋದೊಂದು ಕಾಲ, ಕೆಡವೋದೊಂದು ಕಾಲ, ಕಟ್ಟೋರೊಬ್ಬರು ಕೆಡವೋರೊಬ್ಬರು, ಅದೆಲ್ಲ ನಡ್ಕೊಂಡು ಬಂದಿದ್ಯವ ರಾಜ ಮಹಾರಾಜರು. ಏನು ಪಾಂಡವರು ಕೌರವರ ಕಾಲದಿಂದ ಹಿಡಿದು ಮೊಘಲರು, ಮೈಸೂರಿನ ಸಾಮ್ರಾಜ್ಯ ಎಲ್ಲವೂ ಅಷ್ಟೇ. ಬಿದ್ದಿದ್ದೊಂದು ಕಾಲ, ಎದ್ದಿದ್ದೊಂದು ಕಾಲ, ಬ್ರಿಟಿಷರದೊಂದು ಕಾಲ, ಸ್ವಾತಂತ್ರ್ಯದೊಂದು ಕಾಲ, ಏನು ದಾಸರ ಥರ ಅಡಿಯಾಳಾಗಿ ಬದುಕಿದ ಒಂದು ಎಲ್ಲವನ್ನೂ ಈ ಜಗತ್ತು ನೋಡ್ಕೊಂಡು ಬಂದಿದೆ. ಎಲ್ಲವನ್ನೂ ಈ ನಮ್ಮ ಇತಿಹಾಸ ನಮಗೆ ತಿಳಿಸ್ತಿರೋದಿಷ್ಟೇ. ನೀವು ಏನು ಕಷ್ಟಪಟ್ರಿ ಅದಕ್ಕೆ ತಕ್ಕಂತೆ ನಿಮಗೊಂದೇನೋ ಒಂದು ಬದುಕನ್ನು ಭಗವಂತ ಕೊಟ್ಟಿದ್ದಾನೆ. ಆದರೆ ನಿಮ್ಮ ನಂತರದ ಜಾಗದಲ್ಲಿ ಆ ಅಧಿಕಾರಕ್ಕೆ, ಆ ಸ್ಥಾನಕ್ಕೆ ಬರೋರು ನಿಮ್ಮಷ್ಟೇ ತಿಳುವಳಿಕೆ ಉಳ್ಳವರು, ನಿಮ್ಮಷ್ಟೇ ಜವಾಬ್ದಾರಿವಂತರಾದರೆ ಸರಿ. ಏನೋ ಸ್ವಲ್ಪ ಕೆಡ್ತು ಅಂದರೆ ನೀವು ಕಟ್ಟಕ್ಕೆ 5 ವರ್ಷ ತಗೊಂಡ್ರೆ ಕೆಡವಕ್ಕೆ 5 ನಿಮಿಷ ಸಾಕು. ಅದೇ ಗುರುಜಿ, ನಮ್ಗೇನು ಯೋಚನೆ ಅಂದ್ರೆ ಗುರುಜಿ, ನಮ್ಮಪ್ಪ ತುಂಬಾ ಒಳ್ಳೆಯವರು ಗುರುಜಿ. ನಮ್ಮಪ್ಪ ತೀರೋ ಹೊತ್ತಿಗೆ ನಮ್ಮಪ್ಪನಿಗೆ 42 ವರ್ಷ ಗುರುಜಿ. ಇವನು 38 ವರ್ಷಕ್ಕೆ ತೀರ್ಕೊಂಡ ಗುರುಜಿ. ನನ್ನ ತಮ್ಮ 36 ವರ್ಷಕ್ಕೆ ತೀರ್ಕೊಂಡ ಗುರುಜಿ. ನಮ್ ತಂದೆ ಗುರುಜಿ ಅಷ್ಟೇ ವರ್ಷ ಬದುಕಿದ್ರು, ಈಗ್ಲೂನು ಎಲ್ರು ನೆನ್ಸ್ಕೊಂತಾರ ಗುರುಜಿ, ಅಷ್ಟು ಒಳ್ಳೆ ಹೆಸರು ತಗೊಂಡಿದ್ರು ಗುರುಜಿ. ಬಿಡವ, ಆಯ್ತು ಬಿಡವ. ಈಗ ನಿನ್ನ ಶ್ರಮ, ತಂದೆ ಶ್ರಮ, ಅಮ್ಮನ ಶ್ರಮ ಎಲ್ಲವೂ ಕೂಡ ಸಾರ್ಥಕವಾಗುವುದು ಯಾವಾಗ ಮುಂದೆ ಬಂದವರು ಅದನ್ನು ಉಳಿಸ್ಕೊಂಡು ಸ್ಮರಿಸ್ಕೊಂಡು, ಹೌದಪ್ಪ ಅವರೆಲ್ಲ ಇವತ್ತು ಹೊಟ್ಟೆ ಬಟ್ಟೆ ಕಟ್ಟಿ ನಮಗಿಷ್ಟು ಮಾಡೋಗಿದ್ದಾರೆ ಅಂದರೆ ಸರಿ. ಅದಕ್ಕೆ ನಿಮ್ಮ ತವರು ಮನೆಯಲ್ಲಿ ನೀವು ಮದುವೆಗೆ ಮುಂಚೆ ಕರ್ತವ್ಯ ಅದು ಮಾಡಿ ಆಯ್ತಲ್ಲ, ಅದು ಸೇವೆ ಅಲ್ಲ, ಅದು ಕರ್ತವ್ಯ. ಈಗ ಇಲ್ಲಿಗೆ ಬಂದಾಗ ನಿನ್ನ ಗಂಡನ ಮನೆ ಅಥವಾ ನಿನ್ನ ಮನೆ ನೀನು ಇಲ್ಲಿ ಉಳಿಸ್ಕೋ, ಕಟ್ಕೋ, ಏನು ಮಾಡು.
ಆದರೆ ಅಲ್ಲಿನ ವಿಚಾರಕ್ಕೆ ಮುಂದೆ ಆಸ್ತಿ ಹಂಚಿಕೊಳ್ಳೋದು ಇಂಥದ್ದೇನೋ ವಿಚಾರಗಳು ಬಿಟ್ಟು ನಿನ್ನ ತಮ್ಮನ ಹೆಂಡತಿ ಬಗ್ಗೆ ಯಾರೋ ಬಂದು ನಿಮ್ಮನ್ನು ಏನೋ ಅವರೇ ಕೊಂಕಾಗಿ ನಿನ್ನ ತಮ್ಮ ಹೋದ್ಮೇಲೆ ನಿಮ್ಮ ನಾದಿನಿ ಅಥವಾ ನಿಮ್ಮ ತಮ್ಮನ ಹೆಂಡತಿ ಹಿಂಗೆ ಓಡಾಡ್ತಾಳೆ, ಅಲ್ಲಿ ಓಡಾಡ್ತಾಳೆ, ಅಲ್ಲೆಲ್ಲೋ ನೋಡಿದೆ, ಅಲ್ಲೆಲ್ಲೋ ಪಾರ್ಲರಲ್ಲಿ ನೋಡಿದೆ, ಯಾರು ಏನಾದರೂ ಅಂದ್ಲಿ ಅವ್ರವ್ರು ಮಾಡಿದ್ದು ಆಡ್ದವ್ರ ಪಾಪ ಮಾಡಿದವ್ರ ಪಾಪ ಆಡ್ದವ್ರ ಬಾಯಿಗೆ ಎಂದಂಗೆ ನಿನ್ನ ತಮ್ಮನ ಹೆಂಡತಿ ಬಗ್ಗೆ ಯಾರೋ ಬಂದು ನಿಮಗೆ ಎತ್ತಿ ಕೊಟ್ಟರು ಕೂಡ ಅಯ್ಯೋ ಬಿಡವ ಅವರೇನೋ ಮಾಡ್ಕೊಳ್ಳಿ, ನಮಗೆ ಯಾಕದು, ಹಿಂಗಿದ್ರೆ ನಿನ್ನ ಮನೆ ಕೂಡ ಒಳ್ಳೆಯದಾಗುತ್ತೆ. ಈಗ ಏನಾಗಿದೆ ಏನಾಯಿತು ಅದು ನಿನಗೂ ಗೊತ್ತಿದೆ, ಅದೆಲ್ಲವೂ ಸತ್ಯವೇ ಹೌದು. ಬಟ್ ಅದನ್ನು ಪುನರುಚ್ಚಾರ ಮಾಡೋದ್ರಿಂದ ಲಾಭ ಇಲ್ಲ. ಓ ನನಗೆ ಗೊತ್ತು ನನ್ನ ತಮ್ಮ ಹಿಂಗಾಗ್ಲಿಕ್ಕೆ ಇವನೇ ಕಾರಣ, ಅದು ಕಾರಣ, ಇದು ಕಾರಣ ಅಂದರೆ ಕೆರೆಯ ದಡಗಳೇ ಅಂದರೆ ಸೇತುವೆಯ ಗೋಡೆಗಳೇ ಬಿದ್ದು ಹೋದ ಮೇಲೆ ಅಯ್ಯೋ ನೀರು ಹರಿದು ಬಂದು ನಮ್ಮೂರೆಲ್ಲ ಹಾಳಾಗೋಯ್ತು ಅಂದರೆ ಕಟ್ಟೆ ಏನೋ ಆ ಗೋಡೆ ಕೆಡವಿದ್ಯಾರು? ನಿನ್ನ ತಮ್ಮನಿಂದ ಅಂಥದ್ದೊಂದು ದೃಢ ವ್ಯಕ್ತಿತ್ವ ಅನ್ನೋ ಗೋಡೆ ಇದ್ದಿದ್ರೆ ಹೆಂಡತಿ ಹಾಗೆಲ್ಲ ಹರಿದು ವಂಶವನ್ನು ಯಾಕೆ ಈ ಸ್ಥಿತಿ ತರ್ತಿದ್ಲು? ಈಗ ಅದ್ರ ಬಗ್ಗೆ ಚರ್ಚೆಯಾಗಲಿ ಮುಗೀತು. ಏನಿದ್ರು ಆ ಮಗುವಿಗೆ ನೀವು ನಿರ್ಧಾರ ಮಾಡಿ 18 ವಯಸ್ಸಿಗೆ ಬರೋವರೆಗೂ ಅದ್ರ ಕೈಗೆ ಒಪ್ಸೋಣ, ಆಮೇಲೆ ಅವನು ಅಪ್ಪನ ಥರ ಕೂಡ್ಕೊಂಡು ಹಾಳು ಮಾಡ್ಕೊಂಡು ಅದು ಅವನಿಗೆ ಬಿಟ್ಟಿದ್ದು. ಅಲ್ಲಿವರೆಗೂ ನೀನೇನು ಮಾಡಬೇಕು, ಈ ಸ್ವಲ್ಪ ಗಳಿಗೆ ಮನಸ್ಸಿಗೆ ನೋವು ಆಗುತ್ತೆ. ಅಯ್ಯೋ ನನ್ನ ತಮ್ಮನ ಹೆಂಡತಿ ನೆಟ್ಟಗಿದ್ದಿದ್ರೆ ಇದೆಲ್ಲ ಆಗ್ತಿದ್ದ, ಹಂಗಾಯ್ತಿದ್ದ, ಹಿಂಗಾಯ್ತಿದ್ದ ನೋಡುವ. ಅವತ್ತಿಗೆ ನಿನ್ನ ತಮ್ಮನ ಹೆಂಡತಿ ಆಗಿರ್ಬೋದು ಅಥವಾ ತಮ್ಮನ ಹೆಂಡತಿ ಮನೆ ಕಡೆಯವರಾಗಿರ್ಬೋದು, ಏನೋ ತಿದ್ದಿ ಬುದ್ಧಿ ಸರಿ ಮಾಡ್ಬೋದಿತ್ತು ಅನ್ನೋ ಸ್ಥಿತಿಲಿ ನಿನ್ನ ತಮ್ಮ ಇರಲಿಲ್ಲ. ಈಗ ಏನಾಗುತ್ತೆ, ಈಗ ನೀನೇ ನೋಡಿದೆ, ಒಂದು ತಿಂಗಳೆಲ್ಲ ಸಂಭಾಳಿಸಿ ಆರೈಕೆ ಮಾಡಿ ಕಳಿಸಿದ್ರೆ ಅಲ್ಲೋ ಕುಡ್ಕೊಂಡು ಕೂತಿದ್ರು. ಅಂದರೆ ನೀನು ತಮ್ಮನ ಹೆಂಡತಿ ಮಾಡೋಕ್ಕೆ ಹೋಗಿದ್ರು ಅದನ್ನೇ ಮಾಡ್ತೀವಿ ಅಂದರೆ ಒಂದು ಹಂತಕ್ಕೆ ಆಕೆನೂ ನಿರ್ಧಾರ ಮಾಡಿಬಿಟ್ಟಿದ್ದಾಳೆ, ಇದು ಹೆಂಗೂ ಸರಿ ಹೋಗೋದಲ್ಲ, ನಾನು ಬಿಡು ಮಜಾ ಮಾಡೋಣ ಅಂತ. ನಿನಗೆ ತಮ್ಮನಾಗ ನಿನಗೆ ಹಂಗೆ ಅನ್ಸಿರ್ಬೇಕಾದ್ರೆ ಬಂದಿರೋ ಆ ಹೆಣ್ಣಿಗೆ ಅನ್ಸಿರಲ್ವಾ ಇದು ಸರಿ ಹೋಗೋದಲ್ಲ. ಆವಾಗ ಅವ್ರ ದಾರಿ ಅವ್ರು ಹಿಡಿದಿರ್ತಾರೆ. ಬೇಡ, ನಮಗೆ ತಮ್ಮ ಅನ್ನೋ ಮಮಕಾರದಲ್ಲಿ ಕೆಲವೊಮ್ಮೆ ಮಾತುಗಳು ಬರ್ತಾವಷ್ಟೇ. ಬಟ್ ಮೂಲ ಕೆಣಗ್ತಾ ಹೋದ್ರೆ ಅವ್ರದ್ದು ಅಷ್ಟೇ ಎಡಬಟ್ಟಿದೆ. ಸತ್ತವ್ರ ಬಗ್ಗೆ ಮಾತಾಡೋದು ಬೇಡ, ಆತ್ಮ ಅದು ಬೆಳಕಿನ ದಾರಿಲಿ ಹೋಗುವಂತ ಆಗಲಿ, ಆತ್ಮಕ್ಕೆ ಶಾಂತಿ ಸಿಗಲಿ. ಆದರೆ ನನ್ನ ವಿಚಾರ, ಬದುಕಿರೋರಿಗೆ ನಾವು ಆ ಕಳಂಕವನ್ನು ಒರೆಸಬಾರ್ದು. ನನಗೂ ಮಕ್ಕಳಿರ್ತಾವೆ, ನಿಂದು ಮನೆ ಬೆಳಿಬೇಕಿದೆ, ಬೇಡ ಅದು ಬಿಟ್ಬಿಡು, ಅದು ಮಾಡಿದ್ಲ ಕೆಡಿಸೋದ್ಲ ಭಗವಂತ ನೋಡ್ಕೊಳ್ತಾನೆ. ಆ ವಿಚಾರ ನಿನ್ನ ಮನೇಲಿ ಚರ್ಚೆನೇ ಆಗಬಾರ್ದು. ಬದುಕಿರೋವರೆಗೂ ಏನು ಮನೆ ಕರ್ಕೊಂಡು ಬಂದು ಹಾರೈಕೆ ಮಾಡಬೇಕು ಮಾಡಿದ್ದೀಯ. ಅದನ್ನು ಮೀರಿ ಅವರನ್ನು ತಿಂದುಕೊಂಡಿದ್ದು ಅವ್ರ ಹೆಂಡತಿ ಅಲ್ಲ, ಅವರವರವರವರ ವ್ಯಸನಗಳು. ಅವನು ಇಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತಾ ಇದ್ದ ಗುರುಜಿ. ನಾವು ಮಾರಕ್ಕೆ ಒಪ್ಕೊಳ್ಳಿಲ್ಲ ಅಂತ ಅಲ್ಲಿ ಹೋಗ್ಬಿಟ್ಟು ಬ್ಲಾಕ್ ಮೇಲ್ ಮಾಡ್ಕೊಂಡು ಯಮನ ದೂತರು ಬಂದು ಕರೆದಾಗ ವಿಷ್ಣುವಿನ ದೇವಸ್ಥಾನದಲ್ಲಿದ್ರು ಬಿಡಲ್ಲ. ಹೌದು ಗುರುಜಿ. ಹಂಗೆ ಕಡೆಗಳಿಗೆ ಕರೆದಾಗ ಅಥವಾ ಚಟಗಳೇ ಬಹಳ ಮೇರು ಸ್ಥಿತಿಗೆ ಹೊರಟು ನಿಂತಾಗ ನಿನ್ನ ಧರ್ಮ ಬೋಧನೆ ಅಲ್ಲಿ ಕೆಲಸ ಮಾಡಲ್ಲ. ಹಾಗಾಗಿ ಚಟಗಳಿಂದ ಈ ವ್ಯಸನಗಳಿಂದ ಯಾಕೆ ದೂರ ಇರಿ ಅಂತ ದೊಡ್ಡವರು ಹೇಳ್ತಾರೆ. ನನ್ನ ದುಡ್ಡು ನಂದೇ, ನಾನು ಕುಡಿತೀನಿ ಕಣ ಅಂತ ಅನ್ಬೋದು. ಆದರೆ ಇಂಥ ಸ್ಥಿತಿಗಳು ಬರ್ತವೆ. ಆಗ ಕೋಟಿ ಹಣ, ಇನ್ನೂ 10 ಆಪರೇಷನ್ ಮಾಡ್ಲಿಕ್ಕೂ ನಿಮ್ಮ ಹತ್ರ ಹಣ ಇತ್ತವ, ಆದರೆ ವಿಧಿ ನಿಮ್ಮ ಪರ ಇರಲಿಲ್ಲ. ಹೌದು ಗುರುಜಿ. ಹಾಗಾಗಿ ತಿಳ್ಕೊಳ್ಳಿ, ಮನುಷ್ಯನ ಹಣ ಆಸ್ತಿ ಅಧಿಕಾರಕ್ಕಿಂತ ವಿಧಿಯಾಟವೇ ದೊಡ್ಡದು, ಧರ್ಮವೇ ದೊಡ್ಡದು, ಸದ್ಬುದ್ಧಿಯೇ ದೊಡ್ಡದು, ಸನ್ಮಾರ್ಗವೇ ದೊಡ್ಡದು ಅಥವಾ ಸನ್ನಡತೆಯೇ ದೊಡ್ಡದು. ಅದನ್ನು ನಾನು ದುಡ್ಡಿದೆ ನಾನು 10 ಆಪರೇಷನ್ ಆದರೂ ಮಾಡಿಸ್ಕೊಳ್ತೀನಿ ಅಂತ ನೀನು ತಯಾರಿರ್ಬೋದು. ಆದರೆ ಡಾಕ್ಟ್ರು ನಿನ್ನ ಜೊತೆ ನೀನು ಕರೆದಾಗೆಲ್ಲ 4 10 ಡಾಕ್ಟ್ರನ್ನ ಕರೆಸ್ಕೊಳ್ಳೋಷ್ಟು ನೇತ್ರ ದುಡ್ಡಿರ್ಬೋದು. ಆದರೆ ಯಾವನೇ ನಿನ್ನ ಒತ್ಕೊಂಡು ಹೋಗಿ ನಿಂತಾಗ ಡಾಕ್ಟ್ರ್ MBBS ಓದಿರೋರು ಅವರೇನು ಮಾಡ್ತಾರೆ? ಹೌದು ಗುರುಜಿ. ಇಲ್ಲವಾ, ಇದೆಲ್ಲವನ್ನು ಮೀರಿ ಆ ಹೆಣ್ಮಗಳು ಮೇಲೂ ನಾವು ಹಾಕೋದು ಬೇಡ. ಹಂಗೂ ತುಂಬ ಕ್ರೂರವಾಗಿ ಗಂಡ ಈ ಸ್ಥಿತಿಲಿ ಇದ್ದಾಗಲೂ ಮನೆಯೊಳಗಡೆ ಸೇರಿಕೊಂಡು ಬಾಗಿಲು ತೆಗೆದಿರೋದು ಇದು ಯಾವತ್ತೂ ಮಾದರಿ ಅಲ್ಲ. ಅದನ್ನು ನೀನು ಹೇಳಿದಾಗಲಿ ಜನ ಅರ್ಥ ಮಾಡ್ಕೊಂಡಿದ್ದಾರೆ, ಅದನ್ನು ನಾನು ಬಿಡಿಸಿ ಹೇಳೋಕೆ ಹೋಗಲ್ಲ. ಅದನ್ನು ಮೀರಿ
ನಮ್ಮ ಮನೆ ವಸ್ತು ನೆಟ್ಟಿಗೆ ಇದ್ದಿದ್ರೆ ಇದೆಲ್ಲ ಆಗ್ತಿರ್ಲಿಲ್ಲ. ಆಗ್ತಿರ್ಲಿಲ್ಲ ಗುರುಜಿ. ನಾನು ಆಕಿಗೆ 2 ಬಿಟ್ಟು ಏಯ್ ನೆಟ್ಟಿಗಿರಂಗಿದ್ರೆ ಇರು, ಏನು ಅಂದ್ಕೊಂಡಿದ್ದೀನಿ ನೀನು ಅಂತ ಹೇಳಬೇಕು ಅಂದ್ರೆ ನಾನು ನೆಟ್ಟಿಗಿರ್ಬೇಕಿತ್ತು. ಹೌದು ಗುರುಜಿ. ಹಾಗೆ ಯಾರನ್ನು ಪೊಲೀಸ್ನವ್ರನ್ನ ಕರೆದು ಈತನಿಗೆ ಪೆಟ್ಟು ಕೊಡಿಸಬೇಕು ಅಥವಾ ಈತನ ವಿರುದ್ಧ ದೂರ ಹೇಳಬೇಕು, ಮತ್ತು ಈತ ಬಾಗ್ಲು ಎಗ್ರಿ ಎದ್ನೋ ಬಿದ್ನೋ ಅಂತ ಮಧ್ಯರಾತ್ರಿ ಓಡಿ ಬರಬೇಕು ಅಂದ್ರೆ ಈತನ ಒಳಗಡೆ ಒಂದು ಭಯ ಇರಬೇಕಲ್ಲ. ಆ ಭಯ ಯಾಕೆ ಬಂತು? ವ್ಯಸನಕ್ಕೆ. ಇಲ್ಲ ಅಂದಿದ್ರೆ ಕರ್ಸೆ ಅವನ್ ಕರೆಸ್ತೀಯ ಅಂತ ಹೇಳ್ತಿದ್ರು. ಹೌದು ಗುರುಜಿ, ನಾವ್ ಹೇಳ್ತಿದ್ವಿ ಗುರುಜಿ, ಕರೆಸ್ದಾಗ ನೀನ್ ವಿಚಾರ ಹೇಳು ಅಂತ. ಅವನು ಯಾಕೋ ತುಂಬಾ ಎದುರು ಬಿಟ್ಟಿದ್ದ ಗುರುಜಿ. ಎದುರದ್ದಲ್ಲ, ಯಾವಾಗ ಮನುಷ್ಯನ ಅಂತರಂಗದಲ್ಲಿ ಭಯ ಇರುತ್ತಲ್ಲವ, ಆ ಭಯ ತಪ್ಪಿನ ಕಾರಣಕ್ಕೆ ಉದ್ಭವ ಆಗಿರುತ್ತೆ ಅಲ್ವಾ? ಅಂದ್ರೆ ಭಯದ ಮುಂಚಿನ ಸ್ಥಿತಿ ಅಜ್ಞಾನ, ಅಜ್ಞಾನದ ಆನಂತರದ ಸ್ಥಿತಿ ಭಯ. ಅಜ್ಞಾನದಿಂದ ತಪ್ಪಾಗಿದೆ, ತಪ್ಪಾದ ನಂತರ ಭಯ ಬಂದಿದೆ, ಭಯದ ನಂತರ ಅವನೆಂಥ ಜಿಂಬಾಡಿಯವನಾದರೂ ಅವನೊಳಗಡೆ ಒಂದು ಎಷ್ಟು ದೊಡ್ಡ ಭಯ ಇರುತ್ತೆ ಅಂದರೆ ಅವನ ಆ ಕಾರಣಕ್ಕೆ ತುಂಬ ಜನ ಶಿಕ್ಷೆಗೆ ಒಳಪಡುವ ಮುನ್ನವೇ ಅವರೇ ಶಿಕ್ಷೆ ಕೊಡ್ಕೊಂಡು ಸತ್ತೋಗ್ಬಿಡ್ತಾರೆ. ಯಾಕಂದ್ರೆ ಭಯ ಅಂಥದ್ದದು, ಸುಮ್ಮನೆ ಅಲ್ಲ ಅದನ್ನ ಎದುರಿಸೋದು. ಅದಕ್ಕೆ ಸನ್ನಡತೆ, ಕೋಟಿ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ತೀರಾ ದೊಡ್ಡ ಮನೆ ಇಲ್ದಿದ್ರೂ ಪರವಾಗಿಲ್ಲ, ಒಳ್ಳೆಯ ಒಳ್ಳೆಯ ನಡೆ, ಒಳ್ಳೆಯ ಗುಣ, ಒಳ್ಳೆಯ ಮಾತು. ವ್ಯಸನಗಳಿಂದ, ಅದರಲ್ಲೂ ನೀವು ತವ್ರ ಮನೆಯಲ್ಲಿ ಇದ್ದ ಕಾಲದಲ್ಲೇ ಆತ ಕೆಟ್ಟಿದ್ರಿಂದ ಆ ಮೊಳಕೆ ಅಥವಾ ಆ ಬೀಜ ಬಿತ್ತನೆ ಅವತ್ತೇ ಆಗಿದೆ, ಅದು ದೈತ್ಯವಾಗಿ ಬೆಳೆದು ಇಷ್ಟು ಸ್ಥಿತಿಗೆ ಬಂದು ಹೋಗಿದೆ. ಬಟ್ ಎಲ್ರಿಗೂ ಒಂದು ಪಾಠ, ಯಾವ ಗಂಡಸು ಚಟದೊಳಗಡೆ ಸೇರ್ಕೊಳ್ತಾನೆ ಅಂತಹ ಗಂಡಸಿನ ಹೆಂಡತಿಯಾದವಳು ಇಷ್ಟು ತಪ್ಪಾಗ್ತಾಳೆ. ಅವತ್ತು ಇನ್ನೂ ಕೆಟ್ಟ ದಾರಿಗೆ ಹೋದವರು ಇದ್ದಾರೆ. ಗಂಡನ ವ್ಯಸನ ನೋಡೋಕ್ಕಾಗದೆ, ಅದೊಂದು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ, ಸರಿ ಅಂತಲೂ ಹೇಳೋಕ್ಕಾಗಲ್ಲ, ಅದು ಅಂತಹ ಸ್ಥಿತಿ ಅದು. ಅದಕ್ಕೆ ಸಂಸಾರ ನೆಟ್ಟಿಗಿರಬೇಕು ಅಂದರೆ ಮನೆಯ ಗಂಡಸು ಸ್ವಲ್ಪ ಅವನು ನೋಡಿದ್ರೆ ಗರ್ಜಿಸುವ ಸಿಂಹ ಇದ್ದಂಗಿರಬೇಕು. ಮಕ್ಕಳು, ಹೆಂಡತಿ, ಮನೆಯವರೆಲ್ಲ ಅಯ್ಯಪ್ಪ ಈತನ ಮುಂದೆ ತಪ್ಪುಗಳಾದರೆ ಈತ ಬಿಡ್ತಾನೆ ನಮ್ಮನ್ನು ಅನ್ನೋ ಥರ ಇರಬೇಕು. ಹಂಗೆ ಹೆದರ್ಕೊಬೇಕು ಅಂದ್ರೆ ಅವನು ಹಂಗಿರಬೇಕು ಶಿಸ್ತಾಗಿ. ಗುರುಜಿ ಊರಲ್ಲೆಲ್ಲ ಅವ್ನು ನೋಡಿದ್ರೆ ಎದುರೋ ಅಷ್ಟು ಇದ್ದ ಗುರುಜಿ. ಅವನು ಹಿಂಗ್ ಕುಡ್ಕೊಂಡ ಅಲ್ಲಲ್ಲ ಗುರುಜಿ, ಅವನ್ ತಂಟೆಗೆ ಹೋದ್ರೆ ಅವ್ನ್ ನಮ್ಮನ್ ಸುಮ್ನೆ ಬಿಡಲ್ಲ ಅಂತ ಭಯ ಇತ್ತು ಗುರುಜಿ ಜನರಿಗೆ. ಸುಮ್ನೆ ನಾವು ಅವನ್ ತಂಟೆಗೆ ಹೋದ್ರೆ ಅವ್ನ್ ಸುಮ್ನೆ ಬಿಡಲ್ಲ ಅನ್ನೋ ಅಷ್ಟು ಭಯ ಇತ್ತು ಗುರುಜಿ. ನೋಡವ್ವ, ಮನೆಯೊಳಗಡೆ ಈಗ ನಮಗೇನೋ ಮಾಡಿಬಿಡ್ತಾನೆ, ಬೈದು ಬಿಡ್ತಾನೆ, ಅಥವಾ ಯಾಕೆ ಬೇಕಪ್ಪ ಅವನ ಸವಾಸ ಅನ್ನೋ ಆ ಜನರ ಭಯ ಅವನ ದೇಹ ನೋಡಿಯೋ ಅವನ ಶಕ್ತಿ ನೋಡಿಯೋ ಬಂದಿರಬೇಕು, ಗುಣ ನೋಡಿ ಬರಬೇಕು. ನಮ್ಮಲ್ಲಿ ಈ ಋಷಿ ಮುನಿಗಳು, ತಪಸ್ವಿಗಳು ಕಮಂಡಲ ಇಟ್ಟುಕೊಂಡು ಧರ್ಮ, ತಪಸ್ಸು, ಧ್ಯಾನ ಅಂತ ಬದುಕಿರೋ ಇವ್ರ ಮುಂದೆ ತಪ್ಪು ಮಾತಾಡ್ಬಿಟ್ರೆ, ಮಾತು ತಪ್ಪಿಬಿಟ್ರೆ ತೆಗೆದು ಶಾಪ ಕೊಟ್ಟು ಬಿಡ್ತಾರೆ ಅನ್ನೋ ಭಯ ಇರ್ತಿತ್ತು. ಅಂದ್ರೆ ಇದು ಗುಣದಿಂದ ಆದ ಭಯ. ಅಯ್ಯೋ, ಇಂತಹ ಧರ್ಮವಂತರಿಗೆ ನಾವೇನಾದ್ರೂ ಕೆಟ್ಟದ್ದು ಮನ್ಸಲ್ಲಿ ಅಂದ್ಕೊಂಡ್ರು ಅವ್ರು ನಮಗೆ ಶಾಪ ಕೊಟ್ಟು ಬಿಡ್ತಾರೆ. ಇದು ಅವರ ತಪಶಕ್ತಿ, ಅವರ ತೇಜಸ್ಸನ್ನು ನೋಡಿ ಭಯ ಪಡೋದು. ಇದು ನಿನ್ನ ತಮ್ಮನ ಭಯದ ಅದಲ್ಲ. ಅದು ಈ ಗಾಂಜಾ ಸಿಗರೇಟ್ ಹೊಡೆದಾಗ ಹತ್ರಕ್ಕೆ ಹೋಗ್ಬೇಡಿ ಅವ್ರ ಹತ್ರಕ್ಕೆ ಅಂತಾರಲ್ಲ. ಯಾಕೆ ಅಂದರೆ ಅವರು ಹೆಚ್ಚು ಕಮ್ಮಿ ಹುಚ್ಚರೇ ಆಗಿರ್ತಾರೆ. ಈ ಭಯ ಇದೆಯಲ್ಲವ, ಅದರಿಂದ ಭಯ ಪಡೋರಿಗೆ ಏನಾಗಲ್ಲ. ನಾನು ನೋಡಿ ಭಯ ಪಡ್ತಿದ್ದಾರೆ, ಅಯ್ಯೋ ತಡೆಯಪ್ಪ, ನನ್ನ ಧರ್ಮ ಬುದ್ಧಿ, ನನ್ನ ಸನ್ನಡತೆ ಅಥವಾ ನನ್ನ ನೇರ ವ್ಯಕ್ತಿತ್ವ, ನನ್ನ ಯಾವುದೇ ಚಟವಿಲ್ಲದ ಒಂದು ಶುದ್ಧ ವ್ಯಕ್ತಿತ್ವ, ತಪಶಕ್ತಿ, ಇದನ್ನ ನೋಡಿ ಭಯ ಪಡ್ತಾವ್ರೆ ಅಂದರೆ ಹೌದಪ್ಪ ಈತ ಮಾದರಿ ವ್ಯಕ್ತಿ, ಅದಕ್ಕೆ ಜನ ಅವ್ರ ಮುಂದೆ ಕೆಟ್ಟದ್ದು ಏನೋ ಮಾತಾಡ್ಲಿಕ್ಕೂ ಭಯ ಪಡ್ತಾವ್ರೆ ಎನ್ಬೋದು. ಆದರೆ ಗುರುಜಿ ಅವನು ತೀರ್ಕೊಂಡಾಗ ಎಲ್ರೂ ಬಂದು ಜನ ಎಲ್ಲ ಮನೆಯವ್ರಿಗೆ ಕಿಟ್ಟವನಾಗಿದ್ದ ಗುರುಜಿ. ಹೊರಗಡಿನ ಜನ ಎಲ್ಲ ತುಂಬಾ ಒಳ್ಳೆ ಹುಡ್ಗ, ಇವಳು ಸರಿ ಇದ್ದಿದ್ರೆ ಇವ್ನು ಹಿಂಗ ಆಗ್ತಿರ್ಲಿಲ್ಲ, ಹಿಂಗಲ್ಲ ನಾನು ಹೇಳ್ತಾ ಇರೋದಲ್ಲ ಗುರುಜಿ, ಜನ ನಾನು ಅದಕ್ಕೆ ಚರ್ಚೆಗೆ ಅವಕಾಶ ಕೊಡಲ್ಲ. ಇಷ್ಟೆಲ್ಲ ಹೇಳಿದ್ಮೇಲೆ ಮತ್ ನೀನ್ ಅಲ್ಲಿಗೆ ಬಂದು ನಿಲ್ತಿದ್ಯಲ್ಲೋ, ಮತ್ ನಡಿಲ್ಲ, ಮತ್ ನಿನ್ ಮನೇಲಿ ಇಂಥದ್ದು ನಿನ್ ಮನೆ ಸಂತಾನ ಹಿಂಗಾಗ್ಲಾ? ಅಲ್ಲ ಗುರುಜಿ, ಹಂಗಾಗೋದಲ್ಲ. ಬೇಡ ಗುರುಜಿ, ಆಗ್ಬೇಕಾ? ಬೇಡ ಗುರುಜಿ, ಅದನ್ನೇ ಹೇಳ್ತಾ ಇದೀನಿ ಗುರುಜಿ ಮಕ್ಕಳಿಗೆ. ಕೇಳಿಸ್ಕೊಳ್ಳವ, ಎಂತ
ಏನು ನರಹಂತಕ ದೇಶಕ್ಕೆ ಬಾಂಬ್ ಬಿಟ್ಟವನ್ನ ಅಂತ್ಯ ಸಂಸ್ಕಾರದಲ್ಲೂ ಲಕ್ಷ ಜನ ಭಾಗವಹಿಸ್ತಾರೆ. ಅದನ್ನು ನಾನು ಧರ್ಮ ಅಂತ ಹೇಳಲಿಕ್ಕಾಗಲ್ಲ. ತಮ್ಮ ತಪ್ಪು ಸರಿ ಅಥವಾ ಕೆಟ್ಟು ನಾನ್ ನಿರ್ಧಾರ ಮಾಡ್ಲಿಕ್ಕೆ ನಾನು ಯಾರೂ ಅಲ್ಲವಾ. ಬಟ್ ಹತ್ತಿರದಿಂದ ನೋಡ್ರು ನೀನ್ ತಿಳ್ಕೊ. ಹೌದು ಗುರುಜಿ. ಇಲ್ಲ ತಾಯಿ, ನೀನ್ ಅದನ್ನ ಸಮರ್ಥನೆ ಮಾಡ್ಕೊಳ್ಳೋ ಹಂತಕ್ಕೆ ಇಳಿಲೇಬಾರ್ದು. ಸಮರ್ಥನೆ ಅಲ್ಲ ಗುರುಜಿ. ತಂದೆ ಆಗಬೇಕಿಲ್ಲ, ಹೆಂಡತಿಗೆ ಒಳ್ಳೆ ಗಂಡ ಆಗಲಿಲ್ಲ, ನಾನು ಸಮಾಜಕ್ಕೆ ನಾನು ಹೇಳ್ತೀನಲ್ವಾ, ಕೇಳ್ದಾಗ್ಲೆಲ್ಲ ದುಡ್ಡು ಕೊಟ್ರೆ ನಾಳೆನೂ ನಾನು ಲಕ್ಷ ಜನ ಸಂಪಾದಿಸ್ತೀನಿ. ಹೌದು ಗುರುಜಿ. ಅರ್ಥ ಆಯ್ತಲ್ಲ? ಎಂತ ಕ್ರೂರ ಮನುಷ್ಯನ ಸಾವಿಗೂ ಈ ಸಮಾಜ ಮಿಡಿಯುತ್ತೆ. ಯಾಕಂದ್ರೆ ಸಾವಿನ ನಂತರ ಅವನ ಕ್ರೂರತನ ಮುಖ್ಯ ಆಗಲ್ಲ. ಅಯ್ಯೋ ವ್ಯಕ್ತಿ ಸತ್ನಲ್ಲ ಅನ್ನೋದೇ ಅಷ್ಟೇ ಮುಖ್ಯವಾಗುತ್ತೆ. ಹೌದು ಗುರುಜಿ. ಆ ಕಾರಣಕ್ಕೆ ಬಂದು ಶವ ನೋಡೋರ್ನೆಲ್ಲ ನಾನು ಸಂಪಾದಿಸಿದ ಜನ ಅಂತ ಹೇಳ್ಕೊಳಕ್ಕಾಗಲ್ಲ. ಶವ ಸಂಸ್ಕಾರಕ್ಕೆ ಎಷ್ಟು ಜನ ಬಂದಿದ್ರು ಶರಣರ ಸಾವನ್ನ ಮರಣದಲ್ಲಿ ನೋಡು ಅನ್ನೋ ಹಾಗೆ ಅದು ಒಂದು ಹಂತಕ್ಕೆ ಮುಖ್ಯ ಅನ್ಸಿದ್ರು, ನೀವು ಒಂದು ಅಕ್ಕನಾಗಿ ಅಥವಾ ನಿಮ್ಗೆ ತುಂಬ ಹತ್ತಿರದಿಂದ ಓಕೆ ಇದು ಎಲ್ಲಿ ಎಡವಟ್ಟಾಯಿತು, ಇದು ಯಾಕೆ ಹಿಂಗ, ಜನ ಬಂದು ಕಂಬನಿ ಮಿಡಿದ ಮಾತ್ರಕ್ಕೆ ಸದ್ಗತಿ ಸಿಗೋದಿಲ್ಲ. ನಾವು ಬದುಕಿದ್ದ ಕಾಲದಲ್ಲಿ ತಾಯಿಯನ್ನು ಬಾಯಿಗೆ ಬಂದಂಗೆ ಬೈದು ತಾಯಿ ಸಾಯೋ ಮುಂಚೆ ಅಯ್ಯೋ ಅವನಿಂದ ಕಾರ್ಯ ಮಾಡಿಸಬೇಡಿ ಅಂತ ನೊಂದ್ಕೊಂಡು ಹೇಳ್ತಾರೆ ಅಂದರೆ ಇಂಥ ಕೋಟಿ ಜನ ಶವ ಸಂಸ್ಕಾರಕ್ಕೆ ಬಂದರೂ ಅದಕ್ಕೆ ಅರ್ಥವೇ ಇಲ್ಲವಾ? ಹೌದು ಗುರುಜಿ. ಹೆತ್ತ ತಾಯಿ ಅದು ಬಹಳ ಸೂಕ್ಷ್ಮ ವಿಚಾರ. ಅದನ್ನು ಜನ ನೋಡಿ ಅಳಿಯೋದಲ್ಲ. ಅದು ನಿಮ್ಗಂಗೆ ಅನಿಸಿರ್ಬೋದು, ಬಟ್ ಅದು ಬೇರೆದೇ ಕತೆ. ಅದು ಅಯ್ಯೋ ಬಂದಿದ್ರು ಗುರುಗಳೇ, ಅವರೆಲ್ಲ ಬಂಗಾರ ಅಂದ್ಬಿಟ್ರು, ಅಯ್ಯೋ ಅವನೊಬ್ಬ ಹೆಂಡತಿ ಸರಿ ಇದ್ದು ಬಿಟ್ಟಿದ್ರೆ ಆತ ಹಿಂಗೆ ಆಗ್ತಿರ್ಲಿಲ್ಲ, ಅದು ಇದು ಏನೂ ಅಂದ್ಬಿಟ್ರು ಸರ್. ಅರೆ ಗಂಡ ಸರಿ ಇದ್ದಿದ್ರೆ ಹೆಂಡತಿ ಹಂಗೆ ಆಗ್ತಿರ್ಲಿಲ್ಲ ಅಂತ ನಾನು ಹೇಳ್ತೀನಲ್ಲ. ನಿಜಾನೇ ಗುರುಜಿ, ನಾವು ಅದೇ ಮಾತಾಡ್ಕೊಂತೀವಿ ಗುರುಜಿ. ಜನ ಹೇಳೋದಾದ್ರೆ ಅಯ್ಯೋ ಹೆಂಡತಿ ಸರಿ ಇದ್ರೆ ಗಂಡಿಂಗ್ ಆಗ್ತಿರ್ಲಿಲ್ಲ ಅನ್ನೋದಾದ್ರೆ, ನನ್ನ ಮೂಲ ವಿಚಾರ ಶುರುವಾದ ಈತ ಸರಿ ಇದ್ದಿದ್ರೆ ನಿನ್ನ ಮನೆ ಸ್ಥಿತಿ ಬರ್ತಾನೆ ಬರ್ತಾ ಇರ್ಲಿಲ್ಲ ಗುರುಜಿ. ಹೆಂಡತಿ ಬಿಟ್ಬಿಡು ಮನೆ. ಸೂಕ್ಷ್ಮ ಅಂತಕ್ಕೆ ಹೋದಾಗ ನಿಮಗೆ ಬೇಸರ ಆಗ್ಬೋದವ. ಸತ್ಯ ಹಿಂಗೆ ಇಲ್ಲ ಗುರುಜಿ, ಸತ್ಯ ಹಿಂಗೆ ನಿಮ್ಗದು ನಾಳೆ ನಿನ್ನ ಮಕ್ಕಳ ಬದುಕಿಗೆ ಉಪಯೋಗವಾಗಲಿ, ಅವರನ್ನು ಬಂದ ಹೆಣ್ಣುಮಗಳನ್ನು ನಾವು ಮನೆ ಬೆಳಗೋಳು ಥರ ಇಟ್ಕೊಳ್ಬೇಕು ಅಂದರೆ ನಮ್ಮ ಮನೆಯ ಸಂತಾನಗಳು ಸ್ವಲ್ಪ ಹಿಂಗಿರಬೇಕು. ತಾಯಿ ತಂದೆ ಗೌರವ ಕೊಟ್ಟುಕೊಂಡು ಕುಡಿಯೋದು ತಿನ್ನೋದು ಎಲ್ಲರೂ ತಪ್ಪು ಮಾಡ್ತಾರವ, ಅದು ಬೇರೆ ಕತೆ. ಬಟ್ ಯಾವಾಗ ತಾಯಿನೋ ತಂದೆನೋ ನನ್ನ ಒಡ ಹುಟ್ಟಿದವ್ರನ್ನ ಎಲ್ರೂ ನಾನು ಕಾಲಾಗ ಒದ್ದಿತೀನಿ, ಇವನಿಗೆ ಯಾರು ಹಿಂದೆ ಮುಂದಿಲ್ಲ ಅಂತ ಅವಳಿಗೆ ಗೊತ್ತಾಗೋದು, ಧೈರ್ಯ ಬರುತ್ತೆ ಅವಳಿಗೆ. ಹೌದು ಗುರುಜಿ, ಅದೇ ಗುರುಜಿ ಮಾಡಿದ ತಪ್ಪು. ಅದು ನನ್ನ ಮನೇಲಿ ಆಗಬಾರ್ದು. ಅದನ್ನು ತಿಳ್ಕೊಳ್ಳೋಕಷ್ಟೇನವ. ಅದು ಬಿಟ್ಟರೆ ನಿನ್ನ ತಮ್ಮ ನಿನಗೆ ಒಡ ಹುಟ್ಟಿದವಳು ನಿನ್ನ ಭಾವನೆಗೆ ನಾನು ದುಃಖ ಪಡಿಸ್ಲಿಕ್ಕೆ ಇಷ್ಟ ಇಲ್ಲವ. ಅಂದರೆ ಅವರಿಗೆ ದೇವರು ಸಮಾನ ತೀರು ಹೋಗಿರೋರು. ಬಟ್ ಅವರ ಕತೆ ಇಟ್ಕೊಂಡು ಲೋಕಕ್ಕೆ ಹೇಳಬೇಕಿತ್ತಷ್ಟೇ. ಅದ್ರ ಹೊರತಾಗಿ ನಾನು ಆ ಆತ್ಮಕ್ಕೆ ಈತ ಬಯಸಿ ಆಯಿತು, ಅದಕ್ಕೆ ಬೆಳಕು ಸಿಗಲಿ, ಅದಕ್ಕೆ ಮುಂದೆ ಹೋಗಲಿ. ಆದರೆ ಸತ್ತವರ ಬದುಕಿನಿಂದ ನಾವೇನು ಕಲಿಬೇಕು ಅಷ್ಟು ತಿಳ್ಕೊಳ್ಬೋದು ಅಷ್ಟೇ. ಹೌದು ಗುರುಜಿ, ನನ್ನ ಮಗನಿಗೆ ಅದೇ ಹೇಳ್ತೀನಿ ಗುರುಜಿ. ನನ್ಗೊಬ್ಬ ಮಗಳು, ಮಗನಿಗೆ ಅದೇ ಹೇಳ್ತಾ ಇರ್ತೀನಿ ಗುರುಜಿ. ನಾನು ನಿಮ್ ಪ್ರೋಗ್ರಾಮ್ ಕೇಳ್ತಾ ಇದ್ರೆ ಅದೇ ಕೆಲಸವಾಗಿ ಕೇಳ್ತಾ ಇರ್ತೀಯಮ್ಮ, ಅದೇ ಹುಚ್ಚಾಗ್ಬಿಡುತ್ತೆ ಅಮ್ಮ ಅಂತಾನೆ. ನಾನು ಒಳ್ಳೇದ್ ಕೇಳ್ತಾ ಇದ್ದೀನಿ, ಕೆಟ್ಟದ್ದೇನ್ ಅಲ್ವಲ್ಲ ಇದು ಅಂತ ಹೇಳ್ಕೊಂಡು ನನ್ನ ತಮ್ಮನ ಬಗ್ಗೆ ಹೇಳ್ತೀನಿ ಗುರುಜಿ. ಆಗ್ಲಿ ನಿಮ್ಮ ಮಗ ಹೇಳ್ದಂಗೆ ಈ ಜಗತ್ತೇ ಒಂದು ಹುಚ್ಚರ ಸಂತೆ. ಇಲ್ಲಿ ಒಬ್ಬೊಬ್ಬರು ಒಂದೊಂದಕ್ಕೆ ಹುಚ್ಚರಾಗಿದ್ದಾರೆ. ನಿನ್ನ ತಮ್ಮ ವ್ಯಸನಗಳಿಗೆ ಹುಚ್ಚಾದರೆ ಗಂಡಿಗೆ ಹುಚ್ಚಾದವರು, ಹೆಣ್ಣಿನ ಆಸೆಗೆ ಹುಚ್ಚಾದವರು, ಹಣಕ್ಕೆ ಹುಚ್ಚಾದವರು, ಅಧಿಕಾರಕ್ಕೆ ಹುಚ್ಚಾದವರು, ಹಾಗೆ ಒಳ್ಳೆಯದಕ್ಕೂ ಹುಚ್ಚಾದವರು ಇದ್ದಾರೆ. ಆದರೆ ಈ ಹುಚ್ಚಾಸ್ಪತ್ರೆಯಿಂದ ಅವರು ಬೇಗ ಪಾರಾಗುತ್ತಾರೆ. ಒಟ್ಟಾರೆ ಹುಚ್ಚಾಸ್ಪತ್ರೆಯಲ್ಲಿ ನಾನಾ ಹುಚ್ಚರಿದ್ದಾರೆ. ಅದರಲ್ಲಿ ಈ ಅಧ್ಯಾತ್ಮ ಅಥವಾ ಒಳ್ಳೆಯದೇನೋ ಕೇಳಬೇಕು, ಒಳ್ಳೆ ರೀತಿ ನಡ್ಕೊಳ್ಬೇಕು, ಇದು ಹುಚ್ಚೆ. ಆದರೆ ಈ ಜಗತ್ತೆಂಬ ಹುಚ್ಚಾಸ್ಪತ್ರೆಯಿಂದ ಬೇಗ ತಪ್ಪಿಸ್ಕೊಳ್ಬೇಕು ಅಂದರೆ ನಮಗಿಂತ ಒಳ್ಳೆ ಹುಚ್ಚಿಡ್ದಿರ್ಬೇಕು. ಅಂಥವ್ರು ಮಾತ್ರ ಈ ಆಸ್ಪತ್ರೆಯಿಂದ ಬೇಗ ಆಚೆ ಹೋಗಿ ಅಂದ್ರೆ ಗುಣವಾಗಿ ಆಚೆ ಹೋಗುತ್ತಾರೆ. ಎಲ್ಲ ನಮಗೆ ಬೇರೆ ಬೇರೆ ಹುಚ್ಚು ಅಂದರೆ ನಾವು ಮತ್ತೆ ಅಲ್ಲೇ ಹುಚ್ಚರಾಗಿ ಅಲಿತಾನೆ ಇರ್ತೀವಿ.
ಹೌದು ಗುರುಜಿ. ನಿಮ್ಮದೊಂದು ಹುಚ್ಚುತನ, ಅದೊಂದು ಒಳ್ಳೇದು ಕೇಳಬೇಕು. ಅಯ್ಯೋ ಈ ಕತೆ ಕೇಳೋದ್ರಿಂದ ಇಲ್ಲೇನೋ ಅವನು ಕೇಳ್ತಾನೆ ಗುರುಜಿ, ಅವನು ಒಂದೊಂದ್ಸಲ ನಾನು ಸ್ಪೀಕರ್ ಆನ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಕೇಳ್ತಾ ಇರ್ತೀನಿ, ಅವನು ಕೇಳ್ತಾನೆ. ಆಮೇಲೆ ನಾನು ಒಂದೊಂದ್ಸಲ ಈ ತರ ಅದೇ ರಮ್ಮಿ ಆಡಿ ಒಬ್ಬ ಹುಡುಗ ಹೌದು ಹಾಸನ ಹತ್ರ ಸಕಲೇಶ್ಪುರದಿಂದ ಬಂದು ಬೆಂಗಳೂರಲ್ಲಿ ಇದಾದಾಗ ಅಲ್ವಾ ಗುರುಜಿ, ಆ ಸ್ಟೋರಿನ ಮತ್ತೆ ನಾನು ಇವನಿಗೆ ಹೇಳ್ದೆ, ನನ್ನ ಮಗನಿಗೆ ಹಿಂಗೆಲ್ಲ ಇರುತ್ತೆ ಹೊರಗಡೆ ಅಂತ ಹೇಳಿದ್ದಕ್ಕೆ ನಾನು ಕೇಳಿಸ್ಕೊಂಡಲ್ಲಮ್ಮ, ಗೊತ್ತು ನನಗೂ ಗೊತ್ತು ಇದು ಸ್ಟೋರಿ ಅಂತ ಹೇಳ್ತಾನೆ. ಕೆಲವೊಂದ್ಸಲ ಇರ್ಲಿ ತೊಂದ್ರೆ ಇಲ್ಲ. ಅಯ್ಯೋ ಅದು ಬೇಸರ ಇಲ್ಲವ ಪಾಪ, ಅವ್ರಿಗೆ ಈ ವಯಸ್ಸಲ್ಲಿ ಅದನ್ನ ಕೇಳಲಿಕ್ಕೆ ಸ್ವಲ್ಪ ಆಸಕ್ತಿ ಇಲ್ಲದೆ ಇರ್ಬೋದು, ತೊಂದರೆ ಇಲ್ಲ. ಅವ್ರ ಬದುಕು ಚೆನ್ನಾಗಿರ್ಲಿ. ನಿಮ್ಮಂತ ತಾಯಿ ಮತ್ತೆ ತಮ್ಮನನ್ನ ಹಾರೈಕೆ ಮಾಡಿದ ರೀತಿ, ಅವ್ವ ನೀನು ಅದ್ಭುತ, ಅದರಲ್ಲಿ ಎರಡು ಮಾತೇ ಇಲ್ಲ. ನಾನು ಹೇಳಿದ ಉದ್ದೇಶ ಅದರಿಂದ ನಮಗೊಂದು ಪಾಠ ಆಗಲಿ ಅಂತ. ಯಾಕಂದರೆ ಅದರ ಹೊರತಾಗಿ ನೀವು ಆ ತಮ್ಮನಲ್ಲಿ ಆ ತಂದೆಯನ್ನು ಕಾಣ್ತಿದ್ದು, ಅಥವಾ ಅವರನ್ನು ಹಾರೈಕೆ ಮಾಡಿದ್ದು, ಅಥವಾ ನಿಮ್ಮ ದುಡ್ಡು ಖರ್ಚು ಮಾಡಿ, ಅಥವಾ ನಿಮ್ಮ ಮನೆಯಲ್ಲಿ ನೀವು ಅವ್ರನ್ನ ತಂದು ಚೆನ್ನಾಗಿ ಹಾರೈಕೆ ಮಾಡಿ ನಿಮ್ಮ ಶಕ್ತಿ ಮೀರಿ ಮಾಡಿದ್ರವ ಅಲ್ವಾ, ಅದಕ್ಕೆ ಮೀರಿ ಏನೋ ಆಯಿತು ಅಂದಾಗ ಅದು ದೈವೇಚ್ಛೆ ಎಂದುಕೊಂಡು ಸುಮ್ಮನಾಗಿ, ಏನು ತೊಂದರೆ ಇಲ್ಲ, ಒಳ್ಳೇದಾಗ್ಲವ, ನಿನ್ನ ಮನೆಗೆ ಒಳ್ಳೇದಾಗಲಿ, ಮಕ್ಳಿಗೆ ಒಳ್ಳೇದಾಗಲಿ. ತಮ್ಮನ ಮಗನ ವಿಚಾರ ನಿಮ್ಮವರೆಗೂ ಏನಾದರೂ ಬಂದರೆ ಮಾತ್ರ ಆತನಿಗೆ ಕೊಡೋದು, ಉಣಿಸೋದು, ತಿನ್ನಿಸೋದು, ಉಡಿಸೋದು ಮಾಡಿ, ಅದನ್ನು ಮೀರಿ ಆ ತಾಯಿ ವಿಚಾರ ಅಂದರೆ ನಿಮ್ಮ ತಮ್ಮನ ಹೆಂಡತಿ ವಿಚಾರ ನಿನ್ನ ಮನೆಯಲ್ಲಿ ಪ್ರಸ್ತಾಪ ಆಗಲೇಬಾರ್ದು. ನಾಳೆ ಕೆಟ್ಟ ಕಾಲಕ್ಕೆ ಬಂದು ಕೇಳಿದ್ರೆ ಏನೋ ಒಂದು ಎರಡು ಮಾತು ಬಾಯಿ ಬಿಟ್ಟು ಮಾತಾಡು. ಅದು ಬಿಟ್ಟರೆ ಯಾರೋ ಬಂದು ಸುಮ್ಮನೆ ಬೇಕು ಅಂತ ಕೆಣ್ಕೋದ್ರು ಕೂಡ, ಅಯ್ಯೋ ಬಿಡ್ರಪ್ಪ ಅದನ್ನೆಲ್ಲ ಈಗ ಯಾಕೆ ತೆಗಿತೀರಾ ಅಂತಲೇ ನೀವು ಸುಮ್ಮನೆ ಇರಬೇಕು. ಅಷ್ಟು ಮಾಡಿ. ಯಾಕಂದರೆ ಇಂಥವೆಲ್ಲ ಚರ್ಚೆ ಸುಮ್ಮನೆ ಅಲ್ಲ, ಅದಕ್ಕೊಂದು ಶಕ್ತಿ ಇರುತ್ತೆ, ಅದು ಮಾಡಬಾರ್ದು. ಅದಕ್ಕೆ ಎಚ್ಚರಿಸಿದೆ ಅಷ್ಟೇ. ನಿನಗೆ ಒಳ್ಳೇದಾಗ್ಲಿ ತಾಯಿ, ಶುಭವಾಗ್ಲವ. ತುಂಬಾ ಒಳ್ಳೇದಾಯ್ತು ಗುರುಜಿ, ನೀವು ಮಾತಾಡಿದ್ ನನ್ನ ಜೊತೆ. ಥ್ಯಾಂಕ್ಸ್ ಗುರುಜಿ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ, ಶುಭವಾಗ್ಲವ. ದೇವ್ರು ನಿಮ್ಗೂ ಚೆನ್ನಾಗಿ ಒಳ್ಳೇದ್ ಮಾಡಿ ಚೆನ್ನಾಗಿ ಇಟ್ಟಿರ್ಲಿ ಗುರುಜಿ. ನಿಮ್ಮ ಹಾರೈಕೆ, ದೊಡ್ಡವರು ಇದ್ದೀರಿ, ಒಳ್ಳೇದಾಗ್ಲವ, ಶುಭವಾಗ್ಲಿ. ಬಂಧುಗಳೇ, ಕೇಳಿಸ್ಕೊಂಡ್ರಲ್ಲ, ಬಹಳ ಚಿಕ್ಕ ವಯಸ್ಸಲ್ಲೇ ಕೆಟ್ಟ ಚಟಕ್ಕೆ ಬಿದ್ದು ಕುಡಿಯೋದು ಕಲಿತು, ಕೆಟ್ಟ ಸ್ನೇಹಿತರ ಸವಾಸ ಮಾಡಿ, ತಾಯಿಯನ್ನೇ ಬೈಯೋದು, ಒಡೆಯೋದು, ಹೀಗಿದ್ದಾಗ ಬಂದು ಹೆಂಡತಿಗೆ ನೋಡಿ, ಹೆಂಡತಿನೇ ಹೊಡಿತಾ ಇದ್ಲು, ಚೆಚ್ಚುತ್ತಾ ಇದ್ಲು. ಅವ್ರ ಅಕ್ಕಂದಿರು ಹೇಳ್ತವ್ರೆ, ನಮ್ಮ ತಮ್ಮನ ಹೆಂಡತಿನೇ ಹೊಡಿತಾ ಇದ್ಲು, ಅವನು ಕುಡಿದು 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 ಸಣ್ಣಗಾಗಿ ಹೆಂಡತಿ ಕೈಲಿ ಒದೆ ತಿಂದು ಸತ್ತು ಹೋದ. ಅಂದರೆ ನೋಡಿ, ನೀವು ಯಾವುದೋ ಚಟಕ್ಕೆ ಬಲಿಯಾದಾಗ ಹೆಂಡತಿ ಅಲ್ಲ, ಮಕ್ಕಳು ಹೊಡಿತಾರೆ, ಬೀದಿಲಿ ಹೋಗೋರೆಲ್ಲ ಹೊಡಿತಾರೆ. ವ್ಯಕ್ತಿತ್ವ ಜೊಳ್ಳಾಗ್ಬಿಟ್ರೆ ಯಾರೂ ಬೆಲೆ ಕೊಡಲ್ಲ. ಇದು ಯಾವತ್ತಿದ್ರೂ ಸತ್ಯ ಅಲ್ವೇ? ಹಾಗಾಗಿ ವ್ಯಕ್ತಿತ್ವವನ್ನು ಗಟ್ಟಿಯಾಗಿಟ್ಕೊಳ್ಳಿ, ಚಟಕ್ಕೆ ಬೀಳಬೇಡಿ, ತಾಯಿ ತಂದೆಗೆ ಅನ್ಯಾಯ ಮಾಡಬೇಡಿ, ಕಾಯಕದಲ್ಲೇ ಭಗವಂತನನ್ನು ಕಾಣಿ, ದೇವರನ್ನು ನಂಬಿ, ಎಲ್ಲ ಒಳ್ಳೆಯದೇ ಆಗುತ್ತೆ. ಶುಭವಾಗಲಿ, ಒಳ್ಳೆಯದಾಗ್ಲವಾ?